ಜಗ ವಂದಿತಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಹೋಗಿ ಗಣಪಗೆ ದೇವತೆಯರ ಕೈಯ ಕಪ್ಪವೋ ಗುಂಬಗೆ ದೋಣಿಯಂದೋದಿ ಮೆರವಗೆ ಆವಾಗ ಮನದಲ್ಲಿ ನೆನೆದ ಇಷ್ಟಾರ್ಥವು ಇವ ಗಣೇಶ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖೋಗಿ ಗಣಪಗೆ ಕರಗಳು ಪರಶುಪಾಶಾಂಕುಶಧರನಿಗೆ ಅರುಷಧಿ ಭಕ್ತರ ಪೊರವಗೆ ಉರಗಭೂಷಣ ಕುಮಾರ ಗಣೇಶನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಮಾರನು ನಿರಾಪರಾಧಿಯ ಬೇರೆ ಒಲೆಯನು ತರಿದ ಲಜ್ಜೆಗೆ ನಾರಿ ಗಂಗೆಯ ಶಿರದಿ ತೊಡೆಯ ತಾಳ್ದ ಗೌರಿಯನು ಕಾರಣದಿ ಸಹ್ಯಾದ್ರಿ ಬೀಡನ ಸೇರಿ ತಾನಲ್ಲಿದ್ದು ಸಲಹಿದ ಕಾರಣದಿ ಸಹ್ಯಾದ್ರಿ ಬೀಡನ ಸೇರಿ ತಾನಲ್ಲಿದ್ದು ಸಲಹಿದ ಭೈರವೇಶ್ವರನಾಗಿ ಕೃಪೆಯಲ್ಲಿ ಜಗತ್ರಯ ವಿಘ್ನೇಶಗೆ ಜಯ 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 ಧಾರಿಣೀಶನ ಮಾತ ಕೇಳ್ದಂಜನಾದೇವಿ ಭೂರಿ ವ್ಯಸನದೊಳಗೇತನದಿ ಗ್ರಹಿಸಿದಳು ಶ್ರೀರಾಮಗೆ ನಡುಗ ದೂತನಾಗಿಯನು ಶ್ರೀರಾಮಯ ನಡುಗ
ಸಾರವರಿಯದೆ ಮೋಸ ಹೋದೆ ಸಾರವರಿಯದೆ ಮೋಸ ಹೋದೆ ಹೊರದು ತಪ್ಪಬಾರದಿನ್ನಿವಗೆ ಕಂಟಕ ಒದಗದಂತೆ ಸುಕುಮಾರ ಹನುಮನ ವಶದೊಳಿರಿಸಿ ಕಾಪಾಡುವೆನೆನುದ ನಿಶ್ಚಯಗೈದಳು ಇಂದು ಶೋಕದ ದಿನವಾಯಿತಲ್ಲ. ಕಾರಣ ಇಷ್ಟೇ. ಬಂದಂತಹ ಸಿಂಧೂಪ ಶಕುಂತನು ಆಡಿದ ಮಾತು ನನಗೆ ಇಂದಿನ ಪಾಲಿಗೆ ಶೋಕದ ದಿನವಾಯಿತು. ಯಾಕಾಗಿ ಬಂದವನೇ ಹೇಳಿದ್ದು ಪ್ರಾಣ ಭಿಕ್ಷೆ. ರಾಮದಾಸರಾದಂತಹ ನಾವು ಜೊತೆಯಲ್ಲಿ ವಜ್ರ ಶರೀರಿಯಾದಂತಹ ಮಗನನ್ನ ಪಡೆದಂತಹ ನಾನು ಒಮ್ಮೆಲೆ ಒಪ್ಪಿ ನಿನ್ನ ಪ್ರಾಣವನ್ನ ನಾನು ರಕ್ಷಿಸ್ತೇನೆ ಹರನಾಣೆ ಎಂಬುದಾಗಿ ಹೇಳಿದೆ. ಆದರೆ ಆತ ಅದಕ್ಕೂ ಒಪ್ಪಲಿಲ್ಲ ಮತ್ತು ಭಯಭೀತನಾಗಿಯೇ ಇದ್ದ. ಆದರೂ ನನಗೆ ಅರ್ಥವಾಗಲಿಲ್ಲ. ಆ ನಂತರದಲ್ಲಿ ಆಡಿದ ಮಾತು, ನನ್ನ ಮಗ ಹನುಮನ ಆಣೆ ನಿನ್ನ ಪ್ರಾಣ ರಕ್ಷಣೆಯನ್ನ ನಾನು ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಆತ ಅಶೋಕನಾದ. ಆದರೆ ನನ್ನ ಪಾಲಿಗೆ ಶೋಕ ಅಡಿರಿತಲ್ಲ. ಆಮೇಲೆ ಹೇಳಿದ ಕಥೆ ಅವನ ವೃತ್ತಾಂತ. ಕಾಡು ಮೃಗಗಳ ಹಾವಳಿ ಎಂದು ಸಿಂಧೂ ನೃಪಾನರಲ್ಲಿ ಹೇಳಿಕೊಂಡಾಗ ಆತ ಬೇಟೆಗೆ ಹೊರಟನಂತೆ. ಕಾಡಿನಲ್ಲಿ ಬೇಟೆಯಾಡುತ್ತಾ ಆಡುತ್ತಾ ಆಡುತ್ತಾ ಪಕ್ಷಿ ಯುಗ್ಮಗಳಿಗೆ ಬಾಣವನ್ನ ಪ್ರಯೋಗ ಮಾಡಿದನಂತೆ. ಅದರಲ್ಲಿ ಒಂದು ಅಸುನಿಗಿದ್ರು, ಮತ್ತೊಂದು ಪ್ರಾಣೋತ್ಕ್ರಮಣದ ಸ್ಥಿತಿಯಲ್ಲಿ ಆ ಕುಶಿಕರ ಆಶ್ರಮಕ್ಕೆ ಹೋಗಿ ಬಿತ್ತಂತೆ. ದಿವ್ಯಜ್ಞಾನಿಗಳು ಆದಂತಹ ಕುಶಿಕ ಮಹರ್ಷಿಗಳು ಒಮ್ಮೆಲೆ ಕ್ರೋಧಗೊಂಡು ಇದಕ್ಕೆ ಕಾರಣೀಕರ್ತನಾದನವನ್ನ ಆ ತನ್ನ ಪ್ರಿಯ ಶಿಷ್ಯನಾದಂತಹ ರಾಮನಿಂದ ಕೊಲ್ಲಿಸ್ತೇನೆ. ಅಪ್ಪ, ಏನು ಮಾಡುವುದು? ನನ್ನ ಮಗ ಅನುಕ್ಷಣವು ರಾಮನ ಸೇವೆಯಲ್ಲಿ ಸದಾ ನಿರತನಾದವನು. ಛೇ, ಅಂತವಳ ತಾಯಿಯಾಗಿ ನಾನು ಮಾತು ಕೊಟ್ಟು ಬಿಟ್ಟೇನಲ್ಲ. ಏನು ಮಾಡಬೇಕು, ಏನು ಮಾಡಬೇಕು? ತಾಯಿಗೆ ಏನೇ ಕಷ್ಟ ಸುಖ ಬರಲಿ ಬೆಳೆದ ಮಕ್ಕಳು ಆಸರೆ ಆಗ್ತಾರೆ. ಅದಕ್ಕಾಗಿ ಅಲ್ವಾ, ಅದೇ ನಂಬಿಕೆಯಿಂದಲೇ ಅಲ್ವಾ ಹನುಮನ ಆಣೆ ಅಂದದ್ದು. ಸರಿ ಸರಿ, ಆ ನನ್ನ ಮಗನನ್ನೇ ನಾನು ಸ್ಮರಿಸುತ್ತಾ ಸ್ಮರಿಸುತ್ತಾ ಮುಂದೆ ಏನು ಮಾಡಬಹುದು ಆತನಲ್ಲಿಯೇ ಕೇಳಿ ಈ ಶಕುಂತನನ್ನು ಅವನಿಗೆ ಒಪ್ಪಿಸಬೇಕು. ಮಗನೇ ಹನುಮಂತ, ಮಗನೇ ಹನುಮಂತ, ಬಿಡು ಮನವ
ನಾನು ಇಲ್ಲಿಂದ ಹ್ಮ್ ಸೋದರ ಮಾವನ ಅಂತ ಸುಗ್ರೀವನನ್ನು ಮಾತನಾಡಿಸಿ ಬರೋಣ ಅಂತ ಹೋದವನು ಕಿಷ್ಕಿಂದೆಗೆ. ಹ್ಮ್ ಅದಾಗಲೇ ಹ್ಮ್ ಅಂಜನಾದ್ರಿಯಿಂದ ನಿನ್ನ ಕೂಗು, ಮಗನೇ ಹನುಮಂತ ಎಲ್ಲಿದ್ದೀಯಾ, ಓಡಿಬಾ 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 ಅಂತ. ಹಾ ನಿನ್ನ ಮಾತನ್ನು ಕೇಳಿದ ಮೇಲೆ, ನಿನ್ನ ಕೂಗನ್ನು ಕೇಳಿದ ಮೇಲೆ ಕ್ಷಣ ಮಾತ್ರವೂ ತಡ ಮಾಡದೆ ಒಂದೇ ನೆಗೆತಕ್ಕೆ ಅಲ್ಲಿಂದ ಇಲ್ಲಿಗೆ ಸಾರಿ ಬಂದಿದ್ದೇನೆ. ಅಮ್ಮ, ಮಗನೇ, ಇಲ್ಲಿ ಬಂದು ನಿನ್ನನ್ನು ನೋಡುವಾಗ ಯಾವ ಒಂದು ಭಯದಲ್ಲಿದ್ದಿ, ಹಾ ವ್ಯಾಕುಲದಲ್ಲಿ ಇದ್ದಿ, ಆತಂಕದಲ್ಲಿದ್ದಿ. ಹನುಮಂತನ ತಾಯಿಗೂ ಇಂಥದ್ದೊಂದು ಭಯವೇ? ನನ್ನನ್ನು ನೀನು ಅವಸರದಲ್ಲಿ ಕರೆದ ಕಾರಣವಾದರೂ ಏನು? ಅಮ್ಮ, ಮಗನೇ, ಸಾಮಾನ್ಯವಾದಂಥ ಒಂದು ಪ್ರಾಣಿ, ಒಂದು ಗಾರ್ಧವ ಹ್ಮ್ 10 ಮಕ್ಕಳನ್ನು ಹೆತ್ತರೂ ಕೂಡ ನಿರ್ಭಯವಾಗಿ ಬದುಕಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಹಾ ಅದೇ ಸಿಂಹಿಣಿ 1 ಮರಿಯನ್ನು ಹೆತ್ತರೂ ಕೂಡ ನಿರ್ಭಯವಾಗಿ ತನ್ನ ಗುಹೆಯಲ್ಲಿ ಬದುಕ್ತದೆ. ಹಾ ಹನುಮಂತನಂತಹ ಮಗನನ್ನು ಪಡೆದು ನೀನು ಸುಖದಿಂದ ಸಂತೋಷದಿಂದ ಇದ್ದವಳು ಇಂದು ಭಯದಿಂದ ಹೀಗೆ ಕೂಗಿಕೊಳ್ತಾ ಇದ್ದಿ ಅಂತಾದ್ರೆ ಕಾರಣವನ್ನು ಊಹಿಸುವುದು ಕೂಡ ನನಗೆ ಕಷ್ಟವಾಗ್ತದೆ. ಅಮ್ಮ, ಇಂದು ನೀನು ಒಬ್ಬಳೇ ಅಲ್ಲ ಇಲ್ಲಿ ಇರುವುದು, ಅಲ್ಲಿ ಒಬ್ಬ ನಿಂತಿದ್ದಾನಲ್ಲ. ಅಮ್ಮ, ಇಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದರೂ ಕೂಡ ನೀನು ಯಾವುದಕ್ಕೂ ಉತ್ತರವನ್ನು ನೀಡುತ್ತಾ ಇಲ್ಲ. ಹಾಗಾದ್ರೆ ಭಯಕ್ಕೆ ಕಾರಣವಾದಂತಹ ಸಂಗತಿ ಈ ವಾತಾವರಣದಲ್ಲಿ, ಪ್ರದೇಶದಲ್ಲಿ ಏನಾದರೂ ಒಂದು ಇದೆಯೋ ಅಂತ ಅತ್ತಿತ್ತ ನೋಡುವಾಗ, ಓ ಅಲ್ಲಿ ಒಬ್ಬನು ನಿಂತಿದ್ದಾನೆ. ನಿನ್ನ ಧ್ವನಿಯಲ್ಲಿ, ನಿನ್ನ ಮುಖದಲ್ಲಿ ಒಂದಷ್ಟು ಆತಂಕ ಇದ್ರೆ ಆತಂಕಕ್ಕಿಂತಲೂ ಸ್ಪಷ್ಟವಾದಂತಹ ಭಯ ಅವನ ಮುಖದಲ್ಲಿ ಕಾಣ್ತಾ ಇದೆ. ಹಿಂದೆಂದೂ ಅವನನ್ನು ನೋಡಿದಂತ ನೆನಪು ನನಗೆ ಕಾಣಿಸೋದಿಲ್ಲ. ಅದರ ಜೊತೆಗೆ ಅವನ ದೇಹ, ಅದರ ಆಕಾರ, ಅಂದ ನೋಡುವಾಗ ಈ ನಮ್ಮ ಪ್ರದೇಶದವನೇ ಅಲ್ಲವಾಗಿ ನಮಗೆ ಕಾಣುತ್ತಾನೆ. ಯಾರವನು, ಇಲ್ಲಿ ಬಂದದ್ದು ಯಾಕೆ, ಅವನೇ ಏನಾದರೂ ನಿನಗೆ ಭಯವನ್ನು ಹುಟ್ಟಿಸಿದವನೇ? ಏನೇ ಇದ್ದರೂ ಈಗಿಂದೀಗಲೇ ನನಗೆ ಹೇಳು, ನಿನ್ನ ಭಯವನ್ನು ನಿವಾರಿಸಿಕೊಡ್ತೇನೆ. ಸುಕುಮಾರ ಸದ್ಗುಣವಂತ, ಸುಕುಮಾರ ಸದ್ಗುಣವಂತ, ಭೋರನಿ ದಯದೋರುತ್ತಲನ್ನೊಳು, ಭೋರನಿ ದಯದೋರುತ್ತಲನ್ನಲು ಸೆರಿದವೆಯ ನಿವಾರಣ ಮಾಡಿ, ಭೋರನಿ ದಯದೋರುತ್ತಲನ್ನೊಳು ಸೆರಿದವೆಯ ನಿವಾರಣ ಮಾಡಿ, ಬಾರಿದ ಹನುಮಂತ ಸುಕುಮಾರ ಸದ್ಗುಣವಂತ, ಭೋರನಿ ದಯದೋರುತ್ತಲನ್ನೊಳು ಸೆರಿದವೆಯ ನಿವಾರಣ ಮಾಡಿ, ಬಾರಿದ ಹನುಮಂತ. ಮಗನೇ, ಅಮ್ಮ, ಕುಮಾರ, ಬಾ ಬಾ ಬಾ, ಇಲ್ಲಿ ಬಾ. ಕ್ರೋಧಗೊಳ್ಳಬಾರ್ದು. ತಾಯಿಯಲ್ಲಿ ಮಗ ಸಿಟ್ಟು ಮಾಡಿಕೊಳ್ಳೋದು ಅಲ್ಲ, ಇವ ಯಾರೋ ಬಂದಿದ್ದಾನೆ. ಹೌದು, ಯಾವುದೋ ಒಬ್ಬ ಆಗಂತುಕ. ಇವನ ಕಾರಣದಿಂದಲೇ ತಾಯಿಗೆ ಭಯ ಹುಟ್ಟಿತು. ಆ, ಕಾರಣ ಹೌದು, ಆದ್ರೆ ಇವನಿಂದಲೇ ಅಂತಲ್ಲ. ಇವನೇ ಏನೋ ಮಾಡಿದ್ದಾನೆ ಅಲ್ಲ, ಪ್ರಾಣ ಸಂಬಂಧಿತವಾಗಿ ಹೌದು. ಹೌದು ಮಗನೇ. ಅಮ್ಮ, ಸದ್ಗುಣವಂತ ನಿನ್ನ ಮಗ ಅಲ್ವೇ, ನೀನೇ ಕಲಿಸಿದ್ದು. ತಾಯಿಗೆ ಸಾರ್ಥಕ್ಯವಾಗುವುದು ಬೆಳೆದ ಮಗ ತಾಯಿಯ ಒಂದು ಕೂಗಿಗೆ ತನ್ನ ಧ್ವನಿಯನ್ನ ಅರ್ಥೈಸಿಕೊಂಡು ಅಮ್ಮನಿಗೇನೋ ಆಗಿದೆ ಎಂಬುದಾಗಿ ಓಡೋಡಿ ಬಂದೆ ಅಲ್ಲ, ಅದು ನಿನ್ನ ಸದ್ಗುಣವನ್ನ ಎತ್ತಿ ತೋರಿಸ್ತದೆ ಅಪ್ಪ. ಕರುಳಿನ ಕರೆ ಅನ್ನುವುದು ಎಲ್ಲ ಕರೆಗಳಿಗಿಂತ ತೀವ್ರವಾಗಿ ಭಾವುಕವಾದ್ದಲ್ವೇ ಅಮ್ಮ? ಅದು ಮಕ್ಕಳು ಅಮ್ಮ ಎಂದಾಗ ನಾವು ಕೇಳಿದ್ದೇವೆ ಅಲ್ವಾ, ನಾವು ನೋಡ್ತೇವೆ. ಆದರೆ ಬೆಳೆದ ಮಗ ಒಂದು ಕೂಗಿಗೆ ಬಂದಿದ್ದಾನೆ ಅಂತ ಆದ್ರೆ
ಅದು ನನ್ನ ಸಾರ್ಥಕ್ಯ ಮಗನೇ. ಅಮ್ಮ, ಹಾ ಇವತ್ತು ಈ ದವಡೆ ಉಬ್ಬಿದ ಕಾರಣಕ್ಕಾಗಿ ನಾನು ಹನುಮಂತ. ಹಾ ನನ್ನ ಹುಟ್ಟಿಗೆ ವಾಯುದೇವ ಕಾರಣನಾಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ವಾಯುಪುತ್ರ. ಪುತ್ರ. ಆದರೂ ನನಗೂ ಪ್ರಿಯವಾದ ಹ್ಮ್ ಬೇರೆಯವರು ಆ ಹೆಸರಿನಿಂದಲೇ ನನ್ನನ್ನು ಕರೆದಾಗ ನನ್ನ ಸಂತೋಷಿಸುವುದು ಯಾವುದಕ್ಕೆ ಗೊತ್ತೇ? ಆಂಜನೇಯ ಹೇಳಬೇಕು ಅಲ್ವಾ ಮಗನೇ? ಆ, ಆ, ತಿಳಿಯದೆಯೋ ಹ್ಮ್ ಒಬ್ಬಾತ ಆಗುಂತಕ ಬಂದ ಅಂತ ಆದ್ರೆ, ಆ, ಪ್ರಾಣ ಭಿಕ್ಷೆಯನ್ನ ಕೇಳಿದ ಅಂತ ಆದ್ರೆ ಆ. ಏನು ಮಾಡಬೇಕು? ಓ, ಈ ನಾವೆಲ್ಲ ಮುಸ್ಸಂಜೆ ಹೊತ್ತಿನಲ್ಲಿ, ಹಾ ಈ ಮುಸ್ಸಂಜೆ ಹೊತ್ತಿನಲ್ಲಿ ಬಂದವ ಇವ ಪ್ರಾಣ ಭಿಕ್ಷೆಯನ್ನ ಬೇಡಿದ. ಅಲ್ಲ, ಯಾರು ಅಂತ ಮಾಡಿದೆ ಇವನನ್ನ? ನಾನು ಹೊರಟು ಹೆಚ್ಚು ಹೊತ್ತು ಆಗಿರ್ಲಿಲ್ಲ. ಹಾ ಬಹುಶಃ ನಾನು ಆ ಕಡೆಗೆ ಹೊರಡುತ್ತಲೇ ಇವ ಒಳ ಬಂದದ್ದಿರ್ಬೇಕು. ಹಾ ಹಾಗೆ ಆಗಿರುವುದು. ಬಂದವ ಏನು ಮಾಡಿದ? ಸಿಂಧು ನೃಪನಂತೆ. ಅಲ್ಲ, ಬಂದವ ಏನು ಮಾಡಿದವ? ಪ್ರಾಣ ಭಿಕ್ಷೆಯನ್ನ ಬೇಡಿದ. ನಿನ್ನ ಕಾಲ ಮೇಲೆ ಬಿದ್ದು. ಹಾ ಅದಕ್ಕೆ ನೀನು ರಾಮದಾಸರಲ್ವ ನಾವು? ಹಾಗಾಗಿ ಮುಸ್ಸಂಜೆ ಹೊತ್ತಿನಲ್ಲಿ ಯಾರೇ ಬಂದು ಏನನ್ನೇ ಯಾಚಿಸಿದರೂ ಕೊಡಬೇಕಾದ್ದು ಧರ್ಮ. ಅದರಲ್ಲಿಯೂ ಪ್ರಾಣ ಭಿಕ್ಷೆಯನ್ನು ಕೇಳಿದ ವ್ಯಕ್ತಿಗೆ ಪ್ರಾಣ ಭಿಕ್ಷೆಯನ್ನು ಕೊಡುವುದು, ಅಭಯದಾನವನ್ನು ಮಾಡುವುದು ಶ್ರೇಷ್ಠವಾದ್ದು ಅಲ್ವಾ? ಹನುಮಂತನ ತಾಯಿಯು ಅದನ್ನು ಮಾಡದಿದ್ರೆ ಮತ್ತೆ ಸಾಮಾನ್ಯದಲ್ಲಿ ಯಾವ ಬಡತಾಯಿ ಮಾಡ್ತಾಳೆ ಪ್ರಪಂಚದಲ್ಲಿ ಅದನ್ನು? ಅದೇ ಧೈರ್ಯ. ವಜ್ರ ಶರೀರಿಯೂ ಆಗಿದ್ದೀಯ. ಅವ ಬಂದು ಕೇಳಿದ ಕ್ಷಣಕ್ಕೆ ನೀನು ಪ್ರಾಣ ಭಿಕ್ಷೆಯನ್ನು ಕೊಡ್ತೇನೆ, ಹರನಾಣೆಯಾಗಿ ಪ್ರಾಣ ಭಿಕ್ಷೆಯನ್ನು ಕೊಡ್ತೇನೆ. ಶ್ರೇಷ್ಠವಾದ ಕಾರ್ಯವನ್ನೇ ಮಾಡಿದ್ಯಮ್ಮ. ಆದ್ರೆ ಅವನಿಗೆ ಈ ಭಯ ಯಾಕೆ ಹಾಗಾದ್ರೆ? ಆದ್ರೆ ಈ ಮಾತಿಗೂ ಭಯ, ನಂಬಿಕೆ ಬರಲಿಲ್ಲ. ಆ ನಂತರ ಹೇಳಿದ್ದು, ಮಗನಾದಂತಹ ಹನುಮನಾಣೆ ನಿನಗೆ ಪ್ರಾಣ ಭಿಕ್ಷೆಯನ್ನು ಕೊಡ್ತೇನೆ ಅಂತ ಹೇಳಿದೆ. ಆಗ ಅವ ನಿರಾಳನಾದ. ಅವ ಮಾತು ತೊಡಗಿಸಿದನೋ ನನ್ನ ಧ್ವನಿ ಅಡಗುತ್ತಾ ಬಂತು. ಯಾಕೆ? ಅವ ಆಮೇಲೆ ಅವ ತಾನು ಯಾರು ಏನು ಅಂತ ತೊಡಗಿದನು. ಯಾರಂತೆ ಅವ? ಸಿಂಧು ನೃಪನಂತೆ. ಶಕುಂತ ಎಂಬುದಾಗಿ ಅವನ ಹೆಸರು. ಸಿಂಧು ನೃಪಾಲ ಶಕುಂತ ಶಕುಂತ ಇರಬಹುದು. ನಾವು ಬೇಕಾದಷ್ಟು ತಿರುಗಾಟ ಮಾಡಿದವ್ರೆ. ಹಾಗಂದ್ರೆ ನಮ್ಮ ಹೆಚ್ಚಿನ ತಿರುಗಾಟ ಎಲ್ಲ ದಕ್ಷಿಣದತ್ತಲೇ ಆಯ್ತು. ಉತ್ತರದಲ್ಲಿ ಅಲ್ಲೆಲ್ಲ ನಾವು ಸಂಚಾರ ಮಾಡಿದ್ದಲ್ಲ. ಆದರೆ ಅವ ತನ್ನ ಪ್ರಜೆಗಳ ಒಳಿತಿಗಾಗಿ ಮೃಗ ಬೇಟೆಗೆ ಹೊರಟನಂತೆ. ಸರಿ, ಹೋಗಬೇಕಾದ್ದೆ ರಾಜನಾದವನು. ಅವನಿಗೆ ವ್ಯಸನವೂ ಹೌದು, ಕರ್ತವ್ಯವೂ ಹೌದು. ಹೋದರೆ ಏನಂತೆ? ಅಲ್ಲಿ ಬೇಟೆಯಾಡುತ್ತಾ ಪಕ್ಷಿ ಯುಗ್ಮಗಳಿಗೆ ಅವ ಬಾಣವನ್ನು ಬಿಟ್ಟನಂತೆ. ಪಕ್ಷಿ ಯುಗ್ಮಕ್ಕೆ ಬಾಣ ಬಿಟ್ಟ ಅಂದ್ರೆ 2 ಪಕ್ಷಿ. ಅದರಲ್ಲಿ ಒಂದು ಅಲ್ಲೇ ಅಸುನುಗಿತ್ತು, ಒಂದು ಮತ್ತೊಂದು ಪ್ರಾಣೋತ್ಕಟದ ಸ್ಥಿತಿಯಲ್ಲಿ ಹಾರುತ್ತಾ 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 ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋಗಿ ಬಿತ್ತಂತೆ ಮಗನೇ. ಓಹೋ, ಅವರು ಮಾಡುತ್ತಿರುವಂತಹ ಯಜ್ಞವನ್ನ ಆ ಯಜ್ಞಕ್ಕೆ ಬಿತ್ತು ಅಂತ ಆದ್ರೆ ಮಹಾಪರಾಧವಾಗಲಿಲ್ವಾ? ಆ ಸಂದರ್ಭದಲ್ಲಿ ಕ್ರೋಧಗೊಂಡಂತಹ ವಿಶ್ವಾಮಿತ್ರರು ಒಮ್ಮೆಲೆ ಈ ಪಕ್ಷಿಯ ಅಥವಾ ಈ ಯಜ್ಞಕ್ಕೆ ಕಂಟಕನಾದಂಥವನನ್ನ ತನ್ನ ಪ್ರಿಯ ಶಿಷ್ಯ ಅವನ ಮೂಲಕವಾಗಿ ಕೊಲ್ಲಿಸ್ತೇನೆ. ವಿಶ್ವಾಮಿತ್ರರ ಪ್ರಿಯ ಶಿಷ್ಯ ಅಂತ ಹೇಳಿದರೆ ಮಗ ಮತ್ಯಾರೂ ಅಲ್ಲ. ಸದಾಕಾಲ ನೀನು ಯಾವ ಜಪವನ್ನು ಅಲ್ಲ, ಹಿಂದೆ ನೀನು ಬಾಲನಿದ್ದಾಗ ನಿನಗೊದಗಿದಂತಹ ಶಾಪ ಅದರ ಮೋಚನೆಗೆಂಬುದಾಗಿ ನಾನು ಮಂತ್ರಿಸಿದ ಉಪದೇಶಿಸಿದಂತಹ ಮಂತ್ರ ಯಾವುದು ಹೇಳು? ರಾಮ ಮಂತ್ರವಲ್ವೋ? ಆ ಮೂಲಕವಾಗಿ ಅಲ್ವೋ ನೀನು ಈ ಎಲ್ಲ ಶಾಪ ವಿಮೋಚನೆಯಾಗಿ ರಾಮದೇವರ ದರ್ಶನವನ್ನೇ ಮಾಡಿಸಿದೆಯ. ಆದರೆ ಇಂದು ನಾನು ಆ ಮಂತ್ರ ಉಪದೇಶಿಸಿಯೇ ಮತ್ತೆ ನಿನ್ನನ್ನು ಆ ರಾಮದೇವರ ವಿರೋಧವನ್ನ ಕಟ್ಟಿಕೊಳ್ಳುವಂತಹ ಕಾರ್ಯವನ್ನು ನಾನು ಮಾಡಿಬಿಟ್ಟೆ ಮಗನೇ. ಅಂದರೆ ವಿಶ್ವಾಮಿತ್ರರು ರಾಮದೇವರಲ್ಲಿ ಹೇಳಿದ್ದು ಈತನನ್ನ ಕೊಲ್ಲಿಸ್ತೇನೆ, ರಾಮನ ಮೂಲಕವಾಗಿ ಈತನನ್ನ ಕೊಲ್ಲಿಸ್ತೇನೆ ಎಂಬುದಾಗಿ. ಅದೇ ಶಕುಂತನಿಗೆ ನೀನು
ಅಭಯ ಪ್ರದಾನ ಮಾಡಿ ಕೊಟ್ಟೆ ಬಿಟ್ಟೆ ಮಗನೇ, ಹನುಮಂತನಾಣಿಯಾಗಿ ರಕ್ಷಿಸ್ತೇನೆ ಅಂತ ಹೇಳಿ. ರಕ್ಷಿಸ್ತೇನೆ. ಹಾಗಾಗಿ ಈತನನ್ನ ಪಾಲಿಸುವ ಹೊಣೆ ನಿನ್ನದು ಮಗನೇ. ಹರ ಹರ ಹರನೇ ಹರನ ನಿನ್ನಾದರದಿ ತರಣಿ ಕುಲಜನೊಡನೆ ಹರನ ನಿನ್ನಾದರದಿ ತರಣಿ ಕುಲಜನೊಡನೆ ವೈರ ಧರಿಸುವೆ ಶೌರ್ಯ ಮೆರೆಸುವೆ ವೈರ ಧರಿಸುವೆ ಶೌರ್ಯ ಮೆರೆಸುವೆ ರಾಮ. ಶಿವನೇ, ನನ್ನ ಬದುಕಿನಲ್ಲಿ ಈ ಒಂದು ಸಂಗತಿ ಘಟಿಸಿ ಹೋಯ್ತಲ್ಲ. ಮಗ, ನನ್ನಮ್ಮ ಮುಸ್ಸಂಜೆ ಹೊತ್ತಿನಲ್ಲಿ ಕಾಲ ಮೇಲೆ ಬಿದ್ದವನಿಗೆ ನಿನ್ನ ಪ್ರಾಣವನ್ನು ನಾನು ರಕ್ಷಿಸಿಕೊಡ್ತೇನೆ, ನನ್ನ ಮಗನಾಣಿಯಾಗಿ ರಕ್ಷಿಸಿಕೊಡ್ತೇನೆ ಅಂತ ಭಾಷೆ ಕೊಟ್ಟಾದ ಮೇಲೆ ಗೊತ್ತಾದ. ಆ ಶಕುಂತನನ್ನು ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದವನು ಶ್ರೀರಾಮ ಅಂತ. ಅಮ್ಮ ಅಡಿಯಾಗಿದೆ. ಮಗನೇ ಹನುಮಂತ, ಇವನ ಪ್ರಾಣವನ್ನು ನಾವು ಸಂರಕ್ಷಿಸಿಕೊಡಬೇಕು, ನನ್ನ ಮಾತನ್ನು ನೀನು ಉಳಿಸಿಕೊಡಬೇಕು, ಮುಂದಿನ ಹೊಣೆಗಾರಿಕೆಯನ್ನು ನಿನಗೆ ಕೊಡ್ತಾ ಇದ್ದೇನೆ ಅಂದರೆ ತರಣಿ ವಂಶಜರ ವೈರವನ್ನು ಕಟ್ಟಿಕೊಂಡು, ಆ ರಾಮನ ವೈರವನ್ನು ಕಟ್ಟಿಕೊಂಡು ಈ ಶಕುಂತನ ಪ್ರಾಣವನ್ನು ನಾನು ರಕ್ಷಿಸಬೇಕಾಯಿತೆ. ಎಂತಹ ಒಂದು ವೈಚಿತ್ರ್ಯ ಇರಬೇಕಿದೆ. ಬಹುಶಃ ಆ ವ್ಯಕ್ತಿಯು ಹೊತ್ತನ್ನು ಸಾಧಿಸಿಯೇ ನಾನು ಇಲ್ಲಿಂದ ಹೊರಗೆ ಹೋದ ಮೇಲೆ ಒಳಗೆ ಬಂದ. ಎಲ್ಲಿಯಾದರೂ ನಾನು ಅಮ್ಮನ ಬಳಿಯಲ್ಲೇ ಇರುತ್ತಿದ್ದರೆ ಈ ಘಟನೆಗೆ ಅವಕಾಶವೇ ಇರಲಿಲ್ಲ. ಅಮ್ಮನಲ್ಲಿ ನಾನು ಸಿಟ್ಟು ಮಾಡ್ಲಿಕ್ಕೆ ಬರ್ತದ? ಯಾರವನು ಅಂತ ಮೊದಲು ವಿಚಾರ ಮಾಡಿ ಅವನ ವೃತ್ತಾಂತವನ್ನು ಕೇಳಿ ಆದ ಮೇಲೆ ನೀನು ಜೀವದಾನವನ್ನು ಮಾಡಬೇಕಿತ್ತು. ಬಂದಂತಹ ವ್ಯಕ್ತಿ ಒಳ್ಳೆಯವನು ಕೆಟ್ಟವನು, ಉಳಿಯಬೇಕಾದವನು ಅಥವಾ ಅಳಿಯಬೇಕಾದವನು ಎನ್ನುವುದನ್ನು ಯೋಚನೆ ಮಾಡದೆ ಉಳಿಸ್ತೇನೆ ಅಂತ ಹೇಳಿಬಿಟ್ರೆ ಅಮ್ಮ ಏನು ಸುಲಭವಾಗಿ ಮಗನೇ ಮುಂದಿನ ಹೊಣೆಗಾರಿಕೆ ನಿನಗೆ ಸೇರಿದ್ದು ಅಂತ ಹೇಳಿಬಿಟ್ಟು ನಾನೀಗ ಯೋಚನೆ ಮಾಡ್ತಾ ಇರೋದು, ಈ ಶಕುಂತ ನಮಗೆ ಯಾರೂ ಅಲ್ಲ, ನಮಗೆ ಎಲ್ಲವೂ ಆಗಿರ್ತಕ್ಕಂತಹ ಶ್ರೀರಾಮಚಂದ್ರ, ಆ ತರಣಿ ವಂಶಜ, ಅವನ ವಿರೋಧವನ್ನು ಕಟ್ಟಿಕೊಂಡು ಶಕುಂತನ ಪ್ರಾಣವನ್ನು ನಾವೀಗ ಉಳಿಸಬೇಕೇ. ಯಾವುದೇ ಕಾರ್ಯವನ್ನು ನಾವು ಮಾಡಬೇಕಾದರೆ ಅವಶ್ಯಕವೇ, ಅದರಿಂದಾಗುವ ಪ್ರಯೋಜನ ಏನು, ಅದರಿಂದಾಗುವಂತಹ ಪರಿಣಾಮ ಏನು, ಎಲ್ಲವನ್ನೂ ಯೋಚಿಸಿಕೊಂಡಾದ ಮೇಲೆ ಆ ಕಾರ್ಯವನ್ನು ನಾವು ಕೈಗೆತ್ತಿಕೊಳ್ಳಬೇಕು ತಾನೆ. ವಿಶ್ವಾಮಿತ್ರರಂಥವರು ಯಜ್ಞಕಂಟಕನೆಂದು ಇವನನ್ನು ತೀರ್ಮಾನಿಸುವಾಗ ಇವ ನಿಜಕ್ಕೂ ವೈದಿಕ ವಿರೋಧಿಯೇ ಇರಬೇಕು, ವದಾರ್ಹನೇ ಇರಬೇಕು. ಒಂದು ವೇಳೆ ಅಲ್ಲ ಅಂತ ಆಗುತ್ತಿದ್ರೆ ರಾಮದೇವರು ಒಪ್ಪುತ್ತಿದ್ರ? ಈಗ ರಾಮದೇವರು ಒಪ್ಪಿ ಆಗಿದೆ. 8 ದಿವಸಗಳ ಒಳಗೆ ಗುರುವಿನ ಆಜ್ಞೆಯಂತೆ ಶಕುಂತನ ತಲೆಯನ್ನು ನಾನು ಹಾರಿಸ್ತೇನೆ ಅಂತ ರಾಮದೇವರು ಒಪ್ಪಿ ಆಗಿದೆ ಅಂತ ಅಂದ ಮೇಲೆ ಪ್ರಪಂಚದಲ್ಲಿ ಯಾರು ಬದುಕಬೇಕು ಯಾರು ಬದುಕಬಾರದು ಇದು ನಮ್ಮಂಥವರ ಇಚ್ಛೆ ಅಲ್ಲ. ಇದನ್ನು ತೀರ್ಮಾನ ಮಾಡೋದು ಅಂಜನಾದೇವಿಯೋ ಅಲ್ಲ, ಆಂಜನೇಯನೋ ಅಲ್ಲ, ಅದು ರಾಮದೇವರ ಇಷ್ಟ. ರಾಮದೇವರು ಯಾರನ್ನು ಬದುಕಿಸಬೇಕು ಅಂತ ಯೋಚನೆ ಮಾಡ್ತಾರೆ, ಅವರನ್ನು ಬದುಕಿಸ್ತಾರೆ. ಇವನು ವದಾರ್ಹ ಎನ್ನುವುದನ್ನು ರಾಮದೇವರೂ ಒಪ್ಪಿ ಆದ ಮೇಲೆ ನಾವೀಗ ಇವನನ್ನು ರಕ್ಷಿಸುವಂಥ ಕೈಂಕರ್ಯಕ್ಕೆ ತೊಡಗಿಕೊಳ್ಳಬೇಕೇ? ಕೂಡದು. ಇದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಹಾಗಾದ್ರೆ? ನಮಗೆ ಎಂಥದ್ದು ಇಲ್ಲ. ಇಲ್ಲಿಯ ತನಕ ನಾವು ನಮ್ಮ ಸ್ವಂತದಲ್ಲಿ ನ್ಯಾಯ ತೀರ್ಮಾನ ಮಾಡಿಕೊಡ್ತೇವೆ, ಧರ್ಮ ಸಂಸ್ಥಾಪನೆಯನ್ನು ಮಾಡ್ತೇವೆ ಅಂತ ಹೊರಟವರೇ ಅಲ್ಲ. ಹಾಗೆ ಹೊರಟವರ ಕೈಯ ಆಯುಧಗಳು ನಾವಾಗಿದ್ದೇವೆ ಬಿಟ್ಟರೆ ನಾವೇ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತೇವೆ ಅಂತ ಹೊರಟದ್ದೇ ಇಲ್ಲ. ಹಾಗಾಗಿ ಇದು ನಮಗೆ ಪ್ರಯೋಜನಕ್ಕೂ ಅಲ್ಲ. ಇನ್ನು ಕೊನೆಯದ್ದು ಬಹಳ ಮುಖ್ಯ, ಪರಿಣಾಮ. ಇನ್ನು ಶಕುಂತಲ ಪ್ರಾಣವನ್ನು ರಕ್ಷಿಸಿಕೊಡ್ತೇನೆ ಅಂತ ನಾನೂ ಮುಂದೆ ಹೊರಟ್ರೆ ಪರ್ಯಾಯವಾಗಿ ರಾಮದೇವರ ವಿರೋಧಿ ನಾನಾಗ್ತೇನೆ. ಪ್ರಪಂಚದಲ್ಲಿ ಎಲ್ಲಿಯೂ ರಾಮ ವಿರೋಧ ಎನ್ನುವುದೇ ಇರಕೂಡದು. ಅಂಥದ್ದರಲ್ಲಿ ರಾಮಭಕ್ತನಾದಂತಹ ನಾನೊಬ್ಬ ರಾಮ ವಿರೋಧಿಯಾಗಿ ಬದಲಾಗಬೇಕೆ? ಯಾರ್ಯಾರು ರಾಮ ವಿರೋಧಿಗಳಿದ್ದಾರೋ ಅಂಥವರನ್ನು
ವಧೆ ಮಾಡಿದಂತಹ ನಾವು ಇವತ್ತು ರಾಮ ವಿರೋಧವನ್ನು ಕಟ್ಟಿಕೊಳ್ಳಬೇಕೆ? ನಮ್ಮ ತಾಯಿ ಹಿಂದೂ ಮುಂದನ್ನು ಅರಿಯದೆ ಹೀಗೊಂದು ಮಾತನ್ನು ಹನುಮಂತನ ಆಣೆಯಾಗಿ ಪ್ರಾಣರಕ್ಷಣೆ ಮಾಡ್ತೇನೆ ಅಂತ ಕೊಟ್ಟು ನನ್ನನ್ನೀಗ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಬಿಟ್ಲಲ್ಲ. ಒಂದು ಕಡೆಯಲ್ಲಿ ತಾಯಿ ಕೊಟ್ಟಂಥ ಮಾತಿನ ರಕ್ಷಣೆ, ಇನ್ನೊಂದು ಕಡೆಯಲ್ಲಿ ಅನವರವತವೂ ನಾನು ಧ್ಯಾನಿಸ್ತಕ್ಕಂಥ ರಾಮದೇವರ ಕೈಂಕರ್ಯ. ಇವತ್ತು ನಾನು ಏನು ಆಗಿದ್ದೇನೋ ಇದೆಲ್ಲವೂ ರಾಮದೇವರ ಕೃಪೆ. ಎಳವೆಯಲ್ಲಿ ನಾನು ಬಹಳ ಚುರುಕಾಕಿದ್ದೇನಂತೆ. ಅಷ್ಟೋ ಇಷ್ಟೋ ಎಷ್ಟೋ ಕಲಿತವ ಋಷಿಮುನಿಗಳು ಮಾಡ್ತಾ ಇದ್ದಂತಹ ಮಂತ್ರದ ಉಚ್ಚಾರಣೆಯಲ್ಲಿ ದೋಷವನ್ನು ಕಂಡು ಹಿಡಿದು ಅವರನ್ನು ಕೆಣಕಿ ಅವರಿಂದ ಶಾಪಕ್ಕೆ ಗುರಿಯಾಗಿದ್ದೇನಂತೆ. ಹಾಗೆ ಮಂಕು ಕವಿದವರ ಹಾಗೆ ತಲೆ ಕೆಟ್ಟವನ ಹಾಗೆ ಸಂಚರಿಸ್ತಾ ಇದ್ದವನು ರಾಮದೇವರ ಕೃಪಾದೃಷ್ಟಿಯಿಂದ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇನೆ. ರಾಮದೇವರಿಂದಲೇ ಇಷ್ಟ ಆಗಿರ್ತಕ್ಕಂತಹ ಇವತ್ತು ನಾನು ರಾಮದೇವರ ವಿರೋಧಕ್ಕೆ ತುತ್ತಾದೆ ಅಂತಾದರೆ ನನಗೆ ಅಸ್ತಿತ್ವವೇ ಇಲ್ಲ. ಶಿವನೇ, ಇದನ್ನೂ ಮಾಡಬೇಕು, ಅದನ್ನೂ ಮಾಡಬೇಕು, ಇದನ್ನೂ ಮಾಡಬಾರದು, ಅದನ್ನೂ ಮಾಡಬಾರದು. ರಾಮ ವಿರೋಧಿಯನ್ನು ಉಳಿಸಲೂಬಾರದು. ಹಾಗಂತ ತಾಯಿ ಕೊಟ್ಟಂಥ ಮಾತು ಹುಸಿಯಾಗಲೂಬಾರದು. ತಾಯಿಗಾಗಿಯೂ ಕರ್ತವ್ಯವನ್ನು ಮಾಡಬೇಕು, ದೈವಕ್ಕಾಗಿಯೂ ಕರ್ತವ್ಯವನ್ನು ಮಾಡಬೇಕು. ಎಂಥ ಧರ್ಮ ಸಂಕಟದಲ್ಲಿ ಸಿಕ್ಕಿಬಿದ್ದೆನಲ್ಲ, ಏನು ಮಾಡುವುದು? ಭಾವಿಸಿದರೆ ಭಾವಿಸಲು ನಿಗಮಾಗಮಗಳು ಬ್ರಹ್ಮಾದಿ ದೇವರು ಮಾತ್ರವೇ ಪರದೈವ. ಖಂಡಿತಕ್ಕೂ ಹೌದು. ಬ್ರಹ್ಮಾದಿ ದೇವರು ಮಾತ್ರವೇ ಪರದೈವ ಎಂದೆನುತ ಕೋವಿದರ ಮತವಿರುವುದು. ದೈವ ಕ್ರೋಧ ಗಂಜಿ ಮಾತ್ರ ವಚನ ಮೀರಿದರೆ, ದೈವ ಕ್ರೋಧ ಗಂಜಿ ಮಾತ್ರ ವಚನ ಮೀರಿದರೆ ಆಗಂ ಸುತರದೋಗತಿ ಅಧೋಗತಿ ಗಿಳಿವರಂದದಲ್ಲಿ ವಸುಧೆಯ ರಸನ ನಾನಾ ಪ್ರಕಾರದಳು ಕಾವುದೇ ಕರ್ತವ್ಯ. ಹೌದೌದು. ಈ ವಸುದೆಯ ರಸನ ನಾನಾ ಪ್ರಕಾರದಳು ಕಾವುದೇ ಕರ್ತವ್ಯ ಎಂದು ನಿರ್ಧರಿಸಿ ಮಾತೆಯೊಡನಿಂತೆಂದನು, ಮಾತೆಯೊಡನಿಂತೆಂದನು. ನಿಜವಾಗಿಯೂ ಇದೊಂದು ಧರ್ಮ ಸಂಕಟ. ಸಾಮಾನ್ಯರು ಸಾಮಾನ್ಯ ಸಂದರ್ಭಗಳಲ್ಲಿ ಧರ್ಮ ಸಂಕಟದಲ್ಲಿ ಸಿಕ್ಕಿಬಿಟ್ಟೆ ಅಂತ ಹೇಳ್ತಾರೆ. ಅದು ಎಂಥದ್ದು ಆಗಿರುವುದಿಲ್ಲ. ನಿಜವಾದ ಧರ್ಮ ಸಂಕಟ ಏನು? ಅದೂ ಧರ್ಮ ಇದೂ ಧರ್ಮ ಆಗುವಾಗ ಯಾವ ಧರ್ಮವನ್ನು ನಾವು ನಡೆಸಬೇಕು ಅಂತ ಅಲ್ವೇ? ಒಂದೆಡೆಯಲ್ಲಿ ತಾಯಿಗಾಗಿ ಮಾಡಬೇಕಾದಂಥ ಕರ್ತವ್ಯ, ಮಗನಾಗಿ ನಾನು ಚರಿಸಬೇಕಾದಂಥ ಧರ್ಮ. ಇನ್ನೊಂದೆಡೆಯಲ್ಲಿ ಪ್ರಭುವಿಗಾಗಿ ದೈವಕ್ಕಾಗಿ ನಾನು ಮಾಡಬೇಕಾದಂಥ ಕರ್ತವ್ಯ. ಎಲ್ಲಿ ತಪ್ಪಿದರೂ ಒಂದಲ್ಲ ಒಂದು ದ್ರೋಹಕ್ಕೆ ನಾನೀಗ ಗುರಿಯಾಗಬೇಕು. ತಾಯಿಯ ಮಾತನ್ನು ನಡೆಸಿಕೊಡ್ಲಿಲ್ಲ ಅಂತಾದರೆ ಮಾತೃದ್ರೋಹ. ಶಾಸ್ತ್ರ ಏನು ಹೇಳುತ್ತದೆ? ಜೀವಿಯಾದವನು ಪ್ರಪಂಚದಲ್ಲಿ ಯಾರ ಋಣವನ್ನಾದರೂ ತೀರಿಸಬಹುದಂತೆ, ಮಾತೃ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿಯೂ ಪ್ರಪಂಚಕ್ಕೆ ಕಾಣಿಸಿಕೊಟ್ಟಂಥ ತಂದೆ ತಾಯಿಗಳಿಗಾಗಿ ಮಕ್ಕಳು ಎಷ್ಟು ಮಾಡಿದರೂ ಕಡಿಮೆ. ನಾನು ಮಾಡಿದ್ದು ಹೆಚ್ಚಾಯಿತು ತಂದೆ ತಾಯಿಗಳಿಗಾಗಿ ಅಂತ ಯಾವ ಮಗನೂ ಹೇಳುವ ಹಾಗೆ ಇಲ್ಲ. ಅದರೊಳಗೆ ಒಂದು ತುಲನಾತ್ಮಕವಾದಂಥ ಒಂದು ಶಾಸ್ತ್ರವಾಕ್ಯ ಅಂತ ಹೇಳಿದರೆ, ತಂದೆಗಿಂತಲೂ ತಾಯಿಯಾದವಳು 10 ಪಟ್ಟು ಹೆಚ್ಚಿನ ಗೌರವಕ್ಕೆ ಅರ್ಹಳಾದವಳು. ಪಿತಾರ್ ದಶಗುಣ ಮಾತ. ತನ್ನ ಪ್ರಾಣವನ್ನೇ ಒತ್ತೆಯಾಗಿಟ್ಟು ಮಗನನ್ನು ತಾಯಿಯಾದವಳು ಭೂಮಿಗೆ ತರ್ತಾಳೆ. ಸಂದರ್ಭದಲ್ಲಿ ಎಲ್ಲ ಸಂಬಂಧಗಳನ್ನು ಕಳ್ಕೊಳ್ಳಬಹುದು. ಒಬ್ಬ ಸನ್ಯಾಸಿಯಾಗುವತ್ತ ಹೊರಟಾಗ ಅವನ ಗೋತ್ರ ಸೂತ್ರ ನಾಮಧೇಯ ಎಲ್ಲವನ್ನೂ ಕಳ್ಕೊಂಡರೂ
ತಾಯಿಗಾಗಿ ಅವನು ಮಾಡಬೇಕಾದ ಹಾಗೆ ಉಳ್ಕೊಳ್ತದೆ. ಇಂತಹ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಮಗನಾದಂಥ ನಾನು ತಾಯಿಯ ಮಾತಿಗೆ ತಪ್ಪಿ ನಡೀಲಿಕ್ಕೆ ಸಾಧ್ಯವೇ? ತಾಯಿಗಾಗಿ ನಮ್ಮ ದೇವರ ಹಿಂದೆ ಎಷ್ಟೆಲ್ಲ ಮಾಡಿ ತೋರಿಸಲಿಲ್ಲ ಪ್ರಪಂಚದಲ್ಲಿ. ಹಾಗಿರುವಾಗ ಖಂಡಿತಕ್ಕೂ ನಾನು ತಾಯಿಯ ಮಾತಿಗೆ ಹುಸಿಯನ್ನು ತರಬಾರದು, ಮಾತೃದ್ರೋಹವನ್ನು ಮಾಡಬಾರದು. ಸರಿ, ಮಾತೃದ್ರೋಹವನ್ನು ಮಾಡಬಾರದು ಅಂತ ತಾಯಿಯ ಮಾತನ್ನು ನಡೆಸೋಣ ಅಂತ ಹೊರಟರೆ ಇದು ದೈವದ್ರೋಹ, ರಾಮ ವಿರೋಧಿಯ ರಕ್ಷಣೆ, ರಾಮನ ಮಾತನ್ನು ಹುಸಿಯಾಗುವ ಹಾಗೆ ಮಾಡೋದು. 8 ದಿವಸಗಳ ಒಳಗೆ ಗುರುಗಳಿಗೆ ಕೊಟ್ಟಂತ ಮಾತಿನಿಂದ ಶಕುಂತನ ತಲೆಯನ್ನು ಹಾರಿಸದೇ ಇದ್ದರೆ ಮುಂದಿನ ನಮ್ಮಂಥವ್ರು ಕೇಳುವುದು ಬೇಡ. ರಾಮದೇವರ ಬದುಕಿನಲ್ಲಿ ಇಂಥದ್ದೊಂದು ಆಗದಿದ್ದರೆ ಎನ್ನುವ ಸಂಗತಿಯೇ ಇಲ್ಲ. ಏನೂ ಆಗಬಹುದು ಪ್ರಪಂಚದಲ್ಲಿ, ಅಲ್ಲೋಲ ಕಲ್ಲೋಲ. ಪ್ರಪಂಚಕ್ಕೆ ಏನಾಗ್ತದೋ ಹನುಮಂತ ದೈವದ್ರೋಹಿ ಆಗುವುದಿಲ್ಲವೇ? ದೈವದ್ರೋಹಿಯಾಗಲೋ ಮಾತೃದ್ರೋಹಿಯಾಗಲೋ? ದೈವಕ್ಕೆ ಹಲವು ನೆಲೆಗಳುಂಟು, ಹಲವು ಮುಖಗಳುಂಟು. ತ್ರಿಮೂರ್ತಿಗಳೇ ದೇವರು, ಹೌದು, ಬ್ರಹ್ಮದೇವರು, ಶಿವದೇವರು ಎಲ್ಲವೂ ಹೌದು. ಆದರೆ ತಾಯಿ ಒಬ್ಬಳೇ ಅಲ್ವೇ? ಏನು ಮಾಡೋದೀಗ? ಎಲ್ಲಿಯೋ ಋಷಿಮುನಿಗಳು ಧರ್ಮ ಜಿಜ್ಞಾಸೆಯನ್ನು ಮಾಡುವಾಗ ಆಡಿದ ಮಾತು ನನಗೀಗ ನೆನಪಾಗ್ತದೆ. ದೈವದ್ರೋಹವನ್ನು ಮಾಡಿದವನಿಗಾದರೂ ಮುಂದೆ ಪರಿಹಾರಕ್ಕೆ ಅವಕಾಶ ಉಂಟು, ಏನೋ ಒಂದು ಪ್ರಾಯಶ್ಚಿತ್ರ. ಆದರೆ ಮಾತೃದ್ರೋಹವನ್ನು ಮಾಡಿದವನಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ. ಅಲಂಘ್ಯ. ನಮಗೆ ಲಂಘ್ಯವನ್ನು ಲಂಘಿಸುವುದಕ್ಕೆ ಗೊತ್ತಿದೆ, ಹಿಂದೆಲ್ಲ ಹಾರಿ ನೋಡಿದ್ದೇವೆ. ಅಲಂಘ್ಯವಾದದ್ದನ್ನು ಇಲ್ಲಿಯ ತನಕ ನಾನು ಮಾಡಲಿಲ್ಲ, ಮಾಡಲಿಕ್ಕೂ ಆಗುವುದಿಲ್ಲ. ಇದುವೇ ಸರಿ. ಎಷ್ಟು ಯೋಚನೆ ಮಾಡಿದ್ರು ಕೊನೆಗೆ ಇಷ್ಟಕ್ಕೆ ಬಂದು ನಿಲ್ಲಬೇಕು. ಭಾವಿಸಿದರೆ ನಿಗಮಾಗಮಗಳಲ್ಲಿ ಮಾತೃವೇ ಪರದೈವವೆಂದು ಸಾರಿಯುವುದು. ಸಂದರ್ಭದಲ್ಲಿ ದೈವದ್ರೋಹ ಸಂಭವಿಸುವುದಾದರೂ ತಾಯಿಗಾಗಿ ನಾನು ಮಾಡಿದ ಸೇವೆ, ಆ ಪುಣ್ಯ ಇಲ್ಲಿ ನನ್ನ ಸಂರಕ್ಷಣೆಯನ್ನು ಮಾಡಿತು. ಅದೇ ಇಲ್ಲಿ ಪುಣ್ಯ ಸಂಪಾದನೆ ಮಾಡಿ ಆ ಪಾಪವನ್ನು ತೊಳ್ಕೊಳ್ತೇನೆ ಆಗುವುದಲ್ಲ. ಆದ್ದರಿಂದ ದೈವದ್ರೋಹಕ್ಕಂಜಿ ಮಾತೃದ್ರೋಹವನ್ನು ಮಾಡುವವನು ಅಲ್ಲವೇ ಅಲ್ಲ. ಏನಾದರಾಗಲಿ ಅಂತೆ ನಾನಾ ಪ್ರಕಾರಗಳಿಂದ ಆ ಶಕುಂತನನ್ನು ರಕ್ಷಿಸಿ ತಾಯಿಯ ಮಾತನ್ನು ನಡೆಸುವುದೇ ನನಗೀಗ ಕರ್ತವ್ಯ. ನಾನಿಷ್ಟು ಯೋಚನೆ ಮಾಡುವಾಗ ಅಮ್ಮನ ಮುಖ ನೋಡಿದರೆ ಹನುಮಂತ ಏನು ಹೇಳುತ್ತಾನೋ, ಹನುಮಂತ ಒಪ್ತಾನೋ ಬಿಡ್ತಾನೋ ಅಂತ ಪಾಪ ಅವಳು ಆತಂಕದಲ್ಲಿದ್ದಾಳೆ. ಮೊದಲು ಅವಳಿಗೊಂದು ಸಮಾಧಾನ ಹೇಳಬೇಕು. ಅಮ್ಮ ನಾನು ಬಹಳಷ್ಟು ಹೊತ್ತು ಯೋಚಿಸಿದ್ದನ್ನು ನೋಡಿ ನೀನು ಹನುಮಂತ ಏನು ಹೇಳ್ತಾನೋ ಎನ್ನುವ ಆತಂಕದಲ್ಲಿದ್ದಿ. ಅಮ್ಮ ನೀನೇ ಹೇಳಿದ್ದು ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಅಲ್ವಾ ಅಮ್ಮ? ಜೊತೆಗೆ ನಾನು ಕೊಟ್ಟಂತಹ ಮಾತು ಇವೆರಡೂ ನಿನಗೆ ಯಾವ ಪರಿಣಾಮ ಬೀರಿತು? ಒಮ್ಮೆ ನೀನು ಮಾತಾ ರಾಮೋ ಎಂಬುದಾಗಿ ಆ ಕಡೆಯತ್ತ ಹೋದರೆ ನನ್ನ ಪರಿಸ್ಥಿತಿ ಏನು? ಅಮ್ಮ, ಯಾವುದೇ ವ್ಯಕ್ತಿ ಕೊನೆಗೆಷ್ಟು ಕಲಿತರೂ ಮೊದಲ ಮಾತನ್ನು ಮರೆಯಲಿಕ್ಕೆ ಕೂಡದಲ್ಲ. ಸುರೇಂದ್ರ ವ್ಯಾಕರಣವನ್ನು ನಾನು ಕಲಿತು ಬಂದಿದ್ದೇನೆ, ಆದರೆ ನನಗೆ ಮೊದಲ ಪಾಠ ಹೇಳಿದವಳು ನೀನೇ. ನಿನ್ನದೇ ಪಾಠಶಾಲೆ ಮೊದಲು. ಅಮ್ಮ, ಎಲ್ಲಿಯ ತನಕ ಅಂಜನೆಯನ್ನು ಗೌರವಿಸ್ತೇನೋ ಅಲ್ಲಿಯ ತನಕ ನಾನು ಆಂಜನೇಯ. ಅಮ್ಮ, ನೀನು ಯೋಚನೆ ಮಾಡಬೇಡ. ಮತ್ತೆ ಮಗನೇ, ಎಂತೆಂಥದೋ ಸಂಕೀರ್ಣ ಸಂಬಂಧ ಪರಿಸ್ಥಿತಿ ಬಂದು ಹೋಗ್ತದೆ ಜೀವನದಲ್ಲಿ. ನೋಡಿದ್ಯಾ, ಆ ಕಾಲದಲ್ಲಿ ಮಂಕು ಕವಿದ ಮಗನಿಗೆ ನೀನು ಹೇಳಿದ್ದು, ಮುಂದೊಂದು ದಿವಸ ಪಂಪಾ ತೀರದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ ದರ್ಶನದಿಂದ ನಿನ್ನ ಬದುಕು ಉಜ್ವಲವಾಗ್ತದೆ ಅಂತ. ರಾಮದೇವರನ್ನು ನನಗೆ ತೋರಿಸಿದ್ದೇ ನೀನು. ಮತ್ತೆ ಕಳೆಯುವ ಪರಿಸ್ಥಿತಿಯೂ ತಂದದ್ದು ನಾನೇ. ರಾಮನನ್ನು ದೈವವೆಂದು ತೋರಿಸಿದ ನೀನೇ
ಇವತ್ತು ಸಂದರ್ಭದಲ್ಲಿ ಓ ಅವನೇ ನಿನ್ನ ವಿರೋಧಿ ಅಂತ ಹೇಳುವ ಪರಿಸ್ಥಿತಿ ಬಂದು ಆಯ್ತು. ಅದೇ ಖೇದ ಮಗನೇ. ಅಮ್ಮ, ಯೋಚನೆ ಮಾಡಬೇಡ. ಎಂತಹ ಪರಿಸ್ಥಿತಿಯೇ ಬರಲಿ, ಆ ಶಕುಂತನನ್ನು ನಾನು ರಕ್ಷಿಸಿಕೊಡ್ತೇನೆ. ಎಂತಹ ಪರಿಸ್ಥಿತಿ ಬಂದಿತ್ತು, 8 ದಿವಸಗಳ ಅವಧಿ ಅವನಿಗಿರೋದು. ಹೌದು, ನಾವು ಈ ನಮ್ಮ ಅಂಜನಾದ್ರಿಯಲ್ಲಿಯೇ ನಮ್ಮ ಮನೆಯೊಳಗೆ ಅವನನ್ನು ಸುರಕ್ಷಿತವಾಗಿ ಇರಿಸಿಕೊಂಡ್ರು. ರಾಮದೇವರಿಗೆ ಗೊತ್ತಾದೀತು. ಗೊತ್ತಾದರೂ ಚಿಂತಿಲ್ಲ, ಬಿಟ್ಟು ಕೊಡುವುದಿಲ್ಲ. ನೀನು ಹೇಳಿದೆಯಲ್ಲ, ಮಾತಾರಾಮೋ ಅಂತಲೂ ಹೇಳಲಿಕ್ಕೆ ತೊಡಗಿದ್ದಿ, ಮತ್ತು ಅಲ್ಲಿಯೇ ನಿಂತರೆ ನನಗೇನು ಅಂತ. ಅದನ್ನೂ ಇಟ್ಟುಕೊಳ್ತೇನೆ, ಹಾಗಂತ ನಿನ್ನನ್ನು ಬಿಟ್ಟುಕೊಳ್ಳದೆ ಇಟ್ಟುಕೊಳ್ತೇನೆ. ಅಮ್ಮ, ಯೋಚನೆ ಮಾಡಬೇಡ. ಹಾಗಂತ ಒಂದು, ಇವತ್ತು ನಾವು ಇಂತಹ ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದು ಇವನ ಕಾರಣದಿಂದ. ಹೌದಾ? ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ವ್ಯಕ್ತಿಯಾದವನು ಬದುಕುವುದಕ್ಕಾಗಿ ಏನೂ ಮಾಡ್ತಾನೆ. ಅವ ಮಾಡಿದ್ದು ಅದೇ. ನಾನು ಇಲ್ಲಿಂದ ಹೊರಗೆ ಹೋಗುವ ತನಕ ಕಾದು ಯಾರೋ ಸರಿಯಾಗಿ ಅವನಿಗೆ ಹೇಳಿಕೊಟ್ಟಿದ್ದಾರೆ. ಅಲ್ಲ, ಅವ ಮತ್ತೆ ಉತ್ತರದಿಂದ ಇಲ್ಲಿಯವರೆಗೆ ಬಂದಲ್ಲ. ಅದೇ ಅವನ ಬದುಕಿನ ಸಮಸ್ಯೆಗೆ ಯಾರೋ ಉತ್ತರ ಕೊಟ್ಟು ಕಳಿಸಿದ್ದಾರೆ. ಆಗಿರ್ಬೋದು. ಅಮ್ಮ, ಅವನಿಗಾಗಿ ನಾವು ಇಷ್ಟೆಲ್ಲ ಮಾಡ್ತೇವೆ, ನಮ್ಮ ಬದುಕನ್ನೇ ಪಣವಾಗಿಟ್ಟು ಸವಾಲಿಗೊಟ್ಟಿಕೊಳ್ತಾ ಇದ್ದೇವೆ. ಅದರ ಬೆಲೆ ಅವನಿಗೆ ಗೊತ್ತಾಗಬೇಕು. ನಾವು ಎಂತಹ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅವನಿಗೆ ಗೊತ್ತಾಗಬೇಕು. ಅವನಿಗಿನ್ನು ಪಾಪ ರಾಮದೇವರು ಅಂತ ಯಾರು ಅಂತ ಗೊತ್ತಿದೆಯೋ ಇಲ್ಲವೋ. ಒಬ್ಬ ರಾಜ, ಒಬ್ಬ ಪರಾಕ್ರಮಿ, ಇಷ್ಟೇ ಅಂತ ತಿಳ್ಕೊಂಡಿದ್ದಿರ್ಬೋದು. ಮೊದಲು ಅವನಿಗೆ ರಾಮದೇವರನ್ನು ನಾವು ಪರಿಚಯಿಸಬೇಕು. ಅವನಿಗೊಂದು ಮಾತು ಹೇಳ್ತೇನೆ, ಅವನನ್ನು ರಕ್ಷಿಸುವುದು ಅಂಜನೆಯ ಮಾತಲ್ಲ, ಹನುಮಂತನ ಪರಾಕ್ರಮ ಅಲ್ಲ. ಅವನನ್ನು ರಕ್ಷಿಸಬೇಕಾದ್ದು ರಾಮ ಮಂತ್ರ, ಅದನ್ನು ನಾವು ಸ್ಮರಿಸಬೇಕು. ಅದಕ್ಕಾಗಿ ಸ್ಮರಿಸಯ್ಯ ರಾಮ ಮಂತ್ರ. ನಿನ್ನ ಮರಣ ಭೀತಿಯ ಪರಿಹರಿಸುವುದಿ ಮಂದ. ನಿನ್ನ ಮರಣ ಭೀತಿಯ ಪರಿಹರಿಸುವುದಿ ಮಂದ್ರ. ಸ್ಮರಿಸೋ ರಾಮ ಮಂತ್ರ. ಜಗತಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ. ಜಗತಿ ವಾಲ್ಮೀಕಿಯ ಜಗತಿ ವಾಲ್ಮೀಕಿಯ ಉದ್ಧರಿಸಿದ ಜಗತಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ. ಬಗೆ ಬಗೆ ದುರಿತವ ಸುಡುವ ಮಂತ್ರ. ದುರಿತವ ಸುಡುವ ಮಂತ್ರ. ಸ್ಮರಿಸೋ ಆ
ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ಸ್ಮರಿಸು ರಾಮ ಮಂತ್ರ ಸ್ಮರಿಸು ರಾಮ ಮಂತ್ರ ಸ್ಮರಿಸು ನೀ ರಾಮ ಮಂತ್ರ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವುದೇ ಮಂತ್ರ ರಾಮ. ಅಯ್ಯ ಶಕುಂತ, ಯಾವ ಸಿಂಧು ದೇಶವೋ ನೀನು ಯಾರೋ ಯಾರ ಮಗನೋ ಯಾವುದು ನಮಗೆ ಸಂಬಂಧ ಇಲ್ಲ. ನಿನ್ನ ಹಿನ್ನೆಲೆ ಮುನ್ನೆಲೆಗಳು ಅರ್ಥ ಆಗದೇ ಇದ್ರೂ ನಿನ್ನ ಪ್ರಾಣ ಸಂರಕ್ಷಣೆ ಹೊಣೆಗಾರಿಕೆಯನ್ನು ಇವತ್ತು ನಾವು ತಾಯಿ ಮಗ ವಹಿಸಿಕೊಂಡಿದ್ದೇವೆ. ಹಾಗಂತ ಇದಕ್ಕೆ ಒಂದಷ್ಟು ಪಾತ್ರತ್ವವಾದರೂ ನಿನ್ನದು ಬೇಕು. ಈಗ ನೀನು ರಾಮ ವಿರೋಧಿಯಾಗಿ ಬಂದಿದ್ದಿ. ರಾಮ ವಿರೋಧಿಯಾಗಿರುವ ಸ್ಥಿತಿಯಲ್ಲಿಯೇ ನೀನು ಇದ್ದರೆ ನಿನ್ನ ಪ್ರಾಣ ರಕ್ಷಣೆಯನ್ನು ನಾವು ಮಾಡುವುದು ಕೂಡ ಅಪಚಾರವಾದೀತು. ಯಾರು ಹೇಳಿದರು ನಿನಗೆ ಅಂಜನಾದ್ರಿಗೆ ಹೋಗು, ಅಂಜನಾದೇವಿಯ ಕಾಲಿಡಿ, ಆ ಹನುಮಂತನ ಕಾಲಿಡಿ, ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಏನೇನೋ ಮಾಡ್ಲಿಕ್ಕೆ ಹೊರಟಿದ್ದೀಯಲ್ಲ ಮೂರ್ಖ. ಪ್ರಪಂಚದಲ್ಲಿ ಪ್ರಾಣ ರಕ್ಷಣೆ ಆಗಬೇಕು ಅಂತ ಆದರೆ ಇನ್ಯಾವುದು ಬೇಡ, ಸ್ಮರಿಸಯ್ಯ ರಾಮ ಮಂತ್ರ. ಪ್ರಪಂಚದಲ್ಲಿ ಎಂತೆಂತಹ ಅದ್ಭುತಗಳನ್ನು ಸಾಧಿಸಿದಂತಹ ಮಂತ್ರ ಅದು. ಅದನ್ನು ತಾರಕ ಮಂತ್ರ ಎನ್ನುವುದಾಗಿ ವೇದವಿದರೆಲ್ಲ ಹಾಡಿ ಹೊಗಳಿದ್ದಾರೆ. ಜಗದಿ ವಾಲ್ಮೀಕಿಯನ್ನು ಉದ್ಧರಿಸಿದ ಮಂತ್ರ. ರಾಮ ಅಂತ ಹೇಳಲಿಕ್ಕೆ ಬರೆದಿದ್ದವರಿಗೆಲ್ಲ ಮರವನ್ನು ತೋರಿಸಿ ರಾಮ ರಾಮ ಮರ ಮರ ಅಂತ ಹೇಳಿ ಅಭ್ಯಾಸ ಮಾಡಿಸಿ ಅಂಥವರು ಕೂಡ ಬದುಕಿನಲ್ಲಿ ಅಭ್ಯುದಯವನ್ನು ಹೊಂದಿದಂತಹ ಮಂತ್ರ. ಸಾಮಾನ್ಯರನ್ನು ಬಿಡೋಣ, ದೇವಾನುದೇವತೆಗಳು ಬ್ರಹ್ಮನೇ ಮೊದಲಾದವರು ಕೂಡ ಭಕ್ತಿಯಿಂದ ಸ್ಮರಿಸುವಂತಹ ಮಂತ್ರ. ಆ ಮಂತ್ರವನ್ನು ಜಪಿಸಿದವರಿಗೆ ಬದುಕಿನಲ್ಲಿ ಯಾವ ಸೋಲೆ ಇಲ್ಲ. ಅಯ್ಯ, ಇಷ್ಟು ದಿವಸ ನೀನು ಏನು ವೇದಾಧ್ಯಯನ ಮಾಡಿದ್ದಿ, ಯಾವ ಭಕ್ತಿಭಾವ ನಿನ್ನಲ್ಲಿತ್ತು ನಮಗೆ ಗೊತ್ತಿಲ್ಲ. ಇನ್ನೊಂದು 8 ದಿವಸ ಆದರೂ ನಾವು ಹೇಳಿದ ಮಾತು ಕೇಳು. ನಿನ್ನ ಪ್ರಾಣ ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೊರಟಂತಹ ಹನುಮಂತನ ಪರಾಕ್ರಮ ನಿನ್ನನ್ನು ಕಾಯುವುದಲ್ಲ. ಈಗಲೇ ನೀನು ತೊಡಗಿ ಆರಂಭಿಸುವಂತಹ ರಾಮ ಮಂತ್ರದ ಸ್ಮರಣೆಯ ಪುಣ್ಯ ಅದು ನಿನ್ನನ್ನು ರಕ್ಷಿಸಬೇಕು. ಪ್ರಾಣಭೀತಿಯ ಕಳೆವ ಮಂತ್ರವಯ್ಯ ಅದು. ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ, ನಿನ್ನದ್ದು ಅಂತ ಸ್ವಂತ ಬಂಡವಾಳ ಅಂತ ಏನಾದರೂ ಹಾಕಬೇಕೋ ಬೇಡೋ ನೀ ಉದ್ಯಮಕ್ಕೆ? ಎಲ್ಲ ಬೇರೆಯವರ ಬಂಡವಾಳದಲ್ಲೇ ಮಾಡುವುದಾಗಿ ಬಿಟ್ಟರೆ. ಆದ್ದರಿಂದ ಹೇಳೋದು, ನಿಷ್ಠೆಯಿಂದ ನೀನು ರಾಮನಾಮವನ್ನು ಭಜಿಸುತ್ತಾ ನಿರಾತಂಕವಾಗಿ ನಮ್ಮ ಈ ಮನೆಯಲ್ಲಿ ಇರು. ಎಂತೆಂಥವರಿಗೋ ಎಂತೆಂಥದೋ ಅದ್ಭುತಗಳನ್ನು ಮಾಡಿದಂಥ ರಾಮ ಮಂತ್ರ ನಿನ್ನ ಬದುಕಿನಲ್ಲೂ ಅದ್ಭುತವನ್ನು ಮಾಡಿತು. ಸುಮ್ಮನೆ ಅವರಿವರು ಪ್ರಾಣ ರಕ್ಷಣೆ ಮಾಡಿಕೊಡ್ತೇನೆ ಅಂತ ಹೇಳಿ ಬದುಕುವುದಲ್ಲ, ಸ್ವಂತ ಧೈರ್ಯದ ಮೇಲೆ ಬದುಕನ್ನು ಕಟ್ಟಿಕೊಳ್ಳುವುದು ಕಲಿ. ಈಗ ಹೆಚ್ಚು ಮಾತು ಬೇಡ, ನಿನ್ನ ಪ್ರಾಣ ರಕ್ಷಣೆ ಹೊಣೆ ನಮ್ಮದ್ದು. ಒಂದೇ ಕೆಲಸ ನಿನಗೆ ಇನ್ನು 8 ದಿವಸ ಮಾಡಲಿಕ್ಕೆ, ರಾಮನಾಮವನ್ನು ಜಪಿಸುತ್ತಾ ಕುಳಿತುಕೋ ನೀನು ಒಂದು ಮೂಲೆಯಲ್ಲಿ. ಅಮ್ಮ, ಅವನಿಗೆ ಹೇಳಬೇಕಾದ್ದನ್ನು ಸೂಕ್ಷ್ಮದಲ್ಲಿ ಹೇಳಿ ಆಯಿತು. ಈಗ ನಿನ್ನಿಂದ ಒಂದು ಕೆಲಸ ಆಗಬೇಕು. ನನ್ನಿಂದಲ? ನಾನು ರಾಮದೇವರ ಸುದ್ದಿ ಪೂರ್ಣ ನಿನ್ನ ಹತ್ರ ಹೇಳಲಿಲ್ಲ, ಇಷ್ಟು ದಿವಸ ನಾನು ಹೇಳಲಿಲ್ಲ. ಏನು ರಾಮ ಅಂತಂದ್ರೆ ಸಾಮಾನ್ಯ ಅಂತ ಮಾಡಿದ್ದೀಯ ನೀನು? ಹೌದು. ಭ್ರೂಭಂಗ ಮಾತ್ರದಿಂದಲೇ ಪ್ರಪಂಚದಲ್ಲಿ ಏನನ್ನೂ ಸಾಧಿಸಬಲ್ಲಂತಹ ಅದ್ಭುತ ವ್ಯಕ್ತಿ ಅಲ್ಲ, ಶಕ್ತಿ ಅದು. ಅಮ್ಮ, ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೆ. ವಾಲಿ ಎಂಥವನು ಹೇಳು?
ಮಹಾಪರಾಕ್ರಮಶಾಲಿ. ದೇವತೆಗಳು ಅಂಜುವರು ಹ್ಮ್ ಅವನ ಪರಾಕ್ರಮಕ್ಕೆ. ಹೌದಾ? ಹೌದು. ಸಮುದ್ರ ಮಥನದ ಕಾಲದಲ್ಲಿ ಹಾ 33 ಕೋಟಿ 66 ಕೋಟಿ ಹ್ಮ್ ಎಂಥದ್ದುಲ್ಲ, ಇವನದ್ದು 2 ಕೈ. ಹ್ಮ್ ಅಂತಹ ಅದ್ಭುತ ಪರಾಕ್ರಮಿಯಾದಂತಹ ವಾಲಿಯನ್ನ ಹ್ಮ್ ಅಮ್ಮ ಒಂದೇ ಒಂದು ಬಾಣದಿಂದ ಮಲಗಿಸಿಬಿಟ್ಟಿದ್ದ. ಹಾ ತರಿದನ್ ಒಂದೇ ಬಾಣದಿ ವಾಲಿಯ. ಹಾ ಅಂತಹ ರಾಮನನ್ನು ಇವತ್ತು ವಿರೋಧವಾಗಿ ನಾನು ಎದುರಿಸಬೇಕು. ಹ್ಮ್ ಸಾಮಾನ್ಯವಾಗಿದ್ದು ಹ್ಮ್ ನಿನ್ನ ಮಗ ನಿನಗೆ ಹೆಮ್ಮೆ, ವಜ್ರ ಶರೀರಿ. ಹೌದು. ರಾಮನ ಎದುರಿ ಸಾಕಾಗುದಿಲ್ಲ, ರಾಮ ಬಹಳ ದೊಡ್ಡ ಜನ. ಹಾ ಇವತ್ತು ಅನಿವಾರ್ಯಕ್ಕೆ ಅವನೆದುರು ನಾನು ನಿಲ್ಲಬೇಕಾದ ಸ್ಥಿತಿ ಉಂಟು. ಹ್ಮ್ ಆದ್ದರಿಂದ ಈ ಬಂಡ ಧೈರ್ಯ ಒಂದೇ ಆಗಬಾರದು, ಶಕ್ತಿಯ ಜೊತೆ ಯುಕ್ತಿಯೂ ಬೇಕು. ಹಾ ನನಗಾಗಿ ನೀನೊಂದು ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಸಿದ್ಧಳಿದ್ದೀಯ ಅಮ್ಮ? ಮಗನೇ, ಹ? ನಾನು ತಂದಂತಹ ಆಪತ್ತು ಹ, ನಿನ್ನ ಮೇಲೆ ಹೊರಿಸಿ ಹ. ಆಯ್ತು ನನ್ನಿಂದ ಆಗುವುದಿಲ್ಲ ಹೇಳಲಿಕ್ಕೆ ಆಗ್ತದೆಯಾ? ಹಾಗಾದರೆ ಹಾ ಒಂದು ಮಾತು. ಮಾತ ಕೇಳುವಾಲೆ ಸಾಗಿ ಮಾತ ಕೇಳುವಾಲೆ ಸಾಗಿ ಒಂದು ಮಾತ ಕೇಳುವಾಲೆ ಸಾಗಿ ಬೇಗ ಸೀತೆಯ ಬಳಿಗೆ ನೀ ಹೋಗಿ, ಬೇಗ ಸೀತೆಯ ಬಳಿಗೆ ನೀ ಹೋಗಿ. ಆತುರದಳು 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 ನಿನ್ನೊಳೀಗ ನಾನೊರೆಯುವ ರೀತಿಯೊಳ ಭಯವ ಪಡೆಯಬೇಕಾಯ್ತು. ನಾನೊರೆಯುವ ರೀತಿಯೊಳ ಭಯವ ಪಡೆಯಬೇಕಾಯ್ತು. ಮಾತ ಕೇಳುವಾಲೆ ಸಾಗಿ ಬೇಗ ಸೀತೆಯ ಬಳಿಗೆ ನೀ ಹೋಗಿ, ಮಾತ ಕೇಳುವಾಲೆ ಸಾಗಿ. ಅಮ್ಮ, ಮಗನೇ, ಈ ಸನ್ನಿವೇಶ, ಈ ಪ್ರಸಂಗ ಇಷ್ಟಕ್ಕೆ ಮುಗಿಯುವುದಲ್ಲ. ಇನ್ನು ಏನೇನೋ ತಿರುವುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಉಂಟು. ಹಾ ಏನಾದರೂ ಆಗ್ಬೋದು. ಹ್ಮ್ ಏನೇ ಇದ್ದರೂ ಕೊನೆಗೆ ಮುಕ್ತಾಯಕ್ಕೊಂದು ರಾಮನಿಗೂ ಆಂಜನೇಯನಿಗೂ ಒಂದು ಹೋರಾಟ ಹಾ ಆಗಲೂಬಹುದು. ಹಾ. ನಾವೀಗ ಎಲ್ಲದಕ್ಕೂ ಸಿದ್ಧರಿರಬೇಕು. ಹ್ಮ್ ನೋಡು, ಈ ಸನ್ನಿವೇಶದಲ್ಲಿ ಹಿನ್ನೆಲೆಯಲ್ಲಿ ಏನೋ ಒಂದು ಸೂಚನೆ ಉಂಟು. ಹಾ ಯಾರ್ಯಾರೋ ಬುದ್ಧಿವಂತರೆಲ್ಲ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓ ಹೋ ನಾವು ಸ್ವಲ್ಪ ಬುದ್ಧಿವಂತರಾಗಬೇಕೀಗ. ಹಾ ಅಮ್ಮ, ಹ್ಮ್ ನೀನು ಈಗಿಂದೀಗಲೇ ಅಯೋಧ್ಯಾನಗರಿಗೆ ಹೋಗಬೇಕು. ಈಗ ಹೌದು, ಹಾ ತಡ ಮಾಡುವ ಹಾಗೆ ಇಲ್ಲ. ಮಗನೇ ರಾಮಚಂದ್ರ ನಾ ಮಾತು ಮುಗಿತಿದ್ದಾಗೆ ನೀನು ಹೊರಡುದೆ. ಹಾ ಹೋದವಳೆ ಹ್ಮ್ ಅಲ್ಲಿ ನಮ್ಮ ಶ್ರೀ ಸಂಸ್ಥಾನವನ್ನು ಕಂಡು ಬರಬೇಕು. ಹಾ ನಮಗೀಗ ಸಂಸ್ಥಾನದ ಭಯ ಬೇಕು. ಹಾ ಅಂದರೆ ರಾಮದೇವರಲ್ಲಿ ಹೋಗುವುದಲ್ಲ, ಮತ್ತೆ ರಾಮದೇವರ ಅರ್ಧಾಂಗಿ ಸೀತಾಮಾತೆ. ಹಾ ಸೀತಾಮಾತೆಯಲ್ಲಿ ಹೋಗಬೇಕು. ಹಾ ಇವತ್ತು ನನಗೆ ಅಮ್ಮಂದಿರದ್ದೇ ಬಲ. ಹ್ಮ್ ನೀನು ಹೇಗೂ ಹ್ಮ್ ಅವಳೂ ನನಗೆ ತಾಯಿಯೇ. ಹೌದು. ಈ ಮಕ್ಕಳಿಗೆ ಕಾರ್ಯದಲ್ಲಿ ಜಯ ಆಗಬೇಕು ಅಂತಂದರೆ ಅಮ್ಮಂದಿರ ಆಶೀರ್ವಾದವೇ ಬಲ. ಹಾ ಅಮ್ಮ, ಹ್ಮ್ ಹೋಗುವಾಗ ಜಾಗ್ರತೆ. ಹಾ ರಾಮದೇವರನ್ನು ಕಂಡೇ ಹೋಗಬೇಕು ಅಂತೇನಿಲ್ಲ. ಹಾ ಹಾ ಇನ್ನೂ ನಾನು ಬಿಡಿಸಿ ಹೇಳ್ಬಾರ. ಆಯ್ತು ಆಯ್ತು. ಅಮ್ಮ, ಹಾ ಆ ಸೀತಾಮಾತೆಯಲ್ಲಿಗೆ ನೀನು ಹೋಗಿ ಹ್ಮ್ ನಿನ್ನ ಮಗನಾದಂತಹ ಆಂಜನೇಯ, ಹ್ಮ್ ಅಲ್ಲ ನಿನ್ನ ಮಗನೇ, ಹೌದು ಹೌದು ಅವಳಿಗೂ ಮಗನೇ, ಹೌದು ಹೌದು. ಹಾಗೆ ಹೇಳಿದ್ರೆ ಹೆಚ್ಚು ಪ್ರೀತಿ ಆಗ್ತದೆ. ಹಾ ನಮ್ಮ ನನ್ನ ಮಗನಾದಂಥ ಆಂಜನೇಯ ಅಂತ ಹೇಳೋದಕ್ಕಿಂತ ನಿನ್ನ ಮಗನಾದ ಆಂಜನೇಯ ಅಂತಲೇ ಹೇಳು. ಹಾ
ಅಮ್ಮ, ಆ ಸೀತಾಮಾತೆಯಲ್ಲಿಗೆ ಹೋಗಿ ನನಗಾಗಿ ನೀನು 2 ವರಗಳನ್ನು ಕೇಳಿ ಬಂದೆ ಅಂತಾದರೆ ಹಾ ಕಾರ್ಯ ಸುಲಭ. 2 ವರ? ಹೌದು. ಹಾ, ಏನು ಮಗನೇ ಅದು? ಒಂದು, ನಾವು ಯಾವುದಕ್ಕೂ ಸಿದ್ಧರಿರಬೇಕು ಅಂತ ಹೇಳಿದೆ. ಹೌದು. ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡುವುದಲ್ಲ, ಹಾ, ಮೊದಲೇ ತೋಡಿಟ್ಕೊಳ್ಬೇಕು. ಹಾ, ಬೆಂಕಿ ಬೀಳದಿದ್ರೂ ಏನು ತೊಂದರೆ ಏನಿಲ್ಲ, ಬಾವಿ ತೋಡಿದ ನಷ್ಟ ಆಗೋದಿಲ್ಲ. ಹ್ಮ್ ಸಂದರ್ಭದಲ್ಲಿ ರಾಮನಿಗೂ ನನಗೂ ಯುದ್ಧವನ್ನು ಸಂಭವಿಸಿತಾದರೆ ರಾಮದೇವರು ಬಿಡುವಂತ ಆ ಬಾಣಗಳಿಗೆ ನಾನು ಸಿದ್ಧನಾಗಿರಬೇಕು. ಹಾ, ಬೇಕಾದ್ದು ನನ್ನ ಬತ್ತಳಿಕೆ ಎಲ್ಲಿರಬೇಕು. ಹ್ಮ್ ಅದಕ್ಕಾಗಿ ಮೊದಲನೆಯ ವರವಾಗಿ ಸಂಭವಿಸಬಹುದಾದಂಥ ಯುದ್ಧದಲ್ಲಿ ರಾಮದೇವರು ಬಿಡ್ತಕ್ಕಂಥ ಎಲ್ಲ ಬಾಣಗಳು ಕೂಡ ನನ್ನ ಮೇಲೆ ಬಿಲ್ವ ಪತ್ರಗಳಾಗಿ ಬೀಳುವ ಹಾಗೆ ಕೇಳಿಕೊಂಡು ಬರಬೇಕು. ಹಾ, ಹಾ. ಮುಂದೆ ಈ ಪ್ರಪಂಚದಲ್ಲಿ ಪತಿವ್ರತೆಯರಿಗೆ ಇರ್ತಕ್ಕಂಥ ಶಕ್ತಿಗೆ ಇತಿಮಿತಿಯೇ ಇಲ್ಲ. ಏನೂ ಮಾಡಬಹುದು. ನಮ್ಮ ಅಮ್ಮ ಮಾಡಿಕೊಡ್ತಾರೆ. ಹಾ, ಈಗ ರಾಮದೇವರು ಸಾಮಾನ್ಯವಾದಂಥ ಬಾಣಗಳನ್ನೆಲ್ಲ ಬಿಟ್ಟು ಹಾ, ಅವೆಲ್ಲವೂ ನನ್ನ ಮೇಲೆ ಬಿಲ್ವಪತ್ರಗಳಾಗಿ ಇರುತ್ತಿರುವಾಗ ಸುಮ್ಮನೆ ಇರ್ತಾರೋ? ಕೋಪ ಬರ್ತಾರೆ. ಸಿಟ್ಟು ಬಂದರೆ ಮತ್ತೆ ಬ್ರಹ್ಮಾಸ್ತ್ರ ತೆಗೆಯುವುದೇ ಅವರು. ಹಾ, ಅಮ್ಮ, ಆ ಬ್ರಹ್ಮಾಸ್ತ್ರವನ್ನೇ ಏನಾದರೂ ಪ್ರಯೋಗಿಸಿದರೂ ನನ್ನ ಕೊರಳಿನಲ್ಲಿ ವೈಜಯಂತ ಮಾಲೆಯಾಗಿ ಶೋಭಿಸಬೇಕದು. ಹಾ, ಹಾ, ಹಾ. ಈಗ ಸ್ವಲ್ಪ ಧೈರ್ಯ ಬಂತು ಮಗನೇ. ಈಗ ಹಾ, ಅಲ್ಲಿಗೆ ಮುಗಿತದೋ ಇಲ್ಲೋ ಗೊತ್ತಿಲ್ಲ. ಹಾ, ಅಲ್ಲಿಯವರೆಗಾದರೂ ಪ್ರಸಂಗ ತೆಗೆದುಕೊಂಡು ಹೋಗಬೇಕಾದ್ದು ನಮಗೆ ಮುಂದಿನ ದೇವರಿಗೆ ಬಿಟ್ಟಿದ್ದು. ಹಾ, ಆದ್ದರಿಂದ ರಹಸ್ಯವಾಗಿ ಇಷ್ಟನ್ನು ನೀನು ಮಾಡಿಕೊಂಡು ಬಂದೆ ಅಂತಾದರೆ ಮಾತು ಉಳಿತದೆ. ಆಗಲಿ ಮಗನೇ. ಮಾತೆ, ಹಾ, ಮಾತುಗಳು ಅಲ್ಲಿ, ಹಾ, ನಿನ್ನ ಮಾತೇ ಉಳಿಯುವುದು ಕೊನೆಗೆ. ಆಗಲಿ ಮಗನೇ. ಜಗದೀಶನ ಮನದಿ ಧ್ಯಾನಿಸುತ್ತಲಂದ ಯೋಧ್ಯೆಗೆ ಬಂದು ಸೀತಾಂಗನ ಮಣಿಯ ಕಂಡು ಪದಯುಗಕ್ಕೆ ಕುಸುಮಾದಿ ವಸ್ತುವ ಸಮರ್ಪಿಸಿ ನುಡಿಸುತ್ತಿರಲು ಸೀತಾಮಾತೆ. ಓಹ್, ಅಂಜನಾದೇವಿ ಅಲ್ವಾ? ಹಾ, ನಿನ್ನನ್ನು ನೋಡಿ ಬಹಳ ಸಂತೋಷ ಆಯಿತು. ಹಾ, ಎಷ್ಟು ಕಾಲ ಆಯಿತು ನಿನ್ನನ್ನು ನೋಡಿದೆ. ಮತ್ತೆ ಅದು ಹಾಗೆ ಅಲ್ವಾ, ಹಾ, ಒಬ್ಬರನ್ನ ಕ್ಷಣ ಮಾತ್ರ ಬಿಟ್ಟಿದ್ರು ಅಂದರೆ ನಮ್ಮ ಮನಸ್ಸಿಗೆ ಹತ್ತಿರವಾದವರನ್ನ, ಅದು ಬಹಳ ಕಾಲ ಅಂತ ನಮಗೆ ಭಾಸ ಆಗುವುದು. ಹಾಗಾಗಿ ಈಗ ಈ ಕ್ಷಣದಲ್ಲಿ ನೀನು ಬಂದದ್ದು ನೋಡಿ ನನ್ನ ಮನಸ್ಸಿಗೆ ವಿಪರೀತವಾದಂಥ ಆನಂದವಾಗಿದೆ. ಬಾ, ಹೀಗೆ ಬಾ, ಹೀಗೆ ಬಾ ಅಂಜನಾ. ಕ್ಷೇಮವೇ ಸಮೀರ ಪ್ರೀತಿ ನೀ ಮಹಾಶ್ರಮದಿ ಬಂದೆ. ಕ್ಷೇಮವೇ ಸಮೀರ ಪ್ರೀತಿ ನೀ ಮಹಾಶ್ರಮದಿ ಬಂದೆ. ಪ್ರೇಮದಿ ಕುಳ್ಳಿರು ಮನದ ಕಾಮಿತವೇ. ಪ್ರೇಮದಿ ಕುಳ್ಳಿರು ಮನದ ಕಾಮಿತವೇನೆ. ಪ್ರೇಮದಿ ಕುಳ್ಳಿರು ಮನದ ಕಾಮಿತವೇನೆ. ಅಂಜನಾ, ಸೀತಾಮಾತೆ. ಬಾ, ಹೀಗೆ ಬಾ. ಹಾ. ಇದು ನನ್ನ ಪಕ್ಕದಲ್ಲಿಯೇ ಬಾ, ಕುಳ್ಳಿರು. ನನ್ನ ಮೈಯ ಸೋಂಕಿನಲ್ಲಿ ಕುಳ್ಳಿರು. ಹಾ, ಯಾಕೆ ಗೊತ್ತಾ, ಹಾ, ನನ್ನ ಮನಸ್ಸಿಗೆ ಅತಿಯಾಗಿ ಹತ್ತಿರವಾದವರು ನೀವಲ್ವೇನೆ. ಹಾ, ಆದ್ದರಿಂದಲೇ ಹೇಳಿದ್ದು ನಿನ್ನನ್ನು ನೋಡಿ ಬಹಳ ಸಂತೋಷಗೊಂಡಿದ್ದೇನೆ ಈ ದಿವಸ ಅಂತ. ಆಗಲಿ ಅಮ್ಮ. ಮತ್ತೆ ಹೇಗೆ, ಅಂಜನಾದ್ರಿಯಿಂದಲೇ ಬಂದದ್ದ, ಹಾ, ಅಲ್ಲಿಂದಲೇ ಬಂದದ್ದಾದ್ರೆ ಹಾ. ನೇರವಾಗಿ ಇಲ್ಲಿಗೆ ಬಂದದ್ದ, ಹೌದಮ್ಮ. ಅಥವಾ ಬೇರೆಲ್ಲಿಗಾದರೂ ಹೋಗಿ ಇಲ್ಲಿಗೆ ಬಂದದ್ದ? ಯಾಕೆಂದ್ರೆ ಕೆಲವೊಮ್ಮೆ ನಾವು ಹೋಗುವಾಗ ಉದ್ದೇಶ ಇರಬೇಕು ಅಂತ ಇಲ್ಲ. ಉದ್ದೇಶವನ್ನು ಇಟ್ಟುಕೊಂಡು ಹೋಗುವುದು ಒಂದು ವಿಧ, ಹೋಗುವುದೇ ಒಂದು ಉದ್ದೇಶವಾಗಿ ಹೋಗುವುದು ಅದು ಇನ್ನೊಂದು ವಿಧ. ಮತ್ತೆ ಇನ್ನೂ ಒಂದು ವಿಧ ಉಂಟು. ಹೋದ ಮೇಲೆ, ಹೋಗುವಾಗ ಉದ್ದೇಶ ಇಲ್ಲದೆ ಇದ್ದರೂ ಹೋದ ಮೇಲೆ ಒಂದು ಕೆಲಸ ನೆನಪಾಗುವುದು, ಹಾ, ಒಂದು ಉದ್ದೇಶ ಸೃಷ್ಟಿಯಾಗುವುದು, ಹಾ, ಅದೂ ಆಗಬಹುದು. ಹಾ. ಹಾಗಾಗಿ ನೋಡು ನಿನ್ನನ್ನು ನೋಡುವಾಗ ಬಹಳ ಸೊರಗಿದಂತೆ ಕಾಣಿಸ್ತಾ ಇದ್ದೀಯ. ಅಂಜನಾದ್ರಿಯಿಂದ ಬಂದನಲ್ಲ. ಹಾ, ಬಹಳ ಅದೂ ಇರಬಹುದು. ದೀರ್ಘಕಾಲದ ಪ್ರಯಾಣ ಅಲ್ಲವೇ? ದಣಿವಾರಿಕೆಗಾಗಿ ಏನನ್ನಾದರೂ ಕೊಡಲೇ? ಅಮ್ಮ, ಹಾ, ಮತ್ತೆ ಹೇಗೆ ಅಂಜನಾದ್ರಿಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆಯೇ? ನೀನು ಕ್ಷೇಮವಾಗಿದ್ದೀಯಾ? ಏನು ಬಂದಂತ ಉದ್ದೇಶ ನಿನ್ನದು? ದೇವಿ. ಹಾ. ದೇವಿ ಲಾಲಿಸುತ್ತ ಕರುಣಾ ಕಟಾಕ್ಷದಿ
ಹನುಮಂತ ನಿಮ್ಮ ಸೇವಕರಾಗಿರುವ ಹನುಮಂತ ನಿಮ್ಮ ಕೃಪಾ ವಿಶೇಷವ ಸಂಪಾದಿಸ ಕಳುಗಲು ಬಂದೆ. लालितव करुण कटाक्षदे देवी लालितव करुण कटाक्षदे ನಾವೆಲ್ಲವರು ಸದಾ ಕ್ಷೇಮಿಗಳು ದೇವಿ. ಅಂಜನಾ, ನಮ್ಮ ವರ್ಗ ಬೇರೆ, ನಿಮ್ಮ ವರ್ಗ ಬೇರೆ. ನಾವು ನರರು, ನೀವು ವಾನರರು ಅಲ್ವಾ? ಹೌದು. ಎಷ್ಟೇ ಅಂದ್ರೂ ನಾವು ವಾನರರಲ್ಲಿಯೂ ಸ್ತ್ರೀಯರು ಹಾ ಅಲ್ವಾ? ಅಲ್ಲ, ಬಹುಶಃ ಪ್ರಾಣಿಗಳನ್ನ ಹೇಳುವುದೇ ಹಾಗೆ. ಚಂಚಲ ಚಪಲತೆಗೆ ಹೆಸರುವಾಸಿಯಾದವೇ ಪ್ರಾಣಿಗಳು. ಹಾ, ಮತ್ತೆ ಸ್ತ್ರೀಯರಲ್ಲೂ ಆ ಎರಡು ಗುಣ ಉಂಟು. ಹಾ, ಎರಡೂ ಸೇರಿ ಉಂಟು ನಮ್ಮಲ್ಲಿ ಅಂತ, ನನ್ನಲ್ಲಿ ಅಂತ. ಆದ್ರೆ ನೀವು ಹಾಗಲ್ಲ. ಹಾ, ಅರಿವನ್ನ ಉಳ್ಳವರು, ಚಂಚಲ ಚಾಪಲ್ಯಗಳನ್ನ ಮೀರಿ ನಿಂತವರು. ಆದ್ದರಿಂದಲೇ ನಮ್ಮ ಸಮೀಪದಲ್ಲಿ ನೀವಿರುವವರು. ಹಾ ತಾಯಿ, ಹಾ ಈ ನಿಮ್ಮ ಕೃಪೆಯ ಆಶೀರ್ವಾದದಿಂದ ಹಾ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ಹಾ ಯಾಕಾಗಿ ಹಿಂದೆ ಈ ಕಿಷ್ಕಿಂದ ಪುರಕ್ಕೆ ಹಾ. ಬಂದೊದಗಿದಂತಹ ಕಗ್ಗತ್ತಲನ್ನ ನಿವಾರಣೆ ಮಾಡಿದ್ದು ನಿಮ್ಮವರಲ್ವಾ? ನನ್ನ ಪತಿ ಶ್ರೀರಾಮಚಂದ್ರ ಅಲ್ವಾ? ಹಾ ಅಲ್ಲಿಂದ ರಾವಣನಲ್ಲಿ ಹೋಗಿ ಯುದ್ಧವನ್ನ ಮಾಡಿ ಹಾ ಕರೆ ತಂದು ಹಾ ಆ ನಂತರದಲ್ಲಿ ಹಾ ನಿಮ್ಮಿರುವರು ಅಂದ್ರೆ ನಮ್ಮ ಮತ್ತೆ ನಿಮ್ಮ ಹಾ ಸಹಾಯ ಮತ್ತು ಪ್ರತಿ ಸಹಾಯವನ್ನ ಮಾಡಿ ಹಾ ಮಾಡಿದ್ರಲ್ವಾ? ನಿಮ್ಮಿಂದಾದ ಸಹಾಯವೇ ದೊಡ್ಡದು ನಮಗೆ. ಹಾ, ಆದ್ರೆ ಹಾ ಅದನ್ನ ನೀವು ಪರಿಗಣಿಸಲೇಬೇಕು ಅನ್ನುವುದಾಗೇನಿಲ್ಲಲ್ಲ. ಆದರೂ ನೀವು ಹಾ ನಮ್ಮನ್ನ ಅಂತಃಪುರದವರೆಗಾಗಿ ಕರೆದು ಮಾತನಾಡಿಸ್ತಿದ್ದೀರಾ ಅಂತ ಆದ್ರೆ ಹಾ ಆ ನಿಮ್ಮ ಕೃಪೆ ನಮ್ಮ ಮೇಲೆ ಸದಾ ಉಂಟು. ನೀನೇ ಹೇಳಿದ್ಯಲ್ಲ, ಹಾ. ನೀವು ವಾನರರು, ನಾವು ನರರು. ಹಾ, ಉಪಕಾರವನ್ನ ಮರೆತರೆ, ಮಾಡಿದ ಉಪಕಾರವನ್ನ ಮರೆತರೆ ಅವ ಮನುಷ್ಯನೇ ಅಲ್ಲ, ಹಾ, ನರನೇ ಆಗುವುದಕ್ಕಾಗುವುದಿಲ್ಲ. ಹೌದು. ಹಾಗೆ ಹಾ ಸದಾ ಕ್ಷೇಮಗಳಾಗಿದ್ದೇವೆ ನಾವು. ಹಾ ಮತ್ತೆ ಅಮ್ಮ, ಇಲ್ಲೋಡಿ, ಇಲ್ಲೆಲ್ಲ ಫಲಗಳನ್ನ ತಂದಿಟ್ಟಿದ್ದೇವೆ. ಅದನ್ನೆಲ್ಲ ಹೊತ್ತು ಬಂದಿದ್ದೀಯಲ್ಲ ನೀನು. ಹೌದು. ಹಾ ಇದೆಲ್ಲ ಹೊಸ ಫಲಗಳೇ ಹಾ ಮತ್ತು ವಿಶೇಷ ಫಲಗಳೂ ಉಂಟು. ಪ್ರತಿ ಬಾರಿ ಬರುವಾಗಲೂ ಸಹ ಏನನ್ನಾದರೂ ಒಂದು ಹೊತ್ತು ತರ್ತೀಯ ನೀನು ಅಲ್ವಾ? ಹಾ. ನಮ್ಮ ದೇವ ಸಮಾನರಾಗಿದ್ದಾಗ ಹಾ ನಾವು ಕೊಡುವುದು ಕರ್ತವ್ಯವಲ್ವಾ ಅಮ್ಮ? ಹೌದು. ಗುರುಗಳಲ್ಲಿ ಹೋಗುವಾಗ ಅಥವಾ ರಾಜರಲ್ಲಿ, ರಾಜಮಾತೆಯರಲ್ಲಿ ಹೋಗುವಾಗ ರಿಕ್ತ ಹಸ್ತರಾಗಿ ಹೋಗಬಾರದು. ಇದು ಶಾಸ್ತ್ರ ಇರುವುದು. ಹಾ, ಹಾಗಾಗಿ ಹಾ. ಇವನ್ನೆಲ್ಲ ತಂದಿದ್ದೇನೆ. ಹಾ ಮತ್ತೆ ನೀವು ಹೇಳಿದ್ರಲ್ಲ, ಯಾಕಾಗಿ ಬಂದೆ, ಉದ್ದೇಶ ಉಂಟು ಉದ್ದೇಶ ಇಲ್ವೋ ಎಂಬುದಾಗೆಲ್ಲ ಕೇಳಿದ್ರ. ಮತ್ತೆ ಪ್ರತಿ ಬಾರಿ ನೀನು ಹೊತ್ತು ತರುವಾಗ ಹಾ. ಏನೋ ಒಂದು ವಿಶೇಷ ಇರ್ತದೆ. ಬಹುಶಃ ಇವತ್ತು ಏನೋ ಒಂದು ವಿಶೇಷ ಇರಬೇಕು ಎಂಬುದಾಗಿ ನಾನು ಗಣಿಸಿದ್ದು. ಹಾ, ನನಗೂ ಹಾಗೆ ಇತ್ತು ಅಮ್ಮ. ಹಾ ಇವನ್ನೆಲ್ಲ ನೀವು ಮುಟ್ಟಿಸಬೇಕು, ಹಾ. ನಿಮ್ಮ ಪಾಲಿಗೆ ತಂದು ಕೊಡಬೇಕು ಎಂಬುದಾಗೆಲ್ಲ ಆಲೋಚನೆ ಅಲ್ಲ, ಮಾಡ್ತಾ ವಿಶೇಷ ಅಂದ್ರೆ ಅದೇ ಫಲ ಪುಷ್ಪಗಳು, ವಿಶೇಷವಾದಂತಹ ಫಲಗಳು. ಹಾ, ಇದು ಉತ್ತರದ ಭಾಗ ಅಲ್ವೋ? ಹೌದು. ನೀನು ಬಂದದ್ದು ಅಥವಾ ನೀವಿರುವುದು ಹಾ. ಪಂಪಾ ತೀರ, ಹೌದು, ಅಂಜನಾದ್ರಿ, ಹೌದು. ದಕ್ಷಿಣ ಭಾಗ. ಹೌದು. ಇಲ್ಲಿ ಸಿಗದೆ ಹೋದದ್ದು ಅಲ್ಲಿ ಸಿಗುವುದು ಸಹಜ. ಹಾ. ಅದನ್ನೆಲ್ಲ ನಮಗೆ ವಿಶೇಷವಾದದ್ರಿಂದ ಹಾ. ಅದನ್ನೆಲ್ಲ ತಂದೊಪ್ಪಿಸುವವ ನೀನಲ್ವೇನೆ? ಹೌದು. ಆದ್ರೆ ಆಗ ಹೋಗ್ಬಹುದಾ, ಈಗ ಹೋಗ್ಬಹುದಾ ಎಂಬುದಾಗಿ ಯೋಚನೆ ಮಾಡ್ತಾ ಮಾಡ್ತಾ ಕುಳಿತಿರುವಾಗ ಹಾ ನಿಮ್ಮ ಮಗ ಬಂದ. ಹಾ ನೋಡು, ನಾನು ಮೊದಲೇ ನಿನ್ನಲ್ಲಿ ಕೇಳಿದ್ದೆ, ಹಾ. ಅಂಜನಾದ್ರಿಯಲ್ಲಿ ಎಲ್ಲರೂ ಕ್ಷೇಮವೇ ಅಂತ. ಹಾ. ನನಗೆ ಗೊತ್ತು ನೀನು ನನ್ನ ಮಗನ ಸುದ್ದಿಯನ್ನು ಹೇಳ್ತೀಯ ಎಂಬುದಾಗಿ. ಆದ್ದರಿಂದಲೇ ಮೊದಲು ಅವನ ಸುದ್ದಿಯನ್ನು ನಾನು ಹೇಳಲಿಲ್ಲ. ಅವನು ಕ್ಷೇಮವಾಗಿದ್ದಾನ ಅಂತ ಕೇಳಲಿಲ್ಲ. ಅವನು ಕ್ಷೇಮವಾಗಿದ್ದಾನಮ್ಮ. ಹಾ ಆದರೆ ನಾನು ಇಂದು ಬರ್ಲಿಕ್ಕೆ ಕಾರಣ ಹಾ ನಿಮ್ಮ ಮಗನೇ ಹನುಮನಂತನೇ. ಹನುಮ ಕಳಿಸಿದ್ದಾನ ನಿನ್ನ ಹೌದು. ಇಲ್ಲಿಗೆ? ಹಾ, ಅವನೇ ಬರಬಹುದಿತ್ತಲ್ಲ. ಬರಬಹುದಿತ್ತು. ಹಾ ಆದ್ರೆ ನಾನು ಇದನ್ನೆಲ್ಲ ತರಬೇಕು ಅಂತ ಒಂದು ಮನಸ್ಸಿನಲ್ಲಿತ್ತಲ್ಲ. ಓ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆದಂಗೆ ನಿನ್ನ ಮನಸ್ಸಿನಲ್ಲಿಯೂ ಇದನ್ನೆಲ್ಲ ಅಮ್ಮನಿಗೆ ಒಪ್ಪಿಸಬೇಕು ಎಂಬುದು. ಹಾ, ಹಾ. ಮತ್ತೆ ಅವ ಹೇಳಿ ಕಳುಹಿಸಿದ್ದು ಅಥವಾ ಅವ ನಿನ್ನನ್ನ ಕಳುಹಿಸಿದ್ದು ನನ್ನಲ್ಲಿಗೆ. ಹಾ, ಎರಡೂ ಕಾರ್ಯ ಆಯ್ತು. ಆಯ್ತು. ಹಾ
ಏನಂತೆ ಗೊತ್ತಾ ಅಮ್ಮ? ಏನಂತೆ? ನಾ ಹೇಳಿದ್ದೇನೆ, ಹಾ ನಿಮ್ಮ ಕೃಪೆ ಹಾ. ನಮಗೆ ಸದಾ ಉಂಟು ಅಂತ ಹೇಳಿದ್ದೇನೆ, ಹೌದು. ಹಾ ಆದ್ರೆ ಹಾ ಅವ ಬಯಸ್ತಾ ಇರುವಂತದ್ದು ಹಾ ವಿಶೇಷ ಕೃಪೆಯನ್ನ. ವಿಶೇಷವಾದ ಕೃಪೆಯ? ಏನವ ನಿನ್ನಯ ಮುದ್ದು ಸೋನುವಿನೋಳು, ಏನವ ನಿನ್ನಯ ಮುದ್ದು ಸೋನುವಿನೊಳೆನ್ನ ಕರುಣೆಗೂನವಿಲ್ಲ, ಕರುಣೆಗೂನವಿಲ್ಲ, ನೀ ಬಂದ ನಿಧಾನವ ಬೇಡೋ, ಕರುಣೆಗೂನವಿಲ್ಲ, ನೀ ಬಂದ ನಿಧಾನವ ಹೇಳು. ಅಂಜನಾ, ಅಮ್ಮ, ಇಂದು ಏಕೋ ನೀನು ವಿಶೇಷವಾಗಿ ಮಾತನಾಡ್ತಾ ಇದ್ದೀಯ. ಅದು ಅಲ್ಲದೆ ಸ್ವಲ್ಪ ಒಗಟಾಗಿ ಮಾತನಾಡ್ತಾ ಇದ್ದೀಯ. ಮತ್ತೆ ಇದು ಯಾವುದು ನನ್ನ ಮಾತಲ್ಲ ಈಗೆಲ್ಲ ಆಡ್ತಾ ಇರುವುದು, ಹಾ ಎಲ್ಲ ನಿಮ್ಮ ಮಗನದ್ದೇ. ಅಂದ್ರೆ ನೀನು ಕೇವಲ ಈ ಫಲಪುಷ್ಪಗಳನ್ನ ಹೊತ್ತು ತಂದದ್ದಲ್ಲ, ಮಗನ ಮಾತನ್ನೂ ಹೊತ್ತು ತಂದವಳು ನೀನು. ಹಾ, ಮತ್ತೆ ಕೇಳ್ತಾ ಇದ್ದೀಯ ವಿಶೇಷವಾದ ಕೃಪೆ ಬೇಕು ಎಂಬುದಾಗಿ. ಹಾ, ಮತ್ತೆ ನಮ್ಮ ಮಗ ಅಲ್ಲವೇನೆ ಅವ? ಹೌದು. ಈಗ ಹೆತ್ತವಳು ನೀನಿರಬಹುದು, ಹಾ, ಹೊತ್ತವಳು ನೀನಿರಬಹುದು. ಹಾ. ಅದಕ್ಕೆ ನಿನ್ನನ್ನು ನೋಡಿದಾಗ ನನಗೆ ಒಂದೊಂದು ಸಲ ಅನ್ನಿಸುವುದು, ಏನಮ್ಮ? ಹೆತ್ತು ಹೊತ್ತು ಮಾಡಿದಂಥ ಆ ಪುಣ್ಯ ಗರ್ಭ ನಿನ್ನದಾಯ್ತಲ್ಲ, ಹ್ಮ್ ಆ ಎರಡನ್ನೂ ನನ್ನಿಂದ ಮಾಡುವುದಕ್ಕಾಗಲಿಲ್ವಲ್ಲ ಎಂಬುದಾಗಿ ಅನ್ನಿಸುವುದು. ಆದರೆ ಜೊತೆಗೆ ಈಗ ನೀನಿಲ್ಲದಿದ್ರೆ ಅವ ನಮಗೆ ಮಗನಾಗಿ ದೊರಕ್ತಿದ್ನ ಹೇಳು. ಹಾ, ಆದ್ದರಿಂದಲೂ ನಿನ್ನ ಮೇಲೂ ಪ್ರೀತಿ, ಮಮತೆ, ಅಭಿಮಾನ, ಮಮಕಾರ ಎಲ್ಲವೂ ಹೆಚ್ಚು ಉಂಟು ನನಗೆ. ಮತ್ತೆ ಅವ ಮಾಡಿದಂಥ ಉಪಕಾರಕ್ಕೆ, ಸಹಾಯಕ್ಕೆ ಅವನೇ ಹೇಳಿದ್ದಾನೆ, ದಾಸೋಯಂ ಕೌಸಲೇಂದ್ರಸ್ಯ ಎಂಬುದಾಗಿ. ಶ್ರೀರಾಮಚಂದ್ರನ ದಾಸಾನುದಾಸ ಅಲ್ಲ, ಶ್ರೀರಾಮಚಂದ್ರರ ದಾಸರ ದಾಸರ ದಾಸ ಎಂಬುದಾಗಿ ಹೇಳಿದ್ದಾನೆ ಅವ. ಹಾ, ಈಗ ಅವ ದಾಸತ್ವವನ್ನು ಆ ರೀತಿಯಾಗಿ ಒಪ್ಪಿಕೊಂಡಿದ್ದಾನೆ ಅಂತಾದರೆ ಮತ್ತೆ ಅವ ಮಾಡಿದ ಸಹಾಯ ಉಪಕಾರ ಅಷ್ಟಿಷ್ಟಲ್ಲ, ಹಾ, ಸಮುದ್ರ ಲಂಘನದಿಂದ ಹಿಡಿದು ಲಂಕಾದಹನವನ್ನು ತೆಗೆದುಕೊಂಡ್ರು ಅಥವಾ ಚೂಡಾಮಣಿ ಪ್ರಸಂಗವನ್ನು ತೆಗೆದುಕೊಂಡ್ರು, ಎಲ್ಲದರಲ್ಲೂ ಅವನ ಸಹಾಯವೇ ನಮಗೆ ಮುಂದೆ ಇರುವುದಲ್ಲವಮ್ಮ. ಹಾ, ಹಾಗಾಗಿ ಅವನ ಮೇಲೆ ಮತ್ತೆ ವಿಶೇಷವಾದ ಕೃಪೆ ಅಂತ ನೀನು ಹೇಳುವುದು ನನಗೆ ಸರಿಯಾಗಿ ಅರ್ಥ ಆಗುವುದಿಲ್ಲ. ಅರ್ಥ ಆಗ. ಅವನ ಕೃಪೆ ನಮ್ಮ ಕೃಪೆ ಅವನ ಮೇಲೆ ಯಾವತ್ತೂ ಇದ್ದದ್ದೇ. ಅವ ನಮ್ಮ ಮಗ ಅಲ್ಲವೇ? ಹೌದು. ಕೆಲವರು ನಮ್ಮ ಜೀವನದಲ್ಲಿ ಧರ್ಮದಿಂದ ಹತ್ರ ಆಗ್ತಾರೆ, ಕೆಲವರು ಜನ್ಮದಿಂದ ಹತ್ರ ಆಗ್ತಾರೆ, ಹಾ, ಕೆಲವರು ರಕ್ತ ಸಂಬಂಧದಿಂದ ಹತ್ರ ಆಗ್ತಾರೆ. ಹಾ, ಆದರೆ ಇವು ಮೂರನ್ನೂ ಹೊರತುಪಡಿಸಿ ಇವೆಲ್ಲವನ್ನು ಮೀರಿದಂತಹ ಬಾಂಧವ್ಯ ನನ್ನ ಮತ್ತು ನನ್ನ ಮಗ ಹನುಮನ ಮೇಲಿರುವುದು. ಹಾ, ಈಗ ಅವನಿಗೆ ಇಬ್ಬಿಬ್ಬರು ತಾಯಿಯರು, ನೀನು ಹೆತ್ತ ತಾಯಿ, ಹೊತ್ತ ತಾಯಿ. ಹೌದು. ಜೊತೆಗೆ ಹಾ. ಅವ ನನ್ನನ್ನ ನಿಮ್ಮ ಮಗ ಅಂತ ಕರೀರಿ ಅಂತ ಯಾವತ್ತೂ ಹೇಳಲಿಲ್ಲ. ಆದರೂ ಅವ ನನ್ನ ಮಗನೇ ಅಂತ ನಾನು ಭಾವಿಸಿದವಳು. ಹಾ. ಹಾಗಾಗಿ ಈಗ ನೀನು ಹೇಳ್ತಾ ಇರುವಂತಹ ವಿಶೇಷ ಕೃಪೆ ಹಾ. ಇದು ನನಗೆ ಸರಿಯಾಗಿ ಅರ್ಥವಾಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳು ಅಂಜನಾ. ತಾಯಿ ಹಾ. ಲಾಲಿಸ್ಬೇಕು. ಅರಸಿ ಲಾಲಿಸಿ ಅರಸಿ ಲಾಲಿಸು ಬಿಲ್ವದಳಗಳಾಗುತ್ತ ರಾಮ ಶರಗಳು ಶಿರದ ಮೇಲರುಳು ಒಂದೇ, ರಾಮ ಶರಗಳು ಶಿರದ ಮೇಲರುಳು ಒಂದೇ. ಕೊರಳಿನೊಳ ಬ್ರಹ್ಮಾಸ್ತ್ರವು, ಕೊರಳಿನೊಳ ಬ್ರಹ್ಮಾಸ್ತ್ರವು ವೈಜಯಂತಿಯ ಸರವಾಗಿ ಬೀಳುವವರ ಕೊಡಬೇಕಂದೆ, ಸರವಾಗಿ ಬೀಳುವ ವರ ಕೊಡಬೇಕಂದೆ. ಅರಸಿ ಲಾಲಿಸು ಬಿಲ್ವದಳಗಳಾಗುತ್ತ ರಾಮ ಶರಗಳು ಶಿರದ ಮೇಲೆ ಉರುಳುವಂತೆ.
ಅಂಜನಾ, ನನ್ನ ಮಗ ಹಾ ನಮ್ಮ ಮಗ. ಹಾ, ನಮ್ಮ ಮಗ. ಹಾ. ಆದರೆ ಜನ್ಮವನ್ನ ಕೊಟ್ಟವಳು ನಾನು. ಹಾ ಕೆಲವೊಮ್ಮೆ ಏನಾಗ್ತದೆ ಗೊತ್ತಿದೆಯಾ ಮಕ್ಕಳಿಗೆ, ಹಾ ಇಬ್ಬರು ತಾಯಂದಿರ ಪ್ರೀತಿ ಸಿಕ್ತು ಅಂತ ಆದ್ರೆ ಹಾ ಒಂದು ಹಡೆದವ್ವೆ, ಹಾ ಮತ್ತೊಬ್ಬಳು ಬೆಳೆಸಿದವಳು, ಅಂದ್ರೆ ಪಾಲನೆ ಮಾಡಿದವಳು ಹಾ ಅಲ್ವಾ? ಅಲ್ಲ, ಬಹುಶಃ ಹೊತ್ತವಳು, ಹೆತ್ತವಳು, ಪಾಲನೆ ಮಾಡಿದವಳು ಮೂರೂ ನೀನೇ ಇದ್ದಿ. ಮುಂದೆ ಅವನು ಬೆಳೀತಾ ಇದ್ದ ಹಾಗೆ ನಿನ್ನ ಬಳಿ ಬಂದ ನಂತರದಲ್ಲಿ, ಆ ನಂತರದಲ್ಲಿ ನಮ್ಮಿಬ್ಬರ ನಡುವೆ ಅಮ್ಮ ಮಗ ಎನ್ನುವಂತಹ ಒಂದು ಬಾಂಧವ್ಯ ಬೆಳೆದದ್ದು. ಹಾ ಅಲ್ವಾ? ಹಾ ಹಾಗೆ ಅವನಿಗೆ ನಿಮ್ಮಿಂದ ಕೃಪಾಶೀರ್ವಾದವನ್ನು ತಾನೇ ಕೇಳುವುದಕ್ಕಿಂತ ಹಾ ನಾನು ಅವಳ ಹಡೆದವೇ ಅಲ್ವಾ, ಹಾ ಏನಾದರೂ ಮಾಡಿ ಬಡೆದು ಬರಬಹುದು ಎಂಬುದಾಗಿ ಹಾ ಕೇಳ್ತಾ ಇದ್ದೇನೆ. ಅಲ್ಲ, ಸರಿ, ನೀನು ಕೃಪಾಶೀರ್ವಾದ ಅಥವಾ ವಿಶೇಷ ಕೃಪೆಯನ್ನ ಕೇಳ್ತಾ ಇರುವುದು ಸರಿ. ಆದರೆ ಆ ವಿಶೇಷ ಕೃಪೆ ಈಗ ಯಾಕೆ, ಅಥವಾ ಅದರ ಒಳಾರ್ಥ ಏನು, ನನಗರ್ಥ ಆಗ್ತಾ ಇಲ್ಲ. ಅವನಿಗೆ ಬಂದ ಆಲೋಚನೆ ಅದು. ಹಾ ಎಲ್ಲಿಯಾದರೂ ಹಾ ಅಂದ್ರೆ ಈಗ ಕಾಲ ಸರಿ ಇಲ್ವಲ್ಲ ಅಮ್ಮ, ಹಾ. ಅಂದ್ರೆ ಈಗಿನ ಕಾಲದಲ್ಲಿ ಹಾ ಅದರಲ್ಲಿಯೂ ರಾಮದೇವರು ಮತ್ತು ಹಾ ಮಗನಾದಂಥ ಹನುಮಂತನಲ್ಲಿಯೂ ಹಾ ಎಲ್ಲಿಯಾದರೂ ಹಾ ಘೋರವಾದ ಯುದ್ಧ ಸಂಭವಿಸಿಬಿಟ್ಟು. ಏನ್ ಹೇಳ್ತಾ ಇದ್ದೀಯ ಅಂಜನಾ? ರಾಮ ಮತ್ತು ಹನುಮನ ನಡುವೆ ಯುದ್ಧವ? ಹಾ, ಈಗ ಇದನ್ನು ನಾನು ಕೇಳುವಾಗ ನನಗೊಂದು ಕತೆ ನೆನಪಾಗುವುದು. ಏನು? ಮೊಲದ ಕೊಂಬನ್ನ ಹೆಳವನೊಬ್ಬ ಕತ್ತರಿಸಿ, ಹೆಳವ ಅಂದ್ರೆ ನಡಿಲಿಕ್ಕೆ ಆಗದೇ ಇದ್ದವ, ಹಾ, ಹೆಳವನೊಬ್ಬ ಕತ್ತರಿಸಿ ಓಡ್ತಾ ಇರುವುದನ್ನ ಕುರುಡನೊಬ್ಬ ನಾನು ಇದನ್ನು ನೋಡಿದ್ದೇನೆ ಎಂಬುದಾಗಿ ಕಿವುಡನಲ್ಲಿ ಹೇಳಿದಾಗ ಅವ ಅದನ್ನು ಮೂಕನಲ್ಲಿ ಹೇಳಿದಂತೆ. ಹಾ. ಇದು ಸಾಧ್ಯ ಉಂಟಾ? ಅಸಾಧ್ಯ ಅಲ್ವೋ? ಹೌದು. ಮೊಲಕ್ಕೆ ಕೊಂಬೆ ಇಲ್ಲ, ಇಲ್ಲ. ಕತ್ತರಿಸುವುದು ಅಸಾಧ್ಯ. ಜೊತೆಗೆ ಅದನ್ನು ನಡೆಯಲಿಕ್ಕಾಗದವ ಕತ್ತರಿಸಿ ಓಡುವುದು, ಅದನ್ನು ಕುರುಡ ನೋಡುವುದು, ಜೊತೆಗೆ ಅದನ್ನು ಕಿವುಡನಿಗೆ ಹೇಳುವುದು, ಅವ ಮೂಕನಿಗೆ ಹೇಳುವುದು. ಇದು ಸಾಧ್ಯವೇ ಇಲ್ಲದಂಥ ಮಾತು. ಹೌದು. ಹಾಗೆಯೇ ನೀನು ಹೇಳ್ತಾ ಇರುವಂಥ ವಿಷಯ, ರಾಮ ಮತ್ತು ಹನುಮರ ನಡುವೆ ಯುದ್ಧ ಎನ್ನುವಂಥದ್ದು ನಡೆಯಲಿಕ್ಕಾಗದೇ ಇರುವಂಥ ವಿಷಯ, ಅದು ನಡೆಯಬಾರದಂತಹ ವಿಷಯ. ಅಮ್ಮ, ಹಾ ನೀವು ಹೇಳಿದ ದೃಷ್ಟಾಂತಕ್ಕೆ ಹಾ ನೀವೇ ಉತ್ತರವನ್ನು ನೀಡಿದ್ದೀರಮ್ಮ. ಹಾ ಹಿಂದೆ ಬಂಗಾರದ ಜಿಂಕೆ ಹಾ ಸಾಧ್ಯವೇ ಇಲ್ವಲ್ವಾ? ಹ್ಮ್ ಆದರೂ ಹಾ ಅದು ನಿಮಗೆ ಮಾಯಾ ಮೃಗವಾಗಿ ಕಂಡಿದ್ದು ಹಾ ಅಲ್ವಾ? ಹಾ. ಇಂಥದ್ದು ಕಾಲದಲ್ಲಿ ನಡೀತದೆ, ಹಾ ಹಾಗೆಯೇ ನೀವು ಆಲೋಚನೆ ಮಾಡಿರಬಹುದು. ಹಾ ಎಲ್ಲಿಯಾದರೂ ಘೋರ ಯುದ್ಧ ನಡೆದು ಬಿಟ್ಟರೆ ಹಾ ಆ ನಂತರದಲ್ಲಿ ರಾಮದೇವರಿಗೆ ಸಿಟ್ಟುಗೊಂಡು ಹಾ ಬಾಣ ಪ್ರಯೋಗಗಳನ್ನು ಮಾಡಿದರೆ ಹಾ ಆ ನನ್ನ ಮಗನಿಗೆ ವಜ್ರ ಶರೀರಿ ಹೌದು, ಹ್ಮ್ ಆ ರಾಮನ ಬಾಣಗಳಿಗೆ ಹುಸಿ ಇಲ್ವಲ್ಲ ಅಮ್ಮ? ಅದಿಲ್ಲ. ಹಾ. ಹಾ ಹಾಗಾಗಿ- ರಾಮನ ಮಾತು ತಪ್ಪುವುದಿಲ್ಲ, ಹಾ. ರಾಮನ ಬಾಣಕ್ಕೆ ಹುಸಿ ಇಲ್ಲ, ಇದು ಜಗತ್ ಪ್ರಸಿದ್ಧವಾದ ಅಲ್ವಾ? ಮಾತು ಅಲ್ವಾ? ಹಾ ಆ ಬಾಣಗಳೆಲ್ಲವೂ ಹಾ ಹನುಮನ ತಲೆಯ ಮೇಲೆ ಹ್ಮ್ ಬಿಲ್ವ ಪತ್ರೆಗಳಾಗಿ ಬೀಳಬೇಕು ಹಾ ಎನ್ನುವುದು ಒಂದು ವರ. ಒಂದೇ ವರ ಅಲ್ವಾ, ಇನ್ನೊಂದುಂಟಾ? ಹಾ. ಹಾ ಆ ನಂತರ ಹಾ ರಾಮದೇವರು ಇಷ್ಟಕ್ಕೆ ಸುಮ್ಮನಿರ್ತಾರ? ಹಾ ಕ್ರೋಧಗೊಳ್ತಾರೆ. ಹಾ ಅಲ್ಲ, ಮತ್ತೆ ಬಿಟ್ಟ ಬಾಣಗಳೆಲ್ಲವೂ ಹ್ಮ್. ಒಬ್ಬನ ಮೇಲೆ ಬಿಲ್ವಪತ್ರೆಯಾಗಿ ಬೀಳ್ತಾ ಇದೆ ಎನ್ನುವಾಗ ಮತ್ತೆ ಯಾರಾದರೂ ಸುಮ್ಮನೆ ಇರುವುದಿಲ್ಲ. ಹಾ, ಕ್ರೋಧಗೊಳ್ತಾರೆ. ಹಾ ನಂತರ ಪ್ರಯೋಗಿಸುವುದು ಯಾವುದು ಹೇಳಿ? ಬ್ರಹ್ಮಾಸ್ತ್ರ ಅಲ್ವಾ? ಹಾ ಆ ಬ್ರಹ್ಮಾಸ್ತ್ರ ಹಾ ವೈಜಯಂತಿ ಮಾಲೆಯಾಗಿ ಹಾ ಆತನ ಕೊರಳಿಗೆ ಬಿತ್ತು ಅಂತಾದ್ರೆ ಹಾ ಇವೆರಡು ಹಾ ವರಗಳನ್ನ ಹಾ ಹನುಮ ನಿಮ್ಮ ಮಗ ಹಾ ಕೇಳಿಕೊಂಡು ಬರಬೇಕು ಎಂಬುದಾಗಿ ನನ್ನನ್ನು ಕಳಿಸಿದ್ದಾನಮ್ಮ. ಹಾಗಾಗಿ ಇಲ್ಲಿವರೆಗಾಗಿ ಬಂದಿದ್ದೇನೆ. ಅಂಜನಾ, ಹ್ಮ್ ನನ್ನ ಮಗ ಅಲ್ಲ ನಮ್ಮ ಮಗ ಹ್ಮ್ ಎರಡು ವರಗಳನ್ನ ಅಪೇಕ್ಷಿಸಿ ಹ್ಮ್. ನಿನ್ನನ್ನು ಇಲ್ಲಿಯವರೆಗಾಗಿ ಕಳುಹಿಸಿದ್ದಾನೆ. ಹ್ಮ್ ಬಹುಶಃ ಅವನೇ ಬರಬಹುದಿತ್ತು, ಹಾ ಬಹುಶಃ ಅವನಿಗೆ ಸಂಕೋಚ ಇರಬಹುದು. ಹಾ ಯಾಕೆ ಹೇಳು? ಈಗ ಅವ 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 ಮಾಡಿದಂತಹ ಸೇವೆಗೆ ಹ್ಮ್ ಏನನ್ನಾದರೂ ಕೇಳಿದರೆ ಹಾ ಆ ಅದು ಸೇವೆ ಆಗುವುದಿಲ್ಲ. ಅಲ್ವಾ? ಹಾಗಾಗಿ ಬಹುಶಃ ಅದನ್ನು ನಿನ್ನಿಂದ ಕೇಳಿಸುವುದಕ್ಕಾಗಿ ಕಳಿಸಿರಬಹುದು. ಹಾ. ಮತ್ತೆ ನೀನು ಹೇಳುವುದು, ಒಂದು ವೇಳೆ ಹ್ಮ್ ರಾಮ
ಮತ್ತು ಹನುಮರ ನಡುವೆ ಹ್ಮ್ ಯುದ್ಧ ನಡೆದರೆ ಹ್ಮ್ ಆಗ ಹ್ಮ್ ರಾಮನ ಬಾಣಗಳೆಲ್ಲ ನೀನು ಹೇಳಿದಾಗೆ ಬಿಲ್ವಪತ್ರವೋ ಅಥವಾ ವೈಜಯಂತಿ ಮಾಲೆಯೋ ಆಗಿ ಹ್ಮ್ ಅವನ ಮೇಲೆ ಬೀಳಬೇಕು ಎಂಬುದಾಗಿ ಅಲ್ವೋ? ಹಾ ಆಗಲಿ, ಹ್ಮ್ ನಾನು ಸ್ವಲ್ಪ ವಿಚಾರ ಮಾಡ್ತೇನೆ ಈ ವಿಷಯವಾಗಿ. ಹ್ಮ್. ವಿಚಾರ ಮಾಡಿ ನಿನಗೆ ಹೇಳ್ತೇನಂತೆ. ಕೇಸರಿಯ ಸತಿಯಿಂದ ನುಡಿಯ ನವಧರಿಸುತ್ತಲ ಸೀತೆ ಯೋಚಿಸಿದಳಿಂತು ಪವನಾತ್ಮಜನದ ಸತ್ವಮಿಲ್ಲದಿರೆ ಬಂಧನಗಳಿಗೆ ಮರಳಿ ಕಾಂತನ ಕಾಂಬೆನೆ ಪವನಾತ್ಮಜನದ ಸತ್ವಮಿಲ್ಲದಿರೆ ಬಂಧನಗಳಿಗೆ ಮರಳಿ ಕಾಂತನ ಕಾಂಬೆನೆ ಲೇಸಾಯಿತವನ ಕೆಲಸಕ್ಕೆ ತಕ್ಕ ಸಂಬಳವನ ಸಲ್ಲಿಸಲಿಲ್ಲ. ಹೌದು, ಲೇಸಾಯಿತವನ ಕೆಲಸಕ್ಕೆ ತಕ್ಕ ಸಂಬಳವನ ಸಲ್ಲಿಸಲಿಲ್ಲ. ಕೊಡಲೇಬೇಕು. ಅದರಿಂದ ಸೇವಕನ ಮನದಾಸಯಂ ದಯ ಪಾಲಿಸುವೆನು. ಪವನಾತ್ಮಜನಿಗೆ ಮನದಾಸಯಂ ದಯ ಪಾಲಿಸುವೆನೆಂದು ನಿರ್ಧರಿಸಿ ವಾನರಾಂಗನೆಗೆಂದೆಂದಳೋ ಅವಧರಿಸುತ್ತಲ ಸೀತೆ. ಅಂಜನೆ ಹತ್ರ ಹೇಳಿದ್ದೇನೆ, ವಿಚಾರ ಮಾಡಿ ಹೇಳ್ತೇನೆ ಎಂಬುದಾಗಿ. ಹಾಗಾದರೆ ಇದರಲ್ಲಿ ವಿಚಾರ ಮಾಡುವುದಕ್ಕೆ ಏನುಂಟು ಎಂಬುದನ್ನು ವಿಚಾರ ಮಾಡಬೇಕು. ಕೊಡುವುದೋ ಬೇಡವೋ ಎನ್ನುವುದನ್ನು ವಿಚಾರ ಮಾಡುವ ಪ್ರಶ್ನೆಯೇ ಇಲ್ಲ. ಕೊಡುವುದು ಕೊಡುವುದೇ. ಯಾಕೆಂದರೆ ನಮ್ಮ ಮಗ ಅಲ್ವೋ, ಇದು ತನಕ ಏನನ್ನೂ ಕೇಳದ ಮಗ ಇಂದು ಏನನ್ನೋ ಕೇಳ್ತಾ ಇದ್ದಾನೆ ಅಂತ ಆದರೆ ತಾಯಿಯಾದಂತಹ ನಾನು ಮತ್ತೆ ವಿಚಾರ ಮಾಡುವುದಲ್ಲ, ಕೊಡುವುದೋ ಬೇಡವೋ ಎಂಬುದನ್ನು ವಿಚಾರ ಮಾಡುವುದಲ್ಲ, ಕೊಡುವುದೇ. ಹಾಗಾದರೆ ಯಾಕಾಗಿ ಕೊಡಬೇಕು ನಾನು ಅವನಿಗೆ? ಅವ ಮಾಡಿದ್ದಾದರೂ ಏನು ನನಗೆ? ಅದೇ ಅಲ್ವೋ ಉಪಕಾರ ಸ್ಮರಣೆ ಎನ್ನುವುದು. ಉಪಕಾರ ಮಾಡಿದವನನ್ನು ನೆನೆಸದೇ ಇದ್ದರೆ ಅಥವಾ ಮರೆತರೆ ಅವ ಮನುಷ್ಯನೇ ಅಲ್ಲ. ಕೆಲವರು ಪ್ರಪಂಚದಲ್ಲಿರ್ತಾರೆ, ಹಣದ ಉಪಕಾರವನ್ನು ಮಾಡಿದರೆ ಮರೀತಾರೆ, ಅಥವಾ ಅನ್ನವನ್ನು ಕೊಟ್ಟರೆ ಅದನ್ನು ಉಪಕಾರ ಅಂತ ಮಾಡಿದರೆ ಅದನ್ನು ಮರೀತಾರೆ. ಆದರೆ ಹನುಮ ಮಾಡಿದ್ದೇನು? ನನ್ನ ಮನ ಹಾಗಾದರೆ ಹನುಮ ಮಾಡಿದ್ದೇನು? ನನ್ನ ಮನಸ್ಸಿನಲ್ಲಿ ಬದುಕುವ ಒಂದು ಹೊಸ ಧೈರ್ಯವನ್ನೇ ಚಿಗುರಿಸಿದವ. ಒಣಗಿದ ಗಿಡಕ್ಕಾದರೂ ನೀರನ್ನೆರೆದರೆ ಅದು ಮತ್ತೆ ಚಿಗುರ್ತದಂತೆ. ಹಾಗೆಯೇ ನನ್ನ ಮನಸ್ಸಿನಲ್ಲಿ ಬದುಕುವ ಅಥವಾ ಒಂದೇ ಮಾತಿನಿಂದ ನನ್ನನ್ನು ಬದುಕಿಸುವ ದೃಢ ನಿರ್ಧಾರವನ್ನು ಮಾಡಿದವ, ನನ್ನ ಮನಸ್ಸಿನಲ್ಲಿ ಬದುಕಬೇಕು ಎಂಬಂಥ ಆಸೆಗೆ ನೀರೆರೆದವ ಹನುಮಂತ. ಮತ್ತೆ ನನ್ನ ಮಗ ಅಲ್ಲವೋ? ಬಹುಶಃ ಇದು ಹಕ್ಕಲ್ಲ, ಅವ ಪಡೆದುಕೊಂಡಂಥ ಹಕ್ಕು. ಯಾಕಾಗಿ ನಾನ್ಯಾವತ್ತು ನೀನು ನನ್ನ ಮಗ ಅಂತ ನೇರವಾಗಿ ಹೇಳಿದ್ದಿಲ್ಲ. ಸಂಬೋಧಿಸುವಾಗ ಮಗನೇ ಮಗನೇ ಅಂತ ಹೇಳಿದ್ದುಂಟು. ಅವನೂ ಸಹ ಯಾವತ್ತೂ ಅಮ್ಮ ನೀವು ನಮ್ಮ ತಾಯಿ ಅಂತ ನೇರವಾಗಿ ಹೇಳಿದ್ದಿಲ್ಲ. ಆದರೆ ಸಂಬೋಧಿಸುವಾಗ ಅವ ಹೇಳುವುದು ಮಾತೇ ಎಂಬುದಾಗಿಯೇ, ಅಮ್ಮ ಎಂಬುದಾಗಿಯೇ ಅಲ್ಲವೇ? ಮತ್ತೆ ಆ ತಾಯಿ ಮಕ್ಕಳ ಬಾಂಧವ್ಯವೇ ಹಾಗೆ ಅಲ್ಲವೇ? ಜನ್ಮ ನೀಡಬೇಕು ಎಂಬುದಿಲ್ಲ. ಜಗತ್ತು ಒಪ್ಪುವುದೇನನ್ನ
ಸಂಬಂಧ ಅಥವಾ ಬಾಂಧವ್ಯ ಬೆಳೆಯಬೇಕು ಅಂತ ಅದರ ರಕ್ತ ಸಂಬಂಧ ಆಗಬೇಕು, ಅದಕ್ಕೆ ಸಂಬಂಧ ಎಂಬುದಾಗಿ ಜಗತ್ತು ನಂಬುತ್ತದೆ. ಆದರೆ ಈ ಸೀತೆಯ ಬಾಳಿನಲ್ಲಿ ನನ್ನ ನಂಬಿಕೆ ಏನು ಅಂತ ಕೇಳಿದರೆ, ಜನ್ಮ ಕೊಡದೆಯೂ ಒಬ್ಬ ಮಗನಾಗಬಲ್ಲ, ಜನ್ಮ ನೀಡದವನೂ ಸಹ ಒಬ್ಬ ಮಗನಾಗಬಲ್ಲ, ಅವನೂ ಸಹ ಮಗನಾಗಬಲ್ಲ, ಜನ್ಮ ಕೊಡದೆಯೂ ನಾನು ತಾಯಿ ಆಗಬಲ್ಲೆ. ಅದನ್ನು ನಿರೂಪಿಸಿದಂಥ ಬಾಂಧವ್ಯ ನಮ್ಮಿಬ್ಬರದು. ಮತ್ತೆ ಮಕ್ಕಳಿಗೆ ಈಗ ಜ್ವರ ಬಂತು ಅಂತ ಆದರೆ ತಾಯಿಯ ಮನಸ್ಸು ಎಷ್ಟು ವಿಲವಿಲ ಅಂತ ಒದ್ದಾಡ್ತದೆ. ಅದೇ ಅಲ್ವೇ ತಾಯ್ತನ ಎಂಬುದು. ಯಾರಿಗೆ ಅಪಾಯ ಎದುರಾದಾಗ ನಮ್ಮ ಮನಸ್ಸು ಒದ್ದಾಡ್ತದೋ ಅಲ್ಲಿಯೇ ತಾಯ್ತನ ಹುಟ್ಟುವುದು, ಅಲ್ಲಿಯೇ ಮಾತೃತ್ವ ಸಿದ್ಧಿಯಾಗುವುದು, ಪ್ರಾಪ್ತಿಯಾಗುವುದು. ಹಾಗಾಗಿ ಮತ್ತೆ ಹನುಮನ ಪರಾಕ್ರಮವನ್ನು ಮೆಚ್ಚಿದ್ದೇನೆ, ಮೆಚ್ಚಲಿಲ್ಲ ಅಂತಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನ ವಿನಯವನ್ನು ಮೆಚ್ಚಿದವಳು ನಾನು. ನನ್ನ ಬದುಕಿನಲ್ಲಿ ಅನೇಕರು ಬಂದು ಹೋಗಿದ್ದಾರೆ, ಆದರೆ ಹನುಮ ಬಂದದ್ದು ಮಾತ್ರ ಇಂದಿಗೂ ನನಗೆ ನೆನಪಾಗ್ತದೆ. ಅಶೋಕ ವೃಕ್ಷದ ಕೆಳಗೆ ಅವ ಬಂದು ಹೇಳಿದ್ದು, ನಾನು ರಾಮನ ದಾಸರ ದಾಸ ಎಂಬುದಾಗಿ. ಅಂತಹ ದಾಸತ್ವವನ್ನು ಪಡೆದಂಥವ ಅಲ್ಲ ನಮ್ಮ ಮಗ. ಮಗ ಕೇಳಿದರೆ ಒಬ್ಬ ತಾಯಿ ಕೊಡುವುದಿಲ್ಲ ಅಂತ ಹೇಳುವುದಕ್ಕುಂಟ. ಮತ್ತು ಅನೇಕ ಜನ ನಮ್ಮ ದಾಸತ್ವವನ್ನು ಪಡೆದವರಿದ್ದಾರೆ. ಆದರೆ ಹನುಮನ ಮೇಲೇ ನನ್ನ ಮನಸ್ಸಿನಲ್ಲಿ ಪ್ರೀತಿ ಜಾಸ್ತಿ, ಹೆಚ್ಚು. ಯಾಕೆ ಅಂತ ಕೇಳಿದರೆ, ಬಹುಶಃ ಮನೆಯಲ್ಲಿ 4 ಜನ ಮಕ್ಕಳಿದ್ದರೆ ಯಾವುದಾದರೂ ಒಂದು ಮಗು ತಾಯಿಯನ್ನು ಕೇಳಿದಾಗ, ಅಮ್ಮ ನೀನು ಊಟ ಮಾಡಿದ್ಯಾ ಅಂತ ಕೇಳಿದರೆ, ಆ ತಾಯಿ 4 ಮಕ್ಕಳನ್ನೂ ಸರಿಯಾಗಿಯೇ ಪ್ರೀತಿ ಮಾಡ್ತಾಳೆ, ಸಮಾನವಾದ ಪ್ರೀತಿಯನ್ನೇ ಹಂಚುತ್ತಾಳೆ. ಆದರೂ ಸಹ ಆ ಅಮ್ಮ ನೀನು ಊಟ ಮಾಡಿದ್ಯಾ ಅಂತ ಕೇಳಿದ ಮಗನ ಮೇಲೆ ಸ್ವಲ್ಪವಾದರೂ ಅಕ್ಕರೆ ಜಾಸ್ತಿ ಇರುವುದಿಲ್ಲವೋ? ಹಾಗೆಯೇ ನನ್ನ ಹನುಮನ ಬಾಂಧವ್ಯ. ಬಹಳಷ್ಟು ಜನ ನಮ್ಮ ದಾಸರಿದ್ದಾರೆ, ಬಹಳಷ್ಟು ಜನ ನನ್ನನ್ನು ಮಾತೆ ಅಮ್ಮ ಅಂತ ಕರೆಯುವವರಿದ್ದಾರೆ. ಆದರೆ ಅವರೆಲ್ಲರಿಗಿಂತ ಒಂದು ಪಟ್ಟು ಅಕ್ಕರೆ, ಮಮತೆ, ಪ್ರೀತಿ ಹನುಮನ ಮೇಲೆ ನನಗೆ ಜಾಸ್ತಿ, ಹೆಚ್ಚು. ಆದ್ದರಿಂದಲೇ ಕೊಡುವುದರ ಬಗ್ಗೆ ವಿಚಾರ ಮಾಡುವುದು, ಕೊಡುವುದೋ ಬೇಡವೋ ಎನ್ನುವುದರ ಬಗ್ಗೆ ವಿಚಾರ ಮಾಡುವುದಿಲ್ಲ. ಕೊಡುವುದೇ. ಅಪರೂಪಕ್ಕೆ ನನ್ನ ಮಗ ನನ್ನಲ್ಲಿ ಏನನ್ನೋ ಕೇಳಿದ್ದಾನೆ, ನನ್ನ ತಾಯ್ತನವನ್ನು ಬಡಿದೆಬ್ಬಿಸಿದ್ದಾನೆ. ಹಾಗಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಅಂಜನಾ, ಅಂಜದಿರು ನಿನ್ನಡುವ ಕೇಳಿದರಂದಿತವರ ಎರಡನಿದ್ದೆನು ಜಂಜಡವ ಒಳಗೀಗ ತವ ಸುತ ನಡೆಗೆ ಹೋಗೆಂದು ಅಂಜನಾ, ನೀನು ಕೇಳಿದಂತಹ 2 ವರ. ಒಂದು ವೇಳೆ ರಾಮ ಆಂಜನೇಯರ ನಡುವೆ ಯುದ್ಧ ಸಂಭವಿಸಿತು ಅಂತಾದರೆ, ರಾಮ ಬಿಟ್ಟ ಶರಗಳೆಲ್ಲವೂ ಬಿಲ್ವದಳಗಳಾಗಿ ಹನುಮನ ಮೇಲೆ ಬೀಳಬೇಕು. ಅದಕ್ಕೂ ನಿಲ್ಲಿಸದಂತಹ ನನ್ನ ಪತಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ವೈಜಯಂತಿ ಮಾಲೆಯಾಗಿ ಅವನ ಮೇಲೆ ಬೀಳಬೇಕು. ಇಷ್ಟೇ ಅಲ್ವ ಅವ ಕೇಳಿದ್ದು? ಹೌದಮ್ಮ. ಅವ ಕೇಳಿದರೆ ನಾನು ಇಡೀ ರಾಜ್ಯವನ್ನೇ ಕೊಟ್ಟೇನಮ್ಮ, ಇನ್ನು ಇಷ್ಟು ಚಿಕ್ಕ 2 ವರಗಳನ್ನು ಕೊಡುವುದಿಲ್ಲವೇ? ಹಾಗಾಗಿ ಚಿಂತಿಸಬೇಡ. ಆದ್ದರಿಂದಲೇ ನಿನಗೆ ಹೇಳಿದ್ದು, ಅಂಜಬೇಡ. ನೀನು ಬರುವಾಗಲೇ ನೋಡಿದ್ದೇನೆ, ಬಹಳ ಬಸವಳಿದ ರೀತಿಯಲ್ಲಿ ಕಾಣಿಸ್ತಾ ಇದ್ದೆ. ನನಗೆ ಆಗಲೇ ಅನ್ನಿಸಿತ್ತು, ಇದು ದೈಹಿಕವಾಗಿ ಬಳಲಿದ ಶ್ರಮದಿಂದ ಆದದ್ದಲ್ಲ ಈ ಬಸವಳಿಕೆ, ಮಾನಸಿಕವಾದಂತಹ ಯಾವುದೋ ತುಮುಲದಿಂದ ನೀನು ತೊಳಲ್ತಾ ಇದ್ದೀಯಾ ಎಂಬುದಾಗಿ. ಅದು ಈಗ ಸ್ಪಷ್ಟ ಆಯಿತು. ಮತ್ತೆ ಈ ವಿಷಯವಾಗಿ 2 ಮಾತು ಬೇಡ. ನಿನಗೆ ವರವನ್ನು ಕರುಣಿಸ್ತಾ ಇದ್ದೆ. ನಿನಗೆ ಅಂದರೆ ಹನುಮನಿಗೆ. ನಮ್ಮವರು ಬಿಟ್ಟಂತಹ ಬಾಣಗಳೆಲ್ಲ ಬಿಲ್ವ ದಳಗಳಾಗಿ ಅವನ ಮೇಲೆ ಬೀಳ್ತದೆ. ಜೊತೆಗೆ ಅಷ್ಟಕ್ಕೂ ನಿಲ್ಲಿಸಿದ ಅವರೇನಾದರೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ಅದು ವೈಜಯಂತಿ ಮಾಲೆಯಾಗಿ ಅವನ ಮೇಲೆ ಬೀಳ್ತದೆ. ಅವನ ಅಂತರಂಗವನ್ನು ನಾನು ಅರಿತಿದ್ದೇನಮ್ಮ. ಬಿಲ್ವದಳ ಅದರ ಸಂಕೇತ ಏನು? ತ್ರಿಗುಣ, ಸತ್ವ, ರಜ, ತಮ ಅದರ ಸಂಕೇತ ಅಲ್ವೇ? ತ್ರಿಜನ್ಮಗಳ ಪಾಪ ಪರಿಹಾರದ ಸಂಕೇತ ಅಲ್ವೇ? ಆಧ್ಯಾತ್ಮಿಕ, ಆದಿಭೌತಿಕ ಈ ತಾಪತ್ರಯಗಳ ಸಂಕೇತ ಅದಲ್ವೇ? ಹಾಗಾಗಿ ಶಿವನ ಆರಾಧನೆಗೆ ಪರಮ ಪವಿತ್ರವಾದಂಥ ಒಂದು ವಸ್ತುವನ್ನು ಅವ ಕೇಳ್ತಾ ಇದ್ದಾನೆ. ಬಹುಶಃ ಶಿವನ ಪೂಜೆಗೆ
ಆಗಬಹುದು ಎಂಬ ಅನಿಸಿಕೆಯೋ ಏನೋ ಅವನದ್ದು. ಹಾ. ಹಾಗಾಗಿ ನೀನು ಅಂಜಬೇಡ, ಚಿಂತಿಸಬೇಡ. ಇದು ನೀನು ಕೇಳಿದ ವರವನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಹಾ. ಇದು ನೀನು ಬರುವಾಗ ವಿಶೇಷವಾದಂಥ ಫಲ ಪುಷ್ಪಗಳನ್ನೆಲ್ಲ ತಂದಿದ್ದೀಯ. ಹಾ. ಹಾಗೆ ಈಗ ಹೋಗುವಾಗಲೂ ಸಹ ನಾನು ಕೊಡುವಂಥ ಎಲ್ಲ ಹಣ್ಣುಗಳನ್ನು ಒಯ್ದು ನನ್ನ ಮಗನಿಗೆ ಕೊಡಬೇಕು ನೀನು. ಆಯ್ತಮ್ಮ, ಆಯ್ತು. ಆಗಲಿ. ಗುರುಕುಚದಿ ಭರಣಿ ಕೇಳಿದ ಸಾಕೇತ ಪರವರದಿ ರಘುಪತಿ ಶಕುಂತನ ಬೇಟೆಗೈದವ ಮರಳಿ ನಗರ ಪ್ರವೇಶಿಸಲಿಲ್ಲವೆಂಬ ವರ್ಧಮಾನವನು ಕೇಳ್ದು ಚರರ ನಟ್ಟುತ ದೇಶ ದೇಶ ಮಂಪುಟುಕಿಸಲ್ ಕುರುಘನರಿಯ ಮನದಿ ಘನತರದ ವ್ಯಸನಗೊಂಡಿರಲು ಆ ಇಡೀ ಭೂಲೋಕವನ್ನು ಸುತ್ತಾಡಿದ್ದೇವೆ. ಎಲ್ಲಿಯೂ ನಿಮ್ಮ ವಿರೋಧಿಯಾಗಿರುವಂತಹ ಶಕುಂತನ ಸುಳಿವೇ ಇಲ್ಲ. ಬಹಳ ಬೇಸರದಿಂದ ಖಿನ್ನರಾಗಿ ಜೀಯ ಅಸಾದ ಎಂದು ತಲೆ ತಗ್ಗಿಸಿಕೊಂಡು ವಿನಮ್ರರಾಗಿ ಹೇಳ್ತಾ ಇದ್ದಾರೆ. ಗುರುಗಳಿಗೆ ಮಾತನ್ನು ಕೊಟ್ಟಿದ್ದೇನೆ, ಅವರ ಅಂಬೋಳದಂತೆ ಕಾರ್ಯವನ್ನು ಎಸಗುತ್ತೇನೆ. ಯಜ್ಞಕ್ಕೆ ಕಂಟಕಪ್ರಾಯನಾಗಿರುವಂತಹ ಸಿಂಧುಪುರೇಶನನ್ನು ರಾಮ 8 ದಿವಸ ಸೂರ್ಯಾಸ್ತದೊಳಗೆ ನೀನು ಕೊಂದು ಕೊಡಬೇಕು. ಕೌಶಿಕ ಮಹಾಮುನಿಗಳು ಆಡಿದಂತಹ ಮಾತು. ಯಾಕೆ ಏನು ಅಂತ ಪ್ರಶ್ನೆ ಮಾಡುವ ಅಧಿಕಾರ ಅರ್ಹತೆ ರಾಮನಿಗೆ ಉಂಟು. 13 ವತ್ಸರದಲ್ಲಿರುವಾಗ ಘೋರವಾದಂತಹ ಕಾಂತಾರವನ್ನು ಸೇರಿದಾಗ ಭೀಕರವಾದಂತಹ ತಾಟಕಿ ಬಂದೆರಗಿದ್ಲು. ಆವಾಗ ತಡ ಮಾಡಬೇಡ, ಲೋಕ ಕಂಟಕಿ ಇವಳು, ಮಗು ರಾಮ ಕೊಂದು ಮುಗಿಸು. ಆವಾಗ ಪ್ರಶ್ನೆ ಮಾಡಿದ್ದೆ. ಆವಾಗ ನಾನು ರಾಜನಲ್ಲವಾಗಿತ್ತು, ರಾಜಕುಮಾರನಾಗಿದ್ದೆ. ಕೇವಲ 13 ವತ್ಸರದ ಎಳೆಯ ಪ್ರಾಯ. ಗುರುಗಳೇ, ಅವಳು ಹೆಣ್ಣಲ್ವೇ? ಎಂಥ ಘೋರ ಅಪರಾಧವನ್ನು ಮಾಡಿದರೂ ಹೆಣ್ಣು ಶಿಕ್ಷಾರ್ಹಗಳೇ ವಿನಾ ಪದಾರ್ಹಗಳಲ್ವಲ್ಲ. ಆವಾಗ ಗುರುಗಳು ನಸುನಕ್ಕು ಆಡಿದ ಮಾತು, ಕೇವಲ ಆಕೃತಿಯಲ್ಲಿ ಹೆಣ್ಣಾದರೆ ಸಾಲದು ಮಗು, ಆಚರಣೆಯಲ್ಲಿ ಹೆಣ್ಣಾಗಿರಬೇಕು. ಅರ್ಥ ಆಗದೆ ಮುಖ ನೋಡಿದೆ. ಆವಾಗ ಅವರು ಆಡಿದ ಮಾತು ವಾತ್ಸಲ್ಯ, ಕರುಣೆ, ದಯೆ, ಅನುಕಂಪ, ಇದು ಹೆಣ್ಣುತನ. ಇದು ಯಾವುದೂ ಇಲ್ಲದೆ ಇದ್ದವಳು. ಆಕೃತಿಯಲ್ಲಿ ಹೆಣ್ಣಾದರೂ ಅವಳು ಹೆಣ್ಣಲ್ಲ. ಹೆಣ್ಣು ಅಲ್ಲದೇ ಇದ್ದವಳನ್ನು, ಹೆಣ್ಣುತನ ಇಲ್ಲದೇ ಇದ್ದವಳನ್ನು ಕೊಂದರೆ ಸ್ತ್ರೀ ಹತ್ಯಾ ದೋಷ ಬರುವುದಿಲ್ಲ. ಆದ್ದರಿಂದ ಕೊಲ್ಲು. ಮತ್ತೆ ಮರು ಮಾತಾಡದೆ ಅವಳನ್ನು ಕೊಂದು ಮುಗಿಸಿದೆ. ಈಗ ಈಗ ನಾನು ರಾಜನಾದವನು ತ್ರಿಕಾಲಜ್ಞಾನಿಗಳಾಗಿರುವಂಥ ಋಷಿಗಳು ಏನನ್ನು ಹೇಳ್ತಾರೋ ಮರು ಪ್ರಶ್ನಿಸದೆ ಮಾಡಿಕೊಡತಕ್ಕದ್ದು. ಆದ್ರಿಂದಲೇ ಪ್ರಶ್ನೆ ಮಾಡಲಿಲ್ಲ. ಅವ ಹೇಗೆ ಯಜ್ಞಕ್ಕೆ ಕಂಟಕಪ್ರಾಯ? ರಕ್ಕಸ ಅಲ್ಲ ಅವ, ಒಬ್ಬ ಅರಸ. ಅರಸನಾದವ ಯಜ್ಞ ಸಂರಕ್ಷಣೆ ಮಾಡುವುದಕ್ಕೆ ಅನುಕೂಲವಾಗಿ ವರ್ತಿಸುವವನು. ಆದರೂ ಹೀಗೆ ಯಾಕೆ ಮಾಡಿದ? ನಾನು ಕೇಳಲಿಲ್ಲ, ಕೇಳುವ ಅಧಿಕಾರವೇ ನನಗಿಲ್ಲ. ನೀವೇ ಹೇಳಿದ ಮೇಲೆ ಅದನ್ನು ಮಾಡಿ ಪೂರೈಸ್ತೇನೆ. ಮಾತು ಕೊಟ್ಟಂತೆ ಅವನ ಇರವನ್ನು ಅರಿಯುವುದಕ್ಕಾಗಿ ಆಳನ್ನು ಕಳುಹಿಕೊಟ್ರೆ ಅವರೇ ಬಂದು ಹೇಳ್ತಾ ಇದ್ದಾರೆ. ಭೂಲೋಕದಲ್ಲಿ ಎಲ್ಲಿಯೂ ಹುಡುಕಿದ್ರು ಅವನ ಸುಳಿವಿಲ್ಲ. ದಿನಗಳು ಉರುಳುತ್ತಾ ಇವೆ. ಗುರುಗಳಿಗೆ ಕೊಟ್ಟ ಮಾತು ಸುಳ್ಳಾಗುವಂಥ ಕಾಲ ರಾಮನಿಗೆ ಬಂತೋ ಹೇಗೆ? ಏನು ಮಾಡಲಿ? ರಾಘವ ರಘುಪತಿ ರಾಮ ಕರಾರೆ
दासकुल पोष भला हे सीतापते राम जय राम रघुराम ಲೋಕ ಕಲ್ಯಾಣಕ್ಕಾಗಿ ಪುನಃ ಜನಿಸಿದಂತಹ ನಾನು ಹರ್ಯಶ್ವ ಮತ್ತು ಶಬಲೇಶ್ವರಿಗೆ ಸಂಪೂರ್ಣವಾದಂತಹ ವೇದಾಂತದ ಒಳ ತಿರುಳುಗಳಿಂದ ಉಪದೇಶವನ್ನ ಮಾಡಿದಂತಹ ನಾನು ಅವರಿಗೆ ಆ ಸಮಯದಲ್ಲಿ ಬಂದಂತಹ ವೈರಾಗ್ಯದಿಂದ ಕಾರಣದಿಂದ ದಕ್ಷನಿಂದ ನನಗೆ ಬಂದಂತಹ ಒಂದು ಶಾಪ. ಯಾಕೆ ಅಂತಂದ್ರೆ ನಾನು ಅವರಿಗೆ ಬೋಧಿಸಿದ್ದು ಸಂಪೂರ್ಣವಾದಂತಹ ವೇದಾಂತ ಜ್ಞಾನ, ಸ್ಥಿತಿ ಲಯಗಳ ಒಳ ತಿರುಳುಗಳನ್ನ ಅವರಿಗೆ ಉಪದೇಶವನ್ನು ಮಾಡಿದೆ. ಆದರೂ ನಾನು ಶಾಪವನ್ನು ಪಡೆದೆ. ಯಾಕೆ ಅಂತಂದ್ರೆ ಅವರು ಸಂಪೂರ್ಣವಾಗಿ ವೈರಾಗ್ಯದತ್ತ ಮುಖವನ್ನು ಮಾಡಿದರು, ಸೃಷ್ಟಿ ಕಾರ್ಯದಲ್ಲಿ ನಿರತರಾಗಲಿಲ್ಲ ಹೇಳುವಂತ ಉದ್ದೇಶದಿಂದ ದಕ್ಷ ನನಗೆ ಶಾಪವನ್ನ ಕೊಟ್ಟ. ಏನಪ್ಪ ಅಂತಂದ್ರೆ, ನೀನು ತ್ರಿಲೋಕ ಸಂಚಾರಿಯಾಗು ಮತ್ತು ಕಲಹಪ್ರಿಯನಾಗು ಹೇಳುವಂತಹ ಶಾಪವನ್ನೇನೋ ಕೊಟ್ಟ. ಅದನ್ನ ನಾನು ಸಂಪೂರ್ಣ ಸಂತೋಷ ಚಿತ್ತನಾಗಿ ವರವಾಗಿ ಸ್ವೀಕಾರವನ್ನ ಮಾಡಿ 3 ಲೋಕಗಳನ್ನು ಕೂಡ ತಿರುಗುತ್ತಾ ಎಲ್ಲಿ ಧರ್ಮ ಅಧರ್ಮಗಳ ಸಂಘರ್ಷಗಳು ನಡೀತದೆಯೋ, ಎಲ್ಲಿ ಅಧರ್ಮಗಳು ನಡೆಯುತ್ತದೆಯೋ ಅಲ್ಲಿ ಧರ್ಮಸ್ಥಾಪನೆಗಾಗಿ ಮಹಾಪ್ರಭುವಿಗೆ ಸಹಕಾರಿಯಾಗಿ ಕಾರ್ಯವನ್ನು ನಾನು ಮಾಡುತ್ತಾ ಎಲ್ಲ ಲೋಕಗಳಿಂದ ಸಂಚಾರವನ್ನು ಮಾಡುತ್ತಾ ಇದ್ದೇನೆ. ಮಾಡುತ್ತಾ ಇರುವಂತ ಈ ಸಮಯದಲ್ಲಿ ನನಗೆ ಮನಸ್ಸಿನಲ್ಲಿ ಉತ್ಕಟವಾದಂತಹ ಮತ್ತು ಆ ಮಹಾ ಪರಮಾತ್ಮನಾದಂತಹ ಶೇಷಶಾಹಿಯಾದಂತಹ ಲಕ್ಷ್ಮೀಲೋಲನಾದಂತಹ ಶ್ರೀಮನ್ನಾರಾಯಣನನ್ನ ಒಮ್ಮೆ ಕಣ್ಣು ತುಂಬಿ ನೋಡಬೇಕು ಅಂತ ಮನಸ್ಸಿನಲ್ಲಿ ಉದ್ಭವ ಆಗ್ತಾ ಇದೆ. ಹಾಗಾಗಿ ವೈಕುಂಠಕ್ಕೆ ಮುಖವನ್ನು ಮಾಡ್ತಾ ಇದ್ದೇನೆ. ಆದರೆ ವೈಕುಂಠಾಧಿಪತಿಯಾದಂತಹ ಆ ಮಹಾವಿಷ್ಣು ಈಗ ವೈಕುಂಠದಲ್ಲಿ ಇಲ್ಲ. ಅವನು ಧರ್ಮಸ್ಥಾಪನೆಗಾಗಿ ಅಯೋಧ್ಯ ನಗರದಲ್ಲಿ ಆ ಧರ್ಮಾಡಳಿತವನ್ನ ನಡೆಸ್ತಾ ಇದ್ದಾನೆ. ಹಾಗಾಗಿ ತಡ ಮಾಡದೆ ಆ ಮಹಾವಿಷ್ಣುವನ್ನ ನೋಡುವುದಕ್ಕಾಗಿ ನಾನು ಅಯೋಧ್ಯೆಯತ್ತ ತೆರಳುತ್ತೇನೆ. ರಾಮಾಯ ರಾಮಭದ್ರಾಯ ನಮೋ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹೀಗೆ ಬರಬೇಕು. ನಾರದ ಮುನಿಪಾನ ಕಾಣುತ್ತ ನಾರಾಮ, ನಾರದ ಮುನಿಪನ ಕಾಣುತ್ತ ಕ್ಷಣ ರಾಮ, ಶ್ರೀರಾಮ ಕರೆತಂದು ಭರತಿ ಚಾರು ಪೀಠದಿ ಕುಳ್ಳಿರಿಸಿ ಪಾದ ಕೆರಗುತ್ತ ಭೋರ ನಿಂತೆಂದ ಸಾದರದಿ. ನಮೋ ನಮಃ ನಮೋ ನಮಃ. ವಂದಿಸಿಕೊಂಡೆ ರಾಮ. ಹೀಗೆ ಚಿತ್ತೈಸಬೇಕು, ಹೀಗೆ ಚಿತ್ತೈಸಬೇಕು, ಆಸೀನರಾಗಬೇಕು. ಸ್ವಾಮಿ, ಅನಿರೀಕ್ಷಿತವಾದಂತಹ ತಮ್ಮ ಆಗಮನ, ಆದರೆ ಅನಪೇಕ್ಷಿತ ಖಂಡಿತ ಅಲ್ಲ. ಯಾವಾಗಲೂ ನಿಮಗೆ ಮುಕ್ತದ್ವಾರ ಇಲ್ಲಿ ಅಂತಲ್ಲ, ಎಲ್ಲೆಡೆಯಲ್ಲಿಯೂ ನಿಮಗೆ ಈ ಪ್ರಪಂಚದಲ್ಲಿ ಮುಕ್ತದ್ವಾರ. ನಿಮ್ಮ ವ್ಯಕ್ತಿತ್ವವೇ ಹಾಗೆ, ಆದರ್ಶಪ್ರಾಯವಾದಂತಹ ವ್ಯಕ್ತಿತ್ವ, ಹರಿನಾಮ ಸಂಕೀರ್ತನ, ನಿಸ್ವಾರ್ಥ ಭಾವ. ಹಾಗಾಗಿಯೇ ಸರ್ವತ್ರ ನೀವು ಆದರಣೀಯರು. ನಿಮ್ಮ ಬರೋಣ ನಿಜವಾಗಿಯೂ ಅತ್ಯಂತ ಸಂತೋಷವನ್ನು ಕೊಡ್ತಾ ಇದೆ. ಒಬ್ಬ ವಿಪ್ರ ಶ್ರೇಷ್ಠ ಬಂದ ಅಂತಾದರೆ ಪಂಚಾಗ್ನಿಗಳು ಬಂದ ಹಾಗಂತೆ. ಹಾಗಾಗಿಯೇ ಮೊದಲು ನಿಮಗೆ ಪಾದ್ಯ, ಆಮೇಲೆ ಅರ್ಘ್ಯ, ಆಮೇಲೆ ಆಚಮನ, ಆಮೇಲೆ ಆಸನ, ಇನ್ನು
ಜಠರಾಗ್ನಿಯನ್ನು ಸಂತುಷ್ಟಗೊಳಿಸುವುದನ್ನು ಆದ್ಯ ಕರ್ತವ್ಯ ಯಜಮಾನನಾಗಿ. ಹಾಗಾಗಿ ಕೇಳ್ತೇನೆ, ತಮಗೇನು ಬೇಕು ತಾವು ಹೇಳಿದ್ದನ್ನು ಕೊಡುವುದಕ್ಕೆ ಸೇವಾ ರೂಪದಲ್ಲಿ ರಾಮ ಸಿದ್ಧನಿದ್ದಾನೆ, ಹೇಳಬೇಕು ಸ್ವಾಮಿ. ರಾಮ, ನೀನು ಮಾಡಿದಂತಹ ಅಭ್ಯುತ್ಥಾನಾದಿ ಷೋಡಶೋಪಚಾರ ಪೂಜೆಗಳಿಂದ ನಾನು ಸಂಪೂರ್ಣವಾಗಿ ತೃಪ್ತನಾಗಿದ್ದೇನೆ. ಧನ್ಯೋಸ್ಮಿ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ರಾಮ, ನಾನು ನಿನ್ನನ್ನು ನೋಡುತ್ತಿರುವುದು ಇದು ಮೊದಲಲ್ಲ, ಅಲ್ಲ, ಅನೇಕ ಬಾರಿ ಹೌದು ನಿನ್ನನ್ನು ನಾನು ನೋಡಿದ್ದೇನೆ. ಹೌದು. ಆದರೆ ಆ ಕಾಲದಲ್ಲೂ ಕೂಡ ನೀನು ಅಭ್ಯುತ್ಥಾನಾದಿ ಷೋಡಶೋಪಚಾರ ಪೂಜೆಗಳನ್ನ ಶ್ರದ್ಧಾಭಕ್ತಿಯಿಂದ ನೀನು ಮಾಡಿದವು, ಈಗಲೂ ಮಾಡಿದ್ದೀಯೇ. ಆದರೆ ಎಲ್ಲ ಉಪಚಾರಗಳಿಗೂ ಕೂಡ ಶ್ರೇಷ್ಠವಾಗಿರುವಂಥದ್ದು ಒಂದೇ ಒಂದು, ಅಭ್ಯುತ್ಥಾನಂ ಶ್ವಾಸನಂ ಸ್ವಾಗತೋಕ್ತಿ ಪಾದ್ಯಂಚಾರ್ಘ್ಯಂ ಮಧುಪರ್ಕಾಚ ಮೌಚ ಸ್ಥಾನಂ ವಾಸೋ ಭೂಷಣಂ ಗಂಧಮಾಲ್ಯೆ ಧೂಪೋ ದೀಪ ಸೋಪಹಾರ ಪ್ರಣಾಮ. ಕೊನೆಯದಾಗಿರುವಂತಹ ಪ್ರಣಾಮ ಹೇಳುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ನಿನಗೆ ನಾನು ಇದನ್ನು ಪ್ರತ್ಯೇಕವಾಗಿ ಎಲ್ಲವನ್ನೂ ಹೇಳಬೇಕು ಅಂತಿಲ್ಲ ರಾಮ, ಎಲ್ಲ ತಿಳಿದಂತಹ ಸರ್ವಾಂತರ್ಯಾಮಿ ನೀನು. ಆದರೂ ಆ ಪ್ರಣವೋಪಚಾರವನ್ನ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿದರು. ಆದರೆ ಆ ಪ್ರಣವೋಪಚಾರ ಹೇಗಿರಬೇಕು ಅಂತಂದ್ರೆ, ಉರಸ ಶಿರಸ ದೃಶ್ಯ ಮನಸ ವಚಸ ತತ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣವೋಷ್ಟಾಂಗ ಉಚ್ಚತೆ. ಅಷ್ಟಾಂಗಗಳಿಂದ ಕೂಡಿರಬೇಕು, ಕಾಯ ವಾಚ ಮನಸ್ಸುಗಳಿಂದ ಕೂಡಿರಬೇಕು. ಈ ಎಲ್ಲ ಉಪಚಾರಗಳನ್ನು ಮಾಡಿ ಕೊನೆಯಲ್ಲಿ ಮಾಡುವಂತಹ ಆ ನಮಸ್ಕಾರ ಹೇಳುವಂತ ನೀನು ಕಾಯದಿಂದ ಕೈ ಮಾಡಿದೆ, ಮಾತಿನಿಂದ ಮಾಡಿದೆ. ಆದರೆ ಮನಸ್ಸಿನಲ್ಲಿ ಏನೋ ಮಾಡಿದೀಯ, ಆದರೆ ನಿತ್ಯದಂತೆ ನಿನ್ನ ಆ ನಮಸ್ಕಾರ ಹೇಳುವಂಥದ್ದು ಆಗಲಿಲ್ಲ. ಯಾಕೆ ರಾಮ, ಏನಾಯ್ತು? ಏತಕಿ ಮನ್ನಣೆ ಸರ್ವಾಂತರ್ಯಾಮಿಗೆ, ಏತಕಿ ಮನ್ನಣೆ ಸರ್ವಾಂತರ್ಯಾಮಿಯಾದಾತನಿ ಮನದಿ ಯೋಚಿಸುವ ರೀತಿಯಾವುದು ಚೋದಿಗವೆನೆ ಪೇಳ್ದಾಗ, ರೀತಿಯಾವುದು ಚೋದಿಗವೆನೆ ಪೇಳ್ದ ಸೀತಾಕಾಂತನು ಮನದಿರವ. ಸರ್ವಾಂತರ್ಯಾಮಿಯಾದಂತಹ ನಿನಗೆ ಏನು ಚಿಂತೆ ರಾಮ? ಯಾಕೆ ಎಲ್ಲವನ್ನೂ ಕೂಡ ಒಂದು ಕ್ಷಣದಲ್ಲಿ ನಿರ್ನಾಮವನ್ನೂ ಮಾಡಿ, ಒಂದು ಕ್ಷಣದಲ್ಲಿ ಏನನ್ನೂ ಸೃಷ್ಟಿಯನ್ನು ಮಾಡಿ, ಕುಳಿತಲ್ಲಿಂದಲೇ ಎಲ್ಲವನ್ನೂ ವೀಕ್ಷಿಸುವಂತ ಸಾಮರ್ಥ್ಯವನ್ನು ಹೊಂದಿದಂತಹ ನೀನು ಇಂದು ಬಹಳ ಚಿಂತಾಕ್ರಾಂತನಾಗಿ ಕಾಣ್ತಾ ಇದ್ದೀಯಲ್ಲ, ಯಾಕೆ ರಾಮ, ಏನಾಯಿತು? ಸುರಮುನಿ ಕೇಳು ವರರಿಪೆ ಭಾಷೆಯ ಹುಡುಗಿಸಲಾದ ಗೋಚರಿಸಲಿಲ್ಲಮ್ಮಕ್ಷಿಗಳಿಗೆ. ಮೊದಲಾಗಿ ನನ್ನ ತಪ್ಪನ್ನು ತಾವು ಕ್ಷಮಿಸಬೇಕು. ಯಾಂತ್ರಿಕವಾಗಿ ನಿಮ್ಮನ್ನು ನಾನು ಸತ್ಕರಿಸಿದ್ದ ಹೌದು. ಕಾರಣ ಏನು? ಅನ್ಯ ಮನಸ್ಕನಾಗಿದ್ದೆ. ಅತಿಥಿಯ ಅಭ್ಯಾಗತರನ್ನು ಸತ್ಕರಿಸುವುದಕ್ಕೆ ಎರಡು ಪ್ರಧಾನವಾದಂಥ ವಿಷಯ, ಒಂದು ದಕ್ಷತೆ, ಮತ್ತೊಂದು ಶ್ರದ್ಧೆ. ದಕ್ಷತೆಯಲ್ಲಿ ಲೋಪ ಆದರೂ ಚಿಂತೆ ಇಲ್ಲ, ಶ್ರದ್ಧಾವಿಹೀನನಾಗಿ ವರ್ತಿಸಕೂಡದು. ಆದರೆ ನಾನು ಯಾಂತ್ರಿಕವಾಗಿ ಶ್ರದ್ಧಾವಿಹೀನನಾಗಿ ನಿಮ್ಮನ್ನು ಸತ್ಕರಿಸಿದ್ದ ಹೌದು. ಅದಕ್ಕೆ ಕಾರಣ ಏನು? ನನ್ನ ತಲೆಯ ಒಳಗೆ ಕೊರೆಯುತ್ತಿರುವಂತಹ ಒಂದು ವಿಷಯ, ನನ್ನ ಮಾತು ಸುಳ್ಳಾಗುವ ಕಾಲ ಬಂತೋ ಹೇಗೆ? ಅದರಲ್ಲಿಯೂ ಗುರುಗಳಿಗೆ ಕೊಟ್ಟಂತಹ ಮಾತು ಸುಳ್ಳಾಗುವ ಕಾಲ ಬಂತೋ? ಕೌಶಿಕ ಮಹಾಮುನಿಗಳಿಗೆ ನಾನೊಂದು ಮಾತನ್ನು ಕೊಟ್ಟಿದ್ದೇನೆ ಸ್ವಾಮಿ. ಯಜ್ಞಕಂಟಕ ಪ್ರಾಯನಾಗಿರುವಂಥ ಸಿಂಧುಪುರೇಶ ಶಕುಂತನನ್ನು ಅವರ ಅಂಬೋಣದಂತೆ 8 ದಿವಸ ಸೂರ್ಯಾಸ್ತದೊಳಗಾಗಿ ಕೊಂದು ಕೊಡ್ತೇನೆ. ನಮ್ಮ ಆಳುಗಳಿಗೆ ಆಜ್ಞಾಪಿಸಿ ಕಳುಹಿಕೊಟ್ಟೆ. ಹುಡುಕಿದ್ರು ಹುಡುಕಿದ್ರು ಹುಡುಕಿದ್ರು, ಕೊನೆಗೆ ಬಂದು ಹೇಳಿದರು. ಹುಡುಕುವಲ್ಲಿಯೇ 6 ದಿವಸ ಕಳೆದು ಹೋಯಿತು. ಎಲ್ಲಿ ಹುಡುಕಿದ್ರು ಅವನ ಸುಳಿವೇ ಇಲ್ಲ. ನಮ್ಮಿಂದ ಅಸಾಧ್ಯವಾದಂತಹ ಕಾರ್ಯ ಇದು.
ನಿನ್ನಿಂದಲೂ ಅವರು ಹೇಳಿದ ಮಾತು ತಮ್ಮಿಂದ ಅಸಾಧ್ಯವಾದ ಕಾರ್ಯ. ಯೋಚನೆ ಮಾಡ್ತಾ ಇದ್ದೆ, ಲೋಕಾಂತರವನ್ನು ಅರಸನಾದವ ಸೇರಬಹುದಲ್ಲ, ಬೇರೆ ಲೋಕವನ್ನು ಸೇರಿಕೊಂಡ್ರೆ ನಮ್ಮ ಆಳುಗಳಿಗೆ ಹುಡುಕುವುದು ಕಷ್ಟ, ಪಾಪ ಅವರು ಏನು ಮಾಡುವುದಕ್ಕೆ ಸಾಧ್ಯ. ಹೀಗೆ ಯೋಚನೆ ಮಾಡುವ ಕಾಲಕ್ಕೆ ತಾವು ಆಗಮಿಸಿದ್ದೇವೆ. ಆದ್ದರಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ಯಾಂತ್ರಿಕವಾಗಿ ಸತ್ಕರಿದ್ದನ್ನು ಕ್ಷಮಿಸುವುದರ ಜೊತೆಯಲ್ಲಿ ಲೋಕಾಂತರವನ್ನು ಸುತ್ತಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ತಾವು ನಿಮ್ಮ ತಿರುಗಾಟದ ಅವಧಿಯಲ್ಲಿ ಎಲ್ಲಿಯಾದರೂ ಸಿಂಧುಪುರೇಶ ಶಕುಂತನ ಸುಳಿವು ಸಿಕ್ಕಿದೆಯೋ ಹೇಗೆ, ಅವನ ವಿಷಯ ಏನಾದರೂ ನಿಮಗೆ ಗೊತ್ತುಂಟೋ ಹೇಗೆ? ಯಾರ? ಸಿಂಧುಪುರೇಶ ಶಕುಂತ ಮಹಾರಾಜ. ಶಕುಂತಲ? ಹೌದೌದು. ಬಲನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ ಬಲನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ ವ್ರತದಲ್ಲಣಿಸದಿರು ಸೇರಿರ್ಪ ನಿನ್ನವರಲ್ಲಿ ವ್ರತದಲ್ಲಣಿಸದಿರು ಸೇರಿರ್ಪ ನಿನ್ನವರಲ್ಲಿ ರಾಮಚಂದ್ರ ಬಲ್ಲನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ ಶಕುಂತಲ? ಹೌದು, ಗೊತ್ತಾ? ಸ್ವಲ್ಪ ಗೊತ್ತು. ಸಾಕು. ಉಳಿದವರಿಗೆ ಬಹಳ ಗೊತ್ತಿರುವುದು ಒಂದೇ, ನಿಮಗೆ ಸ್ವಲ್ಪ ಗೊತ್ತಿರುವುದು ಒಂದೇ. ನಿಮ್ಮ ಸ್ವಲ್ಪದರಲ್ಲಿಯೇ ಬಹಳ ಇರ್ತದೆ. ನೀನು ಹುಡುಕ್ತಾ ಇರುವ ಶಕುಂತನೋ ಅಥವಾ ಏನೋ ಗೊತ್ತಿಲ್ಲ, ಹಾ. ಆ ಶಕುಂತನ ವಿಷಯ ಸ್ವಲ್ಪ ಗೊತ್ತು. ಎಲ್ಲಿ ಭೂಲೋಕದಲ್ಲಿ ಗೊತ್ತಾಯ್ತೋ ಬೇರೆ ಲೋಕದಲ್ಲಿ ಗೊತ್ತಾಯ್ತಾ? ಭೂಲೋಕದಲ್ಲಿ. ಹೌದಾ? ಈ 6 ದಿನಗಳ ಹಿಂದೆ ಹಾಂ ನಾನು ಲೋಕ ಸಂಚಾರವನ್ನು ಮಾಡ್ತಾ ಇರುವಾಗ ಹಾಂ ಅಂಜನಾದ್ರಿ ತಪ್ಪಲಿನಲ್ಲಿ ಹ್ಞೂ ಒಂದು ಮಹಾರಾಜ ಹಾಂ ಅಳುತ್ತಾ ಹೋಗ್ತಾ ಇದ್ದ. ರಾಜ ಅಳ್ತಾ ಹೋಗ್ತಾ ಇದ್ದ. ಅಳುತ್ತಾ ಹೋಗ್ತಾ ಇದೊಂದು ವಿಚಿತ್ರವೂ ಹೌದು, ವಿಶೇಷವೂ ಹೌದು. ನನಗೂ ಒಂದು ಯೋಚನೆ ಬಂತು, ಹಾ. ಯಾರಿರ್ಬೋದು ಇವನು, ಹಾಂ ಯಾಕಾಗಿ ಅಳ್ತಾ ಇದ್ದಾನೆ? ರಾಜ್ಯವನ್ನೆಲ್ಲ ತೊರೆದು ಕಾಡಿನಲ್ಲಿ ಅಳ್ತಾ ಇದ್ದಾನೆ. ಪ್ರಜೆಗಳ ಅಳುವನ್ನು ದೂರ ಮಾಡಬೇಕಾದ ಅರಸ ಅರಸ ಅಳ್ತಾನೆ. ಅಳ್ತಾ ಇದ್ದಾನೆ. ಹ್ಞೂ ತಕ್ಷಣ ಹೋಗಿ ಹಾಂ ಹಿಡಿದು ಅವನ ಮುಂದೆ ನಿಂತು, ಹ್ಞೂ ಯಾರಪ್ಪ ನೀನು ಹ್ಞೂ ಅಂತ ಕೇಳಿ. ಹಾಂ ಓ ನಾರದ್ರೆ ನಮಸ್ಕಾರವನ್ನು ಮಾಡಿದ. ಓ, ನಿಮ್ಮ ಪರಿಚಯ ಉಂಟು ಅವನಿಗೆ? ಹ್ಞೂ. ಹಾಂ ಹಾಂ ಕೇಳಿ, ಹಾಂ ಯಾರು ನೀನು? ಇಲ್ಲ, ನಾನು ನಿಮಗೆ ಶಕುಂತ. ಹ್ಞೂ ಏನಪ್ಪ, ಯಾಕೆ ಅಳ್ತಾ ಇದ್ದೀನಿ? ಏನಾಯಿತು? ಹ್ಞೂ ನಿನಗೆ ಬಂದಂತಹ ಕಷ್ಟಗಳಿವೆ, ಹಾಂ ನೀನು ಜನರ ಕಷ್ಟವನ್ನು ನಿವಾರಣೆ ಮಾಡುವಂಥವನು. ಹೌದು. ಅಂಥವನು ನೀನು ಕಾಡಿನಲ್ಲಿ ಹೀಗೆ ಅಲೆದಾಡ್ತಾ ಇದ್ದೀಯಲ್ಲ, ಹಾಂ ಏನು ಕಾರಣ ಹ್ಞೂ ಅಂತ ಕೇಳಿ. ಅದಕ್ಕೆ ಅವ ಹೇಳಿದ, ಹ್ಞೂ ಸ್ವಾಮಿಗಳೇ, ನಾನು ಒಂದು ಪ್ರಾಣಾಪಾಯದ ಸ್ಥಿತಿಯಲ್ಲಿ ಹಾಂ ಇದ್ದೇನೆ. ಹಾಂ ಹಾಂ ಇದಕ್ಕೆ ನೀವೇನಾದರೂ ಒಂದು ನನಗೆ ಪರಿಹಾರವನ್ನು ತೋರಿಸಿಕೊಡಬೇಕು. ಓ, ಏನಪ್ಪ ಅಂತ ಪ್ರಾಣಾಪಾಯ ಸ್ಥಿತಿ ನಿನಗೆ ಸಹಜ. ಅಂತ ಕೇಳಿ. ಅದಕ್ಕೆ ಅವನು ಹೇಳಿದ, ಹ್ಞೂ ನಾನು ಹೀಗೆ ಬೇಟೆಗೆ ಹೋಗಿದ್ದೆ. ಹಾಂ ಹೋದಾಗ ಹ್ಞೂ ಒಂದು ಪಕ್ಷಿಯನ್ನು ಬೇಟೆಯನ್ನು ಆಡಿದೆ. ಆ ಪಕ್ಷಿ ವಿಶ್ವಾಮಿತ್ರರು ಮಾಡುವಂತಹ ಯಾಗದಲ್ಲಿ ಬಿತ್ತು. ಹಾಂ ಅದರಿಂದ ಕೋಪಗೊಂಡಂತಹ ವಿಶ್ವಾಮಿತ್ರರು ನನ್ನ ಪ್ರಿಯ ಶಿಷ್ಯನಿಂದ 8 ದಿನ ಒಳಗಾಗಿ ನಿನ್ನ ಪ್ರಾಣವನ್ನು ತೆಗಿಸ್ತೇನೆ ಅಂತ ಶಪಥವನ್ನು ಮಾಡಿದರು. ಅದಕ್ಕಾಗಿ ರಾಮಚಂದ್ರ ನನ್ನನ್ನು ಹುಡುಕ್ತಾ ಇದ್ದಾನೆ. ಹಾಗಾಗಿ ನಾನು ಪ್ರಾಣ ಭಯದಿಂದ ಓಡ್ತಾ ಇದ್ದೇನೆ. ಹಾಂ 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 ಅವನೇ 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 ಹೌದು. ಅದು ನನಗೆ ಗೊತ್ತಿಲ್ಲ, ಅವನು ಹೇಳಿದ ಕಥೆ ಇದು. ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅದು ನನ್ನ ಕಂಡಾಗ ಅವನು ಹೇಳಿದ್ದು. ಇದಿಷ್ಟು ಸತ್ಯವೇ ಹೌದು. ಓ ಹಾಂ, ನೀವು ಹುಡುಕ್ತಾ ಇರೋ ಶಕುಂತಲೆಯ? ಅವನೇ ಅವನೇ. ಆಯಿತು, ಕೇಳಿದ ಕತೆ. ಹಾಗಾದ್ರೆ ಈಗ ಏನಾದ್ರು ಒಂದು ಪರಿಹಾರ ಕೊಡಬೇಕು ನೀವು ಹಾಂ ನಾರದರೆ ಎಂದ. ಹಾಂ ನಾನು ಸ್ವಲ್ಪ ಯೋಚನೆಯನ್ನು ಮಾಡಿದೆ. ಹ್ಞೂ ರಾಮಚಂದ್ರ ಅವನನ್ನು ಪ್ರಾಣವನ್ನು ತೆಗಿತಾರೆ ಹೇಳಿದ್ದು. ಏನು ಮಾಡುವುದು ಒಂದು ಯೋಚನೆಯನ್ನು ಮಾಡಿ ಅವನಿಗೆ ಒಂದು ದಾರಿಯನ್ನು ತೋರಿಸಿಕೊಡ್ತಾನೆ. ಹ್ಞೂ ನೀನೇನು ಹೆದರಬೇಡ, ಹಾಂ ನೀನು ಇಲ್ಲಿಂದ ಹ್ಞೂ ಸೀದಾ
ಅಂಜನಾದ್ರಿ ಬೆಟ್ಟಕ್ಕೆ ಹೋಗು. ಹಾಂ ಅಲ್ಲಿ ಹಾಂ ಹನುಮಂತ ಹಾಂ ಇರ್ತಾನೆ. ನೀನು ಅವನಲ್ಲಿ ಹೋಗು. ಅವನು ನಿನಗೆ ಸಂಪೂರ್ಣವಾದಂತಹ ಆಶ್ರಯವನ್ನು ಮತ್ತು ನಿನ್ನ ಪ್ರಾಣವನ್ನು ಕಾಪಾಡ್ತಾನೆ ಹೇಳಿ ಅವರಿಗೆ ನಾನು ಹೇಳಿ. ಅಂದರೆ ಪೂರ್ಣ ಗೊತ್ತಿದ್ದು ಒಂದು ಸ್ವಲ್ಪ ಗೊತ್ತುಂಟು ಅಂತ ಹೇಳಿಬಿಟ್ರಿ ನೀವು. ಇರಲಿ ಇರಲಿ ಹೇಳಿ. ಅದಿಷ್ಟನ್ನು ಹೇಳಿದ್ದೇ ತಡ, ಒಂದು ಕ್ಷಣವಲ್ಲಿ ನಿಲ್ಲಿಲ್ಲ. ನೀವಷ್ಟು ಹೇಳಿದ ಮೇಲೆ ನಿಲ್ಲಕ್ಕೆ ಏನು ಅವಕಾಶ ಉಂಟು? ಓಡಿ ಹೋದ ಹೋಗುವುದೇ. ನನಗೆ ಮತ್ತು ಸಂಶಯ ಬಂತು, ಇಷ್ಟು ಕೇಳಿದ ನೀನು ಹೋಗೇ ಬಿಟ್ನಲ್ಲ, ಹಾಂ ಏನು ನೋಡ್ಬಾಳೆ. ನಾನು ಹಿಂದೆ ಹೌದು, ನೀವು ಹೇಳಿದಾಗೆ ಅವು ಮಾಡ್ತಾನೋ ಇಲ್ವೋ? ನಾನು ಅದನ್ನು ನೋಡಬೇಕು ಹೇಳಿ ನಾನು ಹೋಗಿದ್ದೆ. ಸರಿ ಸರಿ. ಹೋಗಿ ನೋಡ್ತೇನೆ, ಅವನು ಅಂಜನಾದ್ರಿ ಬೆಟ್ಟಕ್ಕೆ ಹೋದ. ಸೀದಾ ಹೋದ ಸೀದಾ ಅಂಜನಾದೇವಿಯ ಕಾಲಿಗೆ ಬಿದ್ದಿದ್ದ. ಓಹೋ, ನಾನು ಹೇಳಿದ್ದೊಂದು ಮಾಡಿದ್ದೆ. ಹಾಂ ಹಾಂ, ನಾನು ಹನುಮಂತರನ್ನ ನೋಡುವಂತೆ. ನೋಡೋದು ಕಳಿಸಿದ್ದೆ. ಹಾಂ ಅವನು ಹೋಗಿದ್ದು ಹಾಂ, ಅಂಜನಾದೇವಿ. ಅದಷ್ಟನ್ನು ಬೇರೆ ಯಾರೋ ಹೇಳಿದ್ರೆ? ಇಲ್ಲ, ನಾನು ಅವನ ಹಿಂದೆ ಹೋಗಿ ನೋಡಿಕೊಂಡು ಬಂದೆ. ಹಾಂ ಎಲ್ಲ ನೋಡ್ತಾ ಇದ್ದೀವಿ, ಏನು ಮಾಡ್ತಾನೆ ಅಂತ ನೋಡ್ಬೇಕಲ್ಲ. ಹೌದೌದು ಯಾಕಂದ್ರೆ ಮುಂದೆ ಏನು ಮಾಡ್ತಾನೆ ಹೇಳಿ ಗೊತ್ತಾಗ ಇವನು ಎಂತ ಕೋಡಿ ಹೋದೊಳಗೆ ಗೊತ್ತಾಗಬೇಕಲ್ಲ. ಹೌದೌದು. ಹಾಗಾಗಿ ಅವನ ಹಿಂದೆ ನಾನು ಹೋಗಿ ನೋಡಿದಾಗ ಅವನು ಅಂಜನಾದ್ರಿ ಕಾಲನ್ನು ಇಟ್ಕೊಂಡಿದ್ದ. ಅವಳೆಲ್ಲ ಹೇಳ್ತಾ ಇದ್ದ, ತಾಯಿ ನನ್ನ ಪ್ರಾಣವನ್ನು ರಕ್ಷಿಸಿ. ಅವಳು ಬೇರೆ ಏನೂ ಹೇಳಲಿಲ್ಲ, ಪ್ರಾಣವನ್ನು ರಕ್ಷಿಸುವಂತಷ್ಟು ಹೇಳಿ. ಅವಳು ತಡ ಮಾಡಲೇ ಇಲ್ಲ. ನನ್ನ ಮಗನ ಆಣೆಯಾಗಿ ಹಾಂ ನಿನ್ನ ಪ್ರಾಣವನ್ನು ರಕ್ಷಣೆ ಮಾಡ್ತೇನೆ ಅಂತ ಹಾಂ ಭಾಷೆಯನ್ನು ಕೊಟ್ಟೆ. ಹಾಂ ನಾನು ಅಲ್ಲೇ ನಿಂತು ಮತ್ತೇನು ನಡೀತದೆ ನೋಡೋಣ. ಕೊಟ್ಟು ಬನ್ನಿ ನಿಮ್ಮ ಪಕ್ಕದ ಅಂತ ಹೇಳಿದ್ರು. ಕೂರಿಸ್ಕೊಂಡು ಮಗನನ್ನು ಕರೆದು ಮಗನ ಹತ್ರ ಹೇಳಿ, ಮಗನೇ, ನಾನು ಇವನಿಗೆ ಭಾಷೆಯನ್ನು ಕೊಟ್ಟಿದ್ದೇನೆ. ಇವನ ಪ್ರಾಣದ ರಕ್ಷಣೆ ನಿನ್ನ ಭಾರ ಅಂತ ಹೇಳಿ. ಅದಕ್ಕೆ ಹನುಮಂತ ಇವನು ಯೋಚನೆ ಮಾಡಿದನೋ ಇಲ್ವೋ ಗೊತ್ತಿಲ್ಲ, ತಕ್ಷಣದಲ್ಲಿ ಅವನು ಒಂದು ಭಾಷೆಯನ್ನು ರಾಮನ ಸಾಕ್ಷಿಯಾಗಿ ಇವನ ಪ್ರಾಣವನ್ನು ರಕ್ಷಣೆಯನ್ನು ಮಾಡ್ತೇನೆ ಹೇಳಿ ಭಾಷೆಯನ್ನು ಕೊಟ್ಟಾನೆ. ಹೌದಾ? ಕೊಟ್ಟು ನನಗಾಗ ಯೋಚನೆ ಬಂತು, ಹಾಂ ರಾಮನ ಬಂಟ ಹನುಮಂತ, ಹಾಂ ಅವನ ಶತ್ರು, ಹಾಂ ಅವನು ಕೊಟ್ಟಲ್ಲ, ಯೋಚನೆಯನ್ನು ಮಾಡ್ತಾನೆ. ಆಂಜನೇಯನ ಇದ್ದಲ್ಲಿ ಹೋಗು ಅಂತ ಹೇಳುವಾಗ ನಿಮಗೆ ಯೋಚನೆ ಬರಲಿಲ್ಲ, ಕೊನೆಗೆ ಬಂದೋಯ್ತು. ಯೋಚನೆಯನ್ನು ಮಾಡಿ ಏನು ಮಾಡ್ತಾನೆ ನೋಡುವ, ನಾಳೆ ಹನುಮಂತ ಅವನ ರಕ್ಷಣೆಯನ್ನು ಕೊಟ್ಟ ಮೇಲೆ ಮಾಡಿ ನಾನು ಈಗ ನನ್ನ ಸಂಚಾರಕ್ಕಾಗಿ. ಅಂತೂ ಸಿಂಧುಪುರೇಶನಿಗೆ ನನ್ನ ಭಕ್ತನಾಗಿರುವಂಥ ಆಂಜನೇಯ ಅಭಯ ಕೊಟ್ಟು ಇಟ್ಟುಕೊಂಡಿದ್ದಾನೆ. ವೀರನೈ ಹನುಮಂತ ವೀರ ವೀರ ವೀರನೈ ಹನುಮಂತ ಹೊಣೆಗಾರನಾದ ಶತಂತನ ಸುಳಿಗೆ ಭೂರಿವರನು ವೀರ ವೀರನೈ ಹನುಮಂತ. ಅಬ್ಬಾ, ನನ್ನ ವಿರೋಧಿ ಎನ್ನುವುದನ್ನು ತಿಳಿದ ಮೇಲಾದರೂ ಅವನೇ ಶಕುಂತನ ಪಾಲಿಗೆ ವಿರೋಧಿಯಾಗಬೇಕಿತ್ತು. ಹನುಮಂತನಿಗೆ ಶಕುಂತ ವಿರೋಧಿಯಾಗಿ ಪರಿಣಮಿಸಬೇಕಿತ್ತು. ಬದಲಾಗಿ ಮಾತೆಯ ಮಾತಿನಂತೆ ಸಿಂಧುಪುರೇಶನನ್ನು ತಾನು ರಕ್ಷಿಸುತ್ತೇನೆ ಹೀಗೆ ಮಾತು ಕೊಟ್ಟು ಇಟ್ಟುಕೊಳ್ತಾನೆ ಅಂತ ಆದ್ರೆ ವೀರನೈ ಹನುಮಂತ. ಹೀಗೆ ಮಾತು ಕೊಡುವುದಕ್ಕೆ ಹಿನ್ನೆಲೆ ಏನು? ಏನು ಭರವಸೆ ಅವನಿಗೆ? ತಾನು ವಜ್ರ ಶರೀರಿ. ಪ್ರಪಂಚದಲ್ಲಿ ವ್ಯಕ್ತಾವ್ಯಕ್ತ ಶಕ್ತಿಗಳು ಏಕಕಾಲದಲ್ಲಿ ಆಕ್ರಮಣ ಮಾಡಿದರು. ತನ್ನ ತನುವನ್ನು ಘಾಸಿಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಅಹಂಕಾರ ಪ್ರಾಯಶಃ ಹನುಮಂತನಿಗೆ ನೆತ್ತಿಗಡರಿರಬೇಕು. ಹಾಗಾಗಿಯೇ ಅಭಯ ಕೊಟ್ಟು ಇಟ್ಟುಕೊಂಡಿದ್ದಾನೆ. ತಾನು ಯಾರು ಅನ್ನುವುದನ್ನೇ ಮರೆತಿದ್ದಾನೆ. ರಾಮ ಬಂಟನು ಹನುಮಂತನ ವ್ಯಕ್ತಿತ್ವ ಇರುವುದೇ ಅಲ್ಲಿ. ಆಂಜನೇಯ ಅವನ ವ್ಯಕ್ತಿತ್ವ ಅಲ್ಲಿಲ್ಲ. ಹನುಮಂತ
ಹನುಮಂತ ಅವನ ವ್ಯಕ್ತಿತ್ವ ಅಲ್ಲಿಲ್ಲ. ಕೇಸರಿ ಸಂಜಾತ ಅದೂ ಅಲ್ಲ. ರಾಮ ಬಂಟ, ರಾಮದಾಸ ಇಡೀ ಪ್ರಪಂಚ ಕೊಂಡಾಡುವುದು ಹಾಗೆ. ಅವನ ಬದುಕಿನ ಅವನ ವ್ಯಕ್ತಿತ್ವದ ಸಾರ್ಥಕ್ಯ ಮೂಡಿದ್ದೇ ರಾಮ ಬಂಟ ಹನುಮಂತ ಎನ್ನುವುದರಲ್ಲಿ. ಇದನ್ನೇ ಮರೆತು ನನ್ನ ವಿರೋಧಿಗೆ ಅವ ಅಭಯ ಕೊಟ್ಟು ಇಟ್ಟುಕೊಳ್ತಾನೆ ಅಂತಾದರೆ ನಾನು ಸುಮ್ಮನೆ ಬಿಡುವುದಕ್ಕಾಗ್ತದೆ. ಯಾಕೆಂದ್ರೆ ರೂಢಿ ಗತಿಪತಿ ಯೋಗಿ ಕಾಡಿನ ಕೋಡಗ ಹನುಮಂತ. ಒಂದು ಕೋಡಗಕ್ಕೆ ರೂಢಿಗಧಿಪತಿಯಾಗಿರುವಂಥ ಒಬ್ಬ ವ್ಯಕ್ತಿ ಅಂಜುತ್ತಾನೆ, ಅಳುಕುತ್ತಾನೆ, ಹಿಮ್ಮೆಟ್ಟುತ್ತಾನೆ ಅಂತಾದರೆ ಅವನ ರೂಢಿಗೆ ಅಧಿಪತಿತ್ವ ಎನ್ನುವುದೇ ನಾಶವಾಗಿ ಹೋಗ್ತದೆ. ಬುದ್ಧಿ ಕಲಿಸಲೇಬೇಕು. ಒಬ್ಬ ಕಾಡಿನ ಕೋಡಗಕ್ಕೆ ರೂಢಿ ಅಧಿಪತಿಯಾಗಿ ನಾನು ಅಂಜಿ ಕುಳಿತುಕೊಂಡ್ರೆ, ಬುದ್ಧಿ ಕಲಿಸದೇ ಇದ್ರೆ ಇಡೀ ಪ್ರಪಂಚದ ಎದುರಿನಲ್ಲಿ ನಾನು ಅಪಾಸಕ್ಕೆ ಗುರಿಯಾದೇನು. ಹಾಗಾಗಿ ಅಂತ ಯಕ್ಕಶ್ಚಿತ ಕಾಡಿನ ಕೋಡಗಕ್ಕೆ ಮಾತಲ್ಲ. ಮಾತು ಯಾರಿಗೆ? ಜಾಣನಿಗೆ ಮಾತಿನ ಪೆಟ್ಟು, ಕೋಣಗಲ್ ಅತ್ತೆಯ ಪೆಟ್ಟು. ಬಡಿತೇನೆ, ಹೊಡಿತೇನೆ, ಹೋಗ್ತೇನೆ. ಇದು ಸರಿಯಾದ ಮಾರ್ಗ ಅಲ್ಲ. ಸಾಮವೆಂಬುದೇ ಪ್ರಥಮ ಸಾಧನ ಭೂಮಿ ಪಾಲರಿಗೆ ನುತ ಬಳಿಕ ಭೂಮಿ ಪಾಲರಿಗೆ ನುತ ರಾಮ ಶಾಂತವತಾಳಿ ರಾಮ ಶಾಂತವತಾಳಿ ಭಕ್ತ ಪ್ರೇಮದಿಂದ ರಾಮ ಶಾಂತವತಾಳಿ ಭಕ್ತ ಪ್ರೇಮದಿಂದ ರಾಮ ಶಾಂತವತಾಳಿ ಭಕ್ತ ಪ್ರೇಮದಿಂದ ಕ್ರೋಧದಿಂದ ಕಾರ್ಯತತ್ಪರನಾದರೆ ಅನರ್ಥ ಪರಂಪರೆಯೇ ಘಟಿಸಿ ಹೋಗ್ತದೆ. ಒಮ್ಮಿಂದೊಮ್ಮೆ ನಾರದರ ಮಾತನ್ನ ಕೇಳಿ ವ್ಯಗ್ರನಾದೆ, ಉಗ್ರನಾದೆ. ಹನುಮಂತರನ್ನು ಬಡಿಯುತ್ತೇನೆ, ಹೊಡೆಯುತ್ತೇನೆ. ಸರಿಯೋ ಇದು? ಖಂಡಿತ ಸರಿಯಲ್ಲ. ಸಾಮ, ದಾನ, ಭೇದ, ದಂಡ, ಚತುರೋಪಾಯಗಳು, ಅರ್ಥನೀತಿ ಪ್ರಪಂಚಕ್ಕೆ ಸಾರ್ತದೆ. ಒಂದು ವಿರೋಧ ಆಕಸ್ಮಿಕವಾಗಿ ಸಂಘಟಿಸಿತು ಅಂತಾದರೆ ಆ ವಿರೋಧವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ 4 ಉಪಾಯಗಳು. ಒಂದು ಸಾಮ, ಸಂಧಾನ, ಅದರ ಮೂಲಕ ಪರಿಹರಿಸುವುದು. ಮತ್ತೊಂದು ಏನಾದರೂ ತೆತ್ತಾದರೂ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದು. ಅದಲ್ಲ ಭೇದವನ್ನು ಎಣಿಸಿ ಆದರೂ
ಭೇದೋಪಾಯದಿಂದಲಾದರೂ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದು. ಈ 3 ಉಪಾಯಗಳು ನಡೆಯದೇ ಇದ್ದಾಗ ಆವಾಗ ದಂಡ ಪ್ರಯೋಗ, ಕೊನೆಯಲ್ಲಿ ದಂಡ ಪ್ರಯೋಗ. ನಾನು ಮೊದಲೇ ದಂಡ ಪ್ರಯೋಗ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೇನಲ್ಲ. ಕಾರಣ ಏನು? ಸಿಟ್ಟು, ಕ್ರೋಧ, ಅದು ಬುದ್ಧಿನಾಶವನ್ನು ಮಾಡ್ತದೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟೆ, ಏನೋ ಸಕಾಲದಲ್ಲಿ ಹಿರಿಯರ ಪುಣ್ಯ ಇರಬೇಕು, ವಿವೇಕ ಎಚ್ಚರಿಸಿತು, ತಪ್ಪು ತಪ್ಪು ರಾಮ ತಪ್ಪು, ಹೀಗೆ ಮಾಡಬೇಡ. ಯಾಕೆಂದ್ರೆ ಹನುಮಂತನಿಗೂ ನನಗೂ ವೈರ ಗಂಟಿಕ್ಕುವುದಕ್ಕೆ ಕಾರಣ ಶಕುಂತನ ನೆವನ, ಬೇರೆ ಯಾವ ಕಾರಣವೂ ಇಲ್ಲ. ಅವ ನಿಜವಾದ ನನ್ನ ಭಕ್ತ, ನಾನು ನಿಜವಾದ ಭಕ್ತ ಪ್ರೇಮಿ. ಭಕ್ತ ಪ್ರೇಮಿಯಾಗಿ ಕಾರ್ಯೋನ್ಮುಖನಾಗುವುದನ್ನು ಬಿಟ್ಟು ಭಕ್ತ ವಿರೋಧಿಯಾಗಿ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದರೆ ನಾಳೆ ಪ್ರಪಂಚ ರಾಮನ ವ್ಯಕ್ತಿತ್ವವನ್ನೇ ಪ್ರಶ್ನಿಸುವುದಕ್ಕೆ ಮುಂದಾದೀತು. ಖಂಡಿತ ಸರಿಯಲ್ಲ. ಆದ್ದರಿಂದ ಮೊದಲು ಸಾಮದ ಪ್ರಯತ್ನವನ್ನು ಮಾಡ್ತೇನೆ. ಯಾರ್ಯಾರನ್ನೂ ಕಳುಹಿಕೊಡುವುದಕ್ಕಾಗುವುದಿಲ್ಲ. ಸಾಮ ಆಗಬೇಕು ಅಂತಾದ್ರೆ ನಮಗೂ ಹಿತೈಷಿ ಆಗಿರಬೇಕು, ವಿರೋಧಿಗೂ ಹಿತೈಷಿ ಆಗಿರಬೇಕು. ಇಬ್ಬರಿಗೂ ಬೇಕಾದಂಥ ಸಮಾನ ಮನಸ್ಕನಾಗಿರಬೇಕು. ಅಂಥವ್ರು ಯಾರು? ಒಂದು ಉಪದೇಶ ಮಾಡುವಂಥ, ತಪ್ಪು ಅಂತ ಹೇಳುವಂಥ ಹಿರಿತನ ಬೇಕು. ಮತ್ತೊಂದು ಸಂಬಂಧದಲ್ಲಿ ಕೇಳುವವ ಕಿರಿಯವನಾಗಿರಬೇಕು, ಹೇಳುವವ ಹಿರಿಯವನಾಗಿರಬೇಕು. ಅಳಿಯ ಮಾವನ ಸಂಬಂಧ ಸುಗ್ರೀವ ಮತ್ತು ಹನುಮಂತನಿಗೆ. ನೋಡೋಣ, ಸುಗ್ರೀವನಿಗೆ ಬರುವುದಕ್ಕೆ ಹೇಳಿ ಕಳಿಸ್ತೇನೆ, ನೋಡೋಣ. ಪಾಲಯ ಪಾಯಿ ರಾಮ, ಪಾಲಯ ಪಾಯಿ ರಾಮ, ನೀಲದೇವೂತ ಶ್ಯಾಮ, ಲಾಲಿಸು ಜಾನಕಿ ಪ್ರೇಮ, ಲಾಲಿಸು ಜಾನಕಿ ಪ್ರೇಮ, ಸುಗ್ರೀವ, ನಮಿಸಿಕೊಂಡಿದ್ದೇನೆ. ಶುಭವಾಗಲಿ, ಶುಭವಾಗಲಿ. ಹಾ, ನನ್ನನ್ನ ಕರೆ ಕಳಿಸಿದೆ ಅಂತ ಹೇಳಿದ್ರು. ಹೌದು, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಬಲವಾದ ಕಾರಣ ಉಂಟು ಸುಗ್ರೀವ. ಹಾ, ತಡ ಮಾಡದೆ ನೀನು ಅಂಜನಾದ್ರಿಗೆ ಹೋಗಬೇಕು. ನಿನ್ನ ಅಳಿಯನಾಗಿರುವಂಥ ಹನುಮಂತನನ್ನು ನೋಡಲೇಬೇಕು. ಈ ಕ್ಷಣ ಈಗಲೇ ನೋಡಿ ಮತ್ತು ಮಾತಾಡಬೇಕು. ಹಾ, ಆಮೇಲೆ ಒಂದು ಮಹತ್ತರವಾದಂಥ ಕಾರ್ಯವನ್ನು ಮಾಡಿ ಬರಬೇಕು. ನನ್ನಿಂದ ಆಗಬೇಕಾದ್ದು. ನಿನ್ನಿಂದಲೇ ಆಗಬೇಕಾದದ್ದು. ಸಂಧಾನಕಾರಕನಾಗಿ ನೀನು ಹೋಗಬೇಕು ಅಂತ ಒಂದು ಸಂದಿಗ್ಧ ನನಗೂ ಮತ್ತು ಹನುಮಂತನಿಗೆ ಏರ್ಪಟ್ಟಿದೆ. ಓಹೋ, ಸದ್ಯದಲ್ಲಿಯೇ ಕಾರಣಾಂತರದಿಂದ ಒಂದು ಸಂಗ್ರಾಮ ಆಗಬಹುದಾದಂಥ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇವೆ. ಸಿಂಧುಪುರೇಶ ಶಕುಂತ ಮಹಾರಾಜನನ್ನು 8 ದಿವಸ ಸೂರ್ಯಾಸ್ತದೊಳಗೆ ಕೊಂದು ಕೊಡ್ತೇನೆ ಅಂತ ನಮ್ಮ ಗುರು ಕೌಶಿಕರಿಗೆ ಮಾತನ್ನು ಕೊಟ್ಟಿದ್ದೇನೆ. ಅವ ಭಯದಿಂದ ಇದನ್ನು ಕೇಳಿ ಸುತ್ತಾಡಿ 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 ನಾರದರ ನಿರ್ದೇಶನದಂತೆ ಹೋಗಿ ಹನುಮಂತನ ಮೊರೆ ಹೊಕ್ಕಿದ್ದಾನಂತೆ. ಹನುಮ ಆಶ್ರಯ ಕೊಡ್ತೇನೆ ಅಂತ ಹೇಳಿದ್ದಾನ? ತಾಯಿಯ ಮಾತು. ಹಾ, ಆದ್ದರಿಂದ ರಕ್ಷಣೆ ಮಾಡುವುದು ತನಗೆ ಆದ್ಯ ಕರ್ತವ್ಯ ಅಂತ ತೀರ್ಮಾನಿಸಿ 8 ದಿವಸ ಪರ್ಯಂತ ನಿನ್ನನ್ನು ತಾನು ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ. ರಾಮಚಂದ್ರ, ಆ ಈ ಮಾತನ್ನ ಯಾರಾದ್ರೂ ಹೇಳಿದ್ರೆ ನಾನು ನಂಬಬಹುದೇನ? ಆದ್ರೆ ನೀನ್ ಹೇಗೆ ನಂಬುದೆ ಅಂತಲೇ ನನಗ